ನಮಸ್ಕಾರ. ಇವತ್ತು ಆರಂಭವಾಗಿ 5 ದಿವಸ ನಡೀತಾ ಇರುವ ಈ ಉಪನ್ಯಾಸ ಮಾಲೆಯನ್ನು ಶ್ರೀಮತಿ ವರಲಕ್ಷ್ಮಮ್ಮ ಗುಂಡೇಶೆಟ್ಟಿ ದತ್ತಿ, ಶ್ರೀಮತಿ DL ಸರೋಜಾ, ಶ್ರೀ DR ಲಕ್ಷ್ಮೀರಾಮ್ ಶೆಟ್ಟಿ ದತ್ತಿ ಇವುಗಳ ನ್ಯಾಸಕರ್ತರು ಪ್ರಯೋಜನ ಮಾಡಿದ್ದಾರೆ. ಈ ಸಜ್ಜನ ಬಂಧುಗಳಿಗೆ ಹಾಗೂ ಅವರ ಪರಿವಾರಕ್ಕೆಲ್ಲ ಸಕಲ ಶ್ರೇಯಸ್ಸು ಆಗಲಿ ಅಂತ ಹಾರೈಸ್ತೇನೆ. ಬೆಳಕಿನ ದೀಪಗಳು ಮಾಲಿಕೆಯಲ್ಲಿ ಈಗ ನಡೀತಾ ಇರೋದು 4ನೇ ಸರಣಿ. ಸಾಹಿತ್ಯ ಪ್ರಸಂಗಗಳಿಂದ, ನಿಜ ಜೀವನ ಘಟನೆಗಳಿಂದ, ವಿಶಿಷ್ಟ ವ್ಯಕ್ತಿಗಳ ಜೀವನ ಸ್ಮೃತಿಗಳಿಂದ ಬೋಧಕವಾದ, ಮಾರ್ಗದರ್ಶಕವಾದ ರಸಘಟ್ಟಗಳನ್ನು ಆಯ್ದು ಅವುಗಳಿಂದ ನಾವು ಗ್ರಹಿಸಬಹುದಾದ ಪಾಠಗಳಿಗೆ ಗಮನ ಸೆಳೆಯೋದು ಆದರಣೀಯ ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರ ಪ್ರವಚನ ರೀತಿ. ಅವರ ಈ ರಸದೃಷ್ಟಿಯಿಂದಾಗಿಯೇ ಅವರು ಇಲ್ಲಿ ಮಾತ್ರವಲ್ಲದೆ ದೇಶ ವಿದೇಶಗಳಲ್ಲೂ ಕೂಡ ತುಂಬ ಬೇಡಿಕೆ ಇರುವ ಪ್ರವಚನಕಾರರಾಗಿದ್ದಾರೆ. ಹಿ ಈಸ್ ಎ ಕಮ್ಯುನಿಕೇಟರ್ ಪಾರ್ ಎಕ್ಸಲೆನ್ಸ್. ಜೀವನದಲ್ಲಿ ಎಲ್ಲದರಲ್ಲಿಯೂ ಸೌಂದರ್ಯಾಂಶಗಳನ್ನು, ಉನ್ನತಿಕಾರಕವಾದ ಹೊಳಪುಗಳನ್ನು ಗುರುತಿಸಿ ಮನನ ಮಾಡಿ ನಮ್ಮ ಅಭ್ಯಾಸದಲ್ಲಿ ತಂದುಕೊಳ್ಳೋದಕ್ಕೆ ಯತ್ನಿಸೋದು ನಮ್ಮ ಏಳಿಗೆಗೆ ಅದೆಷ್ಟು ಸಹಾಯಕ ಆಗುತ್ತೆ. ಇದನ್ನು ಪದೇ ಪದೇ ಅವರು ಒತ್ತಿ ಹೇಳ್ತಾರೆ. ಈ ಸಂದೇಶವನ್ನು ಪ್ರಸಾರ ಮಾಡೋದನ್ನು ಡಾಕ್ಟರ್ ಗುರುರಾಜ್ ಕರ್ಜಗಿ ತಮ್ಮ ಲೈಫ್ ಮಿಷನ್ ಆಗಿ ಇಟ್ಕೊಂಡಿದ್ದಾರೆ. ಈ ಯಾನದಲ್ಲಿ ನಮ್ಮನ್ನೆಲ್ಲ ಜೊತೆಗೆ ಕರ್ಕೊಂಡು ಹೋಗ್ತಾ ಇರುವ ಅವರ ಹೃದಯವಂತಿಕೆಗೆ ನಾವು ಎಷ್ಟು ನಮನಗಳನ್ನು ಅರ್ಪಿಸಿದರೂ ಅಲ್ಪವೇ ಆಗತ್ತೆ. ಬೆಳಕಿನ ದೀಪಗಳು ಹಿಂದಿನ ಸರಣಿಗಳಲ್ಲಿ ಭಗವಾನ್ ವೇದವ್ಯಾಸರ ಮತ್ತು ಪೂರ್ಣಾವತಾರ ಅಂತ ಹೇಳುವ ಭಗವಾನ್ ಶ್ರೀಕೃಷ್ಣನ ಜೀವನದ ಪ್ರಬೋಧಕ ಘಟ್ಟಗಳ ಅವಲೋಕನ ಮಾಡಿದ್ದಾಗಿತ್ತು. ಕಳೆದ ನವೆಂಬರ್ ತಿಂಗಳಲ್ಲಿ ನಡೆದ 3ನೇ ಸರಣಿಯಲ್ಲಿ ವಾಲ್ಮೀಕಿ ಮಹರ್ಷಿ ನಿರ್ಮಿಸಿರುವ ರಾಮಾಯಣ ಲೋಕದ ಪರ್ಯಟನವನ್ನು ಡಾಕ್ಟರ್ ಗುರುರಾಜ್ ಕರ್ಜಗಿ ಅವರು ಆರಂಭಿಸಿದ್ದಾರೆ. ಶ್ರೀರಾಮನನ್ನು ಮಾಧ್ಯಮವಾಗಿ ಇಟ್ಟುಕೊಂಡು ವಾಲ್ಮೀಕಿಗಳು ಮನುಷ್ಯ ಪರಿಚಿತಗಳಾದ ಎಲ್ಲ ಸದ್ಗುಣಗಳನ್ನು ಅತ್ಯದ್ಭುತವಾಗಿ ಚಿತ್ರಿಸಿರೋದಕ್ಕೆ ಡಾಕ್ಟರ್ ಕರ್ಜಗಿಯವರು ಗಮನ ಸೆಳೆದಿದ್ದಾರೆ. ಜೀವನದಲ್ಲಿ ಶ್ರೇಷ್ಠ ಮೌಲ್ಯಗಳು ಯಾವುದು ಅಂತ ತಿಳ್ಕೊಳ್ಳೋದಕ್ಕೆ ನಮಗೆ ರಾಮಾಯಣದಂತಹ ಒಂದು ಭವ್ಯ ಗ್ರಂಥ ಸಾಕು ಅಂತ ಅನ್ನಿಸ್ಬಿಡುತ್ತೆ. ರಾಮಾಯಣ ಸಿಂಪಲ್ ಇನ್ ಸ್ಟೈಲ್ ಆ್ಯಂಡ್ ಗ್ರ್ಯಾಂಡ್ ಇನ್ ಕನ್ಸೆಪ್ಷನ್ ಅಂತ DVG ಅವರು ಒಂದು ಸಂದರ್ಭದಲ್ಲಿ ವರ್ಣನೆ ಮಾಡಿದರು. ಅಷ್ಟು ಅವಿಸ್ಮರಣೀಯವಾಗಿವೆ ರಾಮಾಯಣದ ಪ್ರಸಂಗಗಳು. ಅನನ್ಯವಾದ ಮತ್ತು ಅತ್ಯಂತ ಹೃದಯ ಸ್ಪರ್ಶಿಯಾದ ಗುಹಸಮಾಗಮ ಪ್ರಸಂಗದ ಅವಲೋಕನ ಹಿಂದಿನ ಸರಣಿಯ ಅಂತ್ಯದಲ್ಲಿ ಆಗಿತ್ತು. ಈಗ ಕರ್ಜಗಿಯವರು ನಮ್ಮನ್ನು ಬಹುಶಃ ಭರದ್ವಾಜಾಶ್ರಮಕ್ಕೆ ಕರೆದುಕೊಂಡು ಹೋಗಬಹುದು ಅಂದ್ಕೊಂಡಿದ್ದೇನೆ. ಅಯೋಧ್ಯಾಕಾಂಡ ಕಾವ್ಯ ರಸಿಕರಿಗೆ ವಿಶೇಷವಾಗಿ ಅಚ್ಚುಮೆಚ್ಚಾದದ್ದು. ಇದನ್ನು ರಾಮಾಯಣದ ಹೃದಯಾಂಗಣ ಅಂತ DVG ಕರೆದಿದ್ದರು. ಬೇರೆ ಕಾಂಡಗಳಲ್ಲಿ ಕಥೆಯ ಪ್ರಗತಿ ಘಟನೆಗಳು ತುಂಬ ಇವೆ. ಅಯೋಧ್ಯಾಕಾಂಡದಲ್ಲಿ ನಮ್ಮ ಅಂತರಂಗದ ಭಾವನೆಗಳನ್ನು ಮೀಟಿ ಎಬ್ಬಿಸುವ ಪ್ರಸಂಗಗಳು ತುಂಬ ಇವೆ. ಪಟ್ಟಾಭಿಷೇಕಕ್ಕೆ ವಿಘ್ನ ಬಂದದ್ದು, ವನವಾಸದ ಆರಂಭ, ಭರತ ಪ್ರಲಾಪ, ಗಂಗಾವತರಣ, ಭರತನ ಆಗಮನ, ಭರದ್ವಾಜರ ಆತಿಥ್ಯ, ಚಿತ್ರಕೂಟ ಪ್ರವೇಶ ಇತ್ಯಾದಿ. ರಾಮಾಯಣ ಕೃತಿಯ ಅದ್ಭುತ ಕಾವ್ಯತ್ವ, ಕಾವ್ಯಗುಣ ವಿಶೇಷವಾಗಿ ಹೊಮ್ಮಿರುವುದು ಈ ಭಾಗದ ಪ್ರಸಂಗಗಳಲ್ಲಿ. ವನವಾಸಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಬೇಕು ಅಂತ ಡಾಕ್ಟರ್ ಗುರುರಾಜ್ ಕರ್ಜಗಿಯವರು ಪ್ರಾರ್ಥನೆ ಮಾಡ್ತೇನೆ. ಎಲ್ಲ ಸಹೃದಯರಿಗೆ ನಮಸ್ಕಾರ. ಡಾಕ್ಟರ್ ರಾಮಸ್ವಾಮಿಯವರು ಹೇಳಿದ ಹಾಗೆ
ರಾಮನ ಜೊತೆಗೆ ವನವಾಸಕ್ಕೆ ಹೋಗೋದು ಸಂಭ್ರಮನೇ. ಯಾಕಂದರೆ ರಾಮ ಎಲ್ಲಿರ್ತಾನೋ ಅದು ರಾಮರಾಜ್ಯ. ಕಳೆದ ಬಾರಿ 5 ದಿವಸ ಮಾತಾಡಿದಾಗ ಅವ್ರು ಹೇಳಿದ ಹಾಗೆ ರಾಜನಾಗಬೇಕಾದ ರಾಮ ವನವಾಸಕ್ಕೆ ಹೋಗುವಂಥ ಪರಿಸ್ಥಿತಿ ಬಂತು. ಅದು ಬಹಳ ದೀರ್ಘಕಾಲ ಆದದ್ದಲ್ಲ, ತಕ್ಷಣವಾಗಿ ಆದಂಥ ಬದಲಾವಣೆ, ಯಾರಿಗಾದರೂ ಆಘಾತ ಉಂಟು ಮಾಡುವಂಥ ಬದಲಾವಣೆ. ಅದು ರಾಮನಿಗೆ ಆಘಾತ ತೋರಿಸ್ಕೊಳ್ಳಿಲ್ಲ. ಆ ನಂತರ ಬಂದು ತಾಯಿಗೆ ಹೇಳ್ತಾನೆ. ತಾಯಿ ಪ್ರಶ್ನೆ ಕೇಳ್ತಾಳೆ, ನೋಡಪ್ಪ ಅಪ್ಪ ನಿನಗೆ ಹೋಗು ಅಂದರು, ನಾನು ಅಮ್ಮ ಹೋಗಬೇಡ ಅಂತೀನಿ, ನೀನೇನು ಮಾಡ್ತೀಯಾ ಅಂತ. ಅಂಥ ಧರ್ಮ ಸೂಕ್ಷ್ಮಗಳನ್ನು ಎಷ್ಟು ಚೆನ್ನಾಗಿ ನಿಭಾಯಿಸಿ ರಾಮ ಹೋಗೋದನ್ನು ತೀರ್ಮಾನ ಮಾಡ್ತಾನೆ. ತಂದೆ ಇವತ್ತು ಒಂದು ದಿವಸ ಆದರೂ ಮುಂದೆ ಹಾಕಪ್ಪ, ಒಂದು ದಿವಸ ಮಾತಾಡ್ಕೊಂಡು ಇರೋಣ ಅಂದರೆ ಕೂಡ ಇಲ್ಲ, ನಾನು ಇವತ್ತೇ ಹೋಗಬೇಕು. ಯಾಕಂದರೆ ಒಂದು ದಿವಸದಲ್ಲಿ ಮನಸ್ಸು ಹೆಂಗೆ ಬದಲಾಯಿಸ್ತದೆ ಅಂತ ಗೊತ್ತಾಗೋಲ್ಲ ಮನುಷ್ಯನಿಗೆ. ನನಗೆ ಇವತ್ತು ಮನಸ್ಸಿಗೆ ಹೋಗಬೇಕು ಅಂತ ಬಂದಿದೆ, ಮತ್ತೇನಾದರೂ ಅಡಚಣೆ ಬರಬಾರ್ದು, ಅದಕ್ಕೆ ಹೋಗ್ತೀನಿ ಅಂತ ಹೊರಟು ಬಿಡ್ತಾನೆ. ಅಪ್ಪ ಗೋಳಾಡ್ತಾ ಇರ್ತಾರೆ, ತಂದೆಗೆ ತಾಯಿಗೆ ಬೈತಾರೆ, ಕೈಕೇಯಿಗೆ ಎಲ್ಲ ಆಗ್ತಾ ಇರ್ತದೆ. ಆ ಗದ್ದಲದಲ್ಲಿ ರಾಮ ಹೊರಟು ಬಿಡ್ತಾನೆ. ಸುಮಂತ್ರ ರಥದಲ್ಲಿ ಕರ್ಕೊಂಡು ಹೋಗ್ತಾನೆ. ಹೋದಾಗ ಅದು ಏನಾಯಿತು ಅನ್ನೋದನ್ನು ನಾನು ಹೋದ ಸಲ ನೋಡಿದ್ವಿ. ಅವರನ್ನು ಕರ್ಕೊಂಡು ಹೋದಾಗ ಮೊದಲು ತಾಮಸಾ ನದಿ ದಂಡೆ ಮೇಲೆ ಮೊದಲೇ ದಿವಸ ಕಳೀತಾರೆ, ಮೊದಲೇ ರಾತ್ರಿಯನ್ನು. ಅವ್ರ ಜೊತೆಗೆ ಸಾಕಷ್ಟು ಜನ ಅಯೋಧ್ಯ ವಾಸಿಗಳು ಬಂದುಬಿಟ್ಟಿದ್ದಾರೆ, ಜೊತೆಗೆ ಬರ್ತೀವಿ ಅಂತ. ಅವ್ರನ್ನ ತಪ್ಪಿಸೋದು ಹೇಗೆ? ಅದಕ್ಕೆ ಮರುದಿನ ಬೆಳಗ್ಗೆ ಅವರೆಲ್ಲ ಏಳೋದ್ರೊಳಗೆ ಮೊದಲು ಸುಮಂತ್ರ ನದಿ ಆ ಕಡೆಗೆ ರಥ ಕಳಿಸ್ಬಿಟ್ಟಿರ್ತಾನೆ. ರಾಮ, ಲಕ್ಷ್ಮಣ, ಸೀತೆ ಹಾಗೂ ಸುಮಂತ್ರ ನದಿ ದಾಟಿ ಜನ ಮಲ್ಕೊಂಡಾಗಲೇ ಪಾರಾಗಿ ಹೋಗ್ಬಿಡ್ತಾರೆ. ಅಲ್ಲಿ ರಥದಲ್ಲಿ ಬಹಳ ದೂರ ಹೋದ್ಮೇಲೆ ಈ ಕಡೆ ಜನ ಎದ್ದುಬಿಟ್ಟು ರಾಮ ಇಲ್ಲ, ಲಕ್ಷ್ಮಣ ಇಲ್ಲ, ರಥ ಇಲ್ಲ, ಸುಮಂತ್ರ ಇಲ್ಲ, ಆದ್ದರಿಂದ ನಮಗೆ ದೈವ ಇಷ್ಟೇ ನಮ್ಮದು ಅಂತ ವಾಪಸ್ಸು ಅಯೋಧ್ಯೆಗೆ ಬರ್ತಾರೆ. ಇಲ್ಲಿ ಮುಂದೆ ಹೋದ್ಮೇಲೆ ಕೋಸಲ ದೇಶಿಯನ್ನು ದಾಟಿ ವೇದಶ್ರುತಿ ನದಿಯನ್ನು ದಾಟಿ ಗೋಮತಿ ನದಿಯನ್ನು ಸೇರ್ತಾರೆ. ಅಲ್ಲಿಂದ ಸ್ಪಂದಿಕಾ ನದಿಯನ್ನು, ಇದು ಯಾಕೆ ಹೇಳ್ತಿದ್ದೀನಿ, ಅದು ಎಷ್ಟು ಚಂದ ಜಾಗ್ರಫಿ ಇದೆ ಅಂತ. ಪ್ರತಿಯೊಂದನ್ನು ದಾಖಲೆ ಮಾಡ್ಕೊಂಡು ಹೋಗುವಂಥದ್ದು. ನದಿಗಳನ್ನು ದಾಟಿ ಕೋಸಲ ದೇಶದಿಂದ ಜನರ ನಿರೂಪ ಪಡೆದು ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ ತಾಯಿ ನೆನೆಸ್ಕೊಂಡು, ಭೂಮಿ ನೆನೆಸ್ಕೊಂಡು ಅಲ್ಲಿಂದ ಗಂಗಾ ನದಿ ತೀರಕ್ಕೆ ಬರ್ತಾರೆ. ಶೃಂಗವೀರಪುರದಲ್ಲಿ ಗುಹಾ ಅವನ ಆತಿಥ್ಯ ಪಡ್ಕೊಳ್ತಾರೆ. ಆದರೆ ವನವಾಸ ಇರೋದರಿಂದ ಪುರ ಪ್ರವೇಶ ಇಲ್ಲ. ಆದ್ದರಿಂದ ಹೊರಗೆ, ಊರು ಹೊರಗೇನೆ ಮರದ ಕೆಳಗೆ 2ನೇ ರಾತ್ರಿಯನ್ನು ಕಳೀತಾರೆ ಅನ್ನೋದನ್ನು ಹೋದ ಸಲ ನೋಡಿದ್ದು. 2ನೇ ರಾತ್ರಿ ಕಳೆದ ಮೇಲೆ ಮುಂದೆ ಹೊರಡ್ತಾರೆ. ಇದು ಬಹಳ ಮುಖ್ಯವಾದ್ದು. 3ನೇ ರಾತ್ರಿ ನಿಜವಾಗಿಯೂ ವನವಾಸದ ರಾತ್ರಿ ಅದು. ಸುಮಂತ್ರ ವಾಪಸ್ ಹೋದ, ಸುಮಂತ್ರನ ಕಳಿಸಿದ, ರಥ ಹೋಯಿತು. ಈಗ 3 ಜನ, ರಾಮ, ಲಕ್ಷ್ಮಣ, ಸೀತೆ 3 ಜನ, ಯಾರೂ ಜೊತೆಗಿಲ್ಲ. ಹಾಗೆ ಗಂಗೆಯನ್ನು ದಾಟಿ, ಅವ ಗಂಗೆಯನ್ನು ದಾಟಬೇಕಾದ್ರೆ ಸೀತೆ ಹರಕೆ ಹೊತ್ಕೋತಾಳೆ. ನಾವು 14 ವರ್ಷ ಸುಸೂತ್ರವಾಗಿ ಬಂದರೆ ನಿನಗೆ ಇದನ್ನು ಕೊಡ್ತೇನೆ, ಅದು ಕೊಡ್ತೇನೆ ಅಂತೆಲ್ಲ ಹರಕೆ ಹೊತ್ಕೋತಾಳೆ. ಆಮೇಲೆ ರಾತ್ರಿಯನ್ನು ಅಲ್ಲೇ ಕಳೀತಾರೆ ನದಿ ದಂಡೆ ಮೇಲೆ. 4ನೇ ದಿನ ಈ ಗಂಗಾ ಯಮುನಾ ಸಂಗಮ ಆಗುವಂಥ ಪ್ರಯಾಗಕ್ಕೆ ಬರ್ತಾರೆ. ಹತ್ತಿರದಲ್ಲಿದ್ದಂಥ ಭಾರದ್ವಾಜ ಆಶ್ರಮಕ್ಕೆ ಹೋಗ್ತಾರೆ. ಅವ್ರ ದರ್ಶನ ಪಡೆದು ರಾತ್ರಿ ಅಲ್ಲೇ ಕಳೀತಾರೆ. ಭಾರದ್ವಾಜರು ಸಾಕಷ್ಟು ಸೂಚನೆಗಳನ್ನು ಕೊಡ್ತಾರೆ, ಮುಂದೆ ಹೇಗೆ ಹೋಗಬೇಕು ಅಂತ ಹೇಳಿ. ಚಿತ್ರಕೂಟಕ್ಕೆ ಹೋಗಿ ನೀವು, ಒಳ್ಳೆಯದಾಗ್ತದೆ ಅಂತ ಭಾರದ್ವಾಜರು ಹೇಳ್ತಾರೆ. ಯಮುನೆಯನ್ನು ದಾಟಿ ಹೋಗ್ತಾರೆ. 5ನೇ ರಾತ್ರಿಯನ್ನು ಯಮುನಾ ನದಿ ತೀರದಲ್ಲೇ ಕಳೀತಾರೆ. 6ನೇ ದಿನ ಅತ್ಯಂತ ರಮ್ಯವಾದಂಥ ಚಿತ್ರಕೂಟ ಪ್ರದೇಶವನ್ನು ಸೇರಿ ಹತ್ತಿರದಲ್ಲೇ ಇದ್ದಂಥ ವಾಲ್ಮೀಕಿ ಆಶ್ರಮಕ್ಕೆ ಹೋಗ್ತಾರೆ. ವಾಲ್ಮೀಕಿ ಋಷಿಗಳನ್ನು ಭೇಟಿಯಾಗಿ ಅವರ ಆಶೀರ್ವಾದ ಪಡ್ಕೊಂಡು ಅಲ್ಲಿಂದ ಸ್ವಲ್ಪ ದೂರದಲ್ಲಿ ತಮ್ಮ ಪರ್ಣಕುಟಿಯನ್ನು ನಿರ್ಮಾಣ ಮಾಡ್ಕೊಂಡು ಉಳ್ಕೋತಾರೆ. ಇದು ಬಹಳ ಮುಖ್ಯ. ಮೊದಲನೇ ಬಾರಿಗೆ ಒಂದು ಗುಡಿಸಲು ಕಟ್ಟಿಕೊಂಡು ಇದ್ದದ್ದು, ಅದಕ್ಕೆ ವಾಸ್ತುಶಾಂತಿಯನ್ನು ಮಾಡ್ತಾರೆ. ಅವತ್ತು ರಾತ್ರಿ ತಮ್ಮ ನೂತನ ಗೃಹದಲ್ಲಿ 3 ಜನ ವಾಸ ಮಾಡ್ತಾರೆ. ಇದು 6ನೇ ರಾತ್ರಿ ಕಳೆಯುವಂಥದ್ದು. ಇದು ಯಾಕೆ ಹೇಳ್ತಿದ್ದೀನಿ ಅನ್ನೋದೊಂದು ಕಾರಣ ಇದೆ. 3ನೇ ರಾತ್ರಿಯಿಂದ 6ನೇ ರಾತ್ರಿವರೆಗೂ ವನವಾಸನೇ ಶುರುವಾದದ್ದು, ಜೊತೆಗೆ ಯಾವ ಸಹಕಾರನೂ ಇಲ್ಲ. ಅದೇ 6ನೇ ರಾತ್ರಿ ಅವರು ತಮ್ಮ ಮನೆಯಲ್ಲಿ ಪರ್ಣಕುಟಿಯಲ್ಲಿ ಮದ್ಕೊಂಡಾಗ ಅದೇ ಸಮಯಕ್ಕೆ 6ನೇ ದಿನ ರಾತ್ರಿ ಅಯೋಧ್ಯೆಗೆ ಅದು ಕಾಳರಾತ್ರಿ ಆಗಿತ್ತು. 6ನೇ ದಿವಸ ರಾಮ ಹೋಗಿ 6ನೇ ದಿವಸ ದಶರಥ ಒಂದು ಥರ ಅಂಧ ಆಗಿಬಿಟ್ಟಿದ್ದಾನೆ, ಕಣ್ಣು ಕಾಣಿಸ್ತಾ ಇಲ್ಲ ಸರಿಯಾಗಿ. ಅವನು ಕೌಸಲ್ಯ ಅರಮನೆಯಲ್ಲಿ ಇದ್ದಾನೆ, ಈಗ ಕೈಕೇಯಿ ಅರಮನೆಯಲ್ಲಿ ಇಲ್ಲ. ಪೂರ್ತಿ ಭ್ರಮಾಧೀನನಾಗಿದ್ದಾನೆ. ಅವನಿಗೆ ಒಂದೇ ಒಂದು ಶೋಕ ಅಂದರೆ ರಾಮ ಇಲ್ಲಲ್ಲ ಅಂತ ಒಂದು ಶೋಕ. ಎಷ್ಟು ಚಂದ ವಾಲ್ಮೀಕಿಗಳು ವರ್ಣನೆ ಮಾಡ್ತಾರೆ ಅಂದರೆ,
ಎಣ್ಣೆ ಮುಗಿದ ಹಣಿತೆಯ ಬತ್ತಿಯಂತೆ ರಾಮನಿಲ್ಲದ ಅಯೋಧ್ಯೆಯ ಕಲ್ಪನೆ ಅವನ ಶರೀರವನ್ನು ಸುಡುತ್ತಿತ್ತು ಅಂತ. ಒಂದು ಕವಿ ಪ್ರತಿಭೆ ಹೇಗಿರ್ತದೆ ನೋಡಿ. ನಾವು ಬತ್ತಿ ಇಟ್ಟು ಎಣ್ಣೆ ಮುಗಿದು ಹೋದರೆ ಏನಾಗ್ತದೆ ಅಂದರೆ ಬತ್ತಿ ಸುಡೋಕೆ ಶುರು ಆಗ್ತದೆ. ಎಣ್ಣೆ ಮುಗಿದು ಹೋದ್ಮೇಲೆ ಬತ್ತಿ ಸುಟ್ಟು ಸ್ವಲ್ಪ ಹೊತ್ತಿಗೆ ಬೂದಿ ಆಗಿ ಹೋಗ್ಬಿಡ್ತದೆ. ಅದು ಇಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ಎಣ್ಣೆ ಮುಗಿದ ಹಣತೆಯ ಬತ್ತಿಯಂತೆ ರಾಮನಿಲ್ಲದ ಅಯೋಧ್ಯೆಯ ಕಲ್ಪನೆ ಅವನ ಶರೀರವನ್ನು ಸುಡುತ್ತಿತ್ತು. ಅವನು ಹೇಳ್ತಾನೆ, ನಾಲಿಗೆ ಮಾತ್ರ ಏನೋ ಬಡಬಡಿಸ್ತಾ ಇತ್ತು. ಅವನಿಗೆ ಸ್ಪರ್ಶ ಹೋಗ್ಬಿಟ್ಟಿದೆ, ಕಣ್ಣು ಕಾಣಿಸ್ತಾ ಇಲ್ಲ, ಭ್ರಮಾಧೀನಾಗಿದ್ದಾನೆ. ಆದರೆ ಏನೋ ಒಂದೇ ಸಮ ಬಡಬಡಿಸ್ತಾ ಇದ್ದಾನೆ. ಕೌಸಲ್ಯ, ಸುಮಿತ್ರ ಇಬ್ಬರು ಅವನ ಪಕ್ಕದಲ್ಲೇ ಕೂತಿದ್ದಾರೆ. ಈ ಹೊತ್ತಿಗೆ ಒಂದು ದಶರಥ ಇದುವರೆಗೂ ಹಿಂದೆ ಯಾರ ಮುಂದೂ ಹೇಳದೇ ಇದ್ದಂಥ ಒಂದು ಘಟನೆಯನ್ನು ಹೇಳ್ತಾನೆ. ಯಾರಿಗೂ ಹೇಳಿರದಂಥ ಘಟನೆ, ಅದು ಅವನ ಜೀವನವನ್ನು ಸತತವಾಗಿ ಕೊರೆದಂಥ ಘಟನೆ. ಇದುವರೆಗೂ ಅವನು ಒಳಗಡೆ ಕೊರೆದು ಬಿಟ್ಟಿದೆ, ಆದರೆ ಯಾರ ಮುಂದೂ ಬಾಯಿ ಬಿಟ್ಟಿಲ್ಲ. ಅದರ ಮೊಟ್ಟ ಮೊದಲನೇ ಬಾರಿಗೆ ಕೌಸಲ್ಯ ಮುಂದೆ ಹೇಳ್ತಾನೆ. ಅದು ಶ್ರವಣಕುಮಾರ ವಧೆಯ ಕಥೆ. ಅದು ಆಕಸ್ಮಿಕ ಅಂತ ಅನ್ಕೋಬಹುದು. ತಮ್ಮ ಶ್ರವಣಕುಮಾರ ಕಥೆ ಹೇಳೋದೇನಿಲ್ಲ. ಅವನು ನೀರು ತಗೊಳ್ಳೋಕೆ ಹೋದಾಗ ಆ ಶಬ್ದ ಬಂದಾಗ, ಶಬ್ದವೇದಿ ಪ್ರಯೋಗ ಶಕ್ತಿ ಇದ್ದಂಥ ದಶರಥ ಬಾಣ ಹೊಡೆದು ಕೊಲ್ತಾನೆ. ಒಂದು ಆನೆ ನೀರು ಕುಡಿಯೋಕೆ ಬಂದಿರಬೇಕು, ಪ್ರಾಣಿ ನೀರು ಕುಡಿಯೋಕೆ ಬಂದಿರಬೇಕು ಅಂತ ಹೊಡಿತಾನೆ. ಅದು ಆಕಸ್ಮಿಕ ಆದರೂ ಕೂಡ ಅದರ ಅಪರಾಧ ಅವನ ಮೇಲೆ ಇದೆ. ಇಬ್ಬರು ವಯಸ್ಸಾದ ಅಪ್ಪ ಅಮ್ಮ ಇದ್ದಾರೆ, ಅಲ್ಲಿದ್ದಾರೆ. ಅವ್ರು ಹೋದಾಗ ಹೇಳ್ತಾನೆ, ಹಿಂಗಾಯಿತು ನನ್ನ ಕಡೆಯಿಂದ ಅಂದಾಗ ಅವರು ಶಾಪ ಕೊಡ್ತಾರೆ, ದುಃಖದಿಂದ ಶಾಪ ಕೊಡ್ತಾರೆ. ನೀನು ಕೂಡ ಪುತ್ರವಿಯೋಗ ಆಗದಾಗ ನೀನು ಸಾಯೋ ಹೊತ್ತಿಗೆ ಪುತ್ರವಿಯೋಗ ಆಗಲಿ ಅಂತಲೇ ಹೇಳ್ತಾರೆ. ಅದು ಎಷ್ಟರ ಮಟ್ಟಿಗೆ ಅವನು ಕೊರೆದಿದೆ ಒಳಗಡೆ ಅಂತ ಹೊರಗಡೆ ಯಾರ ಮುಂದೂ ಹೇಳಿಲ್ಲ. ಮೊಟ್ಟ ಮೊದಲನೇ ಬಾರಿಗೆ ಹೇಳ್ತಿದ್ದಾನೆ. ಅದಕ್ಕೆ ನಮ್ಮಲ್ಲಿ ಒಂದು ಮಾತಿದೆ, ಸಾಯೋ ಮನುಷ್ಯ ಸುಳ್ಳು ಹೇಳಲ್ಲ ಅಂತ. ಆ ಹೊತ್ತಿಗೆ ಸುಳ್ಳು ಹೇಳಿ ಪ್ರಯೋಜನ ಇಲ್ಲ, ಅವನಿಗೆ ಮುಗ್ದೇ ಹೋಯ್ತು ಜೀವನ, ಇನ್ನೇನಿದೆ. ಆದ್ದರಿಂದ ಹೇಳ್ತಾನೆ ಅಂತ. ಅದುವರೆಗೂ ತಡ್ಕೊಂಡಿದ್ದ ದಶರಥ ಯಾರ ಮುಂದೂ ಬಾಯಿ ಬಿಟ್ಟಿಲ್ಲ ಇದನ್ನು ಶ್ರವಣಕುಮಾರ ಕತೆ. ಆದ್ರ ಮನಸ್ಸಲ್ಲಿ ಎಷ್ಟು ಆಳವಾಗಿ ಕೂತಿತ್ತು ಅಂದರೆ ಅವನಿಗನ್ನಿಸ್ಬಿಡ್ತು, ನನಗೆ ಪುತ್ರ ಶೋಕ ಆಯ್ತಲ್ಲ, ಮಗ ಹೋದ ಅಂತ ನಾನು ಬದುಕೋಲ್ಲ ಅಂತ ಅನಿಸ್ಬಿಟ್ಟಿದೆ. ಅದಕ್ಕೆ ಆ ಆತುರದಲ್ಲಿ, ಆತಂಕದಲ್ಲಿ, ದುಃಖದಲ್ಲಿ ಕೌಸಲ್ಯಗೆ ಮತ್ತು ಸುಮಿತ್ರೆಗೆ ಹೇಳ್ತಾನೆ, ಹಿಂಗಾಯಿತು ಅಂತ ಹೇಳ್ತಾನೆ. ಹೇಳಿಬಿಟ್ಟು ಒಂದು ಶ್ಲೋಕ ಇದೆ, ಅದ್ಭುತವಾದ ಶ್ಲೋಕ ಅದು. ಅಂದರೆ ತಪ್ತನಾದಂಥ ಮನುಷ್ಯ, ಸಂಕಟದಲ್ಲಿ ಒದ್ದಾಡ್ತಿರುವಂಥ ಮನುಷ್ಯನ ಬಾಯಿಂದ ಒಂದು ದೊಡ್ಡ ವಾಕ್ಯ ಬಂದ್ಬಿಡ್ತದೆ, ತುಂಬ ಸಂದೇಶ ಕೊಡುವಂಥ ವಾಕ್ಯ ಬರ್ತದೆ. ಅವನು ಹೇಳುವಂಥ ಮಾತು ಎಷ್ಟು ಚೆನ್ನಾಗಿದೆ. ಯದಾಚರತಿ ಕಲ್ಯಾಣಿ ಶುಭಂ ವಾ ಯಾ ಅಶುಭಂ ತದೇವ ಲಭತೆ ಭದ್ರೇ ಕರ್ತಾ ಕರ್ಮಜಮಾತ್ಮನಃ ಅಂತ. ತುಂಬ ಸುಲಭವಾದದ್ದು ಪದ್ಯ, ಶ್ಲೋಕ ಅದು. ಯದಾಚರತಿ ಕಲ್ಯಾಣಿ, ಎಲೆ ಮಂಗಳಾಗಿ ಕೌಸಲ್ಯೆ, ಮನುಷ್ಯ ಒಳ್ಳೆಯದನ್ನೇ ಮಾಡಲಿ ಕೆಟ್ಟದ್ದನ್ನೇ ಮಾಡಲಿ ತನ್ನ ಕರ್ಮಕ್ಕೆ ತಕ್ಕ ಫಲವನ್ನೇ ಪಡಿತಾನೆ ಅಂತ. ಇದು ಬಹಳ ದೊಡ್ಡ ಮಾತು ದಶರಥ ಅವಾಗ ಹೇಳೋದು. ಈಗ ಅವನಿಗೆ ಗೊತ್ತಾಗ್ಬಿಟ್ಟಿದೆ, ನಾನು ತಪ್ಪು ಮಾಡಿದ್ನೋ, ಗೊತ್ತಿದ್ದು ಮಾಡಿದ್ನೋ, ಗೊತ್ತಿಲ್ಲದೆ ಮಾಡಿದ್ನೋ ಗೊತ್ತಿಲ್ಲ, ನಾನು ಆಗ ಮಾಡಿದ ತಪ್ಪಿಗೆ ನಾ ಶಿಕ್ಷೆ ಪಡಲೇಬೇಕು. ಅದಕ್ಕೆ ಅನಿಸುತ್ತೆ ಬಸವಣ್ಣವ್ರು ಹೇಳಿದ್ದದೇ, ಸ್ವರ್ಗಲೋಕ ನರಕ ಮೃತ್ಯಲೋಕ ಬೇರಿಲ್ಲ ಕಾಣಿಭೋ ಅಂತ. ಎಲ್ಲ ಇಲ್ಲಿ ಅಕೌಂಟ್ ಕ್ಲಿಯರ್ ಮಾಡಿಕೊಂಡೇ ಹೋಗಬೇಕು, ಕ್ಯಾರಿ ಫಾರ್ವರ್ಡ್ ಏನಿಲ್ಲ, ಅದು ಮುಗಿಸಬೇಕು. ಅದನ್ನು ತಪ್ಪು ಮಾಡಿದರೆ ಶಿಕ್ಷೆ ತೊಗೊಂಡೇ ಹೋಗಬೇಕು. ಅದು ಎಷ್ಟರ ಮಟ್ಟಿಗೆ ದಶರಥನ ಮನಸ್ಸಲ್ಲಿ ಕೂತಿದೆ ಅಂದರೆ, ಯದಾಚರತಿ ಕಲ್ಯಾಣಿ, ನಾನು ಏನೇನು ಮಾಡ್ತೀನಲ್ಲ ತದೇವ ಲಭತೆ ಭದ್ರೆ, ಅದೇ ನನಗೆ ಸಿಗ್ತದೆ ವಾಪಸ್ಸು. ಹಿಂದ್ಕೊಂದ್ಸಲ ಹೇಳಿದ್ದೆ ನಾನು, ವೆನ್ ಯುವರ್ ಮೈಂಡ್ ಗೋಸ್ ಟುವರ್ಡ್ಸ್ ಸಿನ್ ವಿ ಡಿಕ್ರಿ ಅವರ್ ಸೆಲ್ವ್ಸ್ ಅ ಡೆಫರ್ಡ್ ಪನಿಷ್ಮೆಂಟ್ ಅಂತ. ನನ್ನ ಮನಸ್ಸು ಪಾಪದ ಕಡೆಗೆ ಎಳೆದ್ರೆ, ಪಾಪ ಮಾಡ್ತಿರೋ ಬಿಡ್ತಿರೋ, ಮನಸ್ಸು ಪಾಪದ ಕಡೆಗೆ ಎಳೆದ್ರೆ ನಮಗೆ ನಾವೇ ಶಿಕ್ಷೆ ಕೊಟ್ಕೊಂಡ್ಬಿಟ್ಟಿರ್ತೀವಿ. ಅದನ್ನು ಡೆಫರ್ಡ್ ಪನಿಷ್ಮೆಂಟ್. ಅದು ಇವತ್ತೇ ಬರಲಿಕ್ಕಿಲ್ಲ, ನಾಳೆ ಬರಲಿಕ್ಕಿಲ್ಲ, 10 ವರ್ಷ ಆದಮೇಲೆ ಬರ್ಬೋದು. ಆಗ ನನಗೆ ಯಾಕೆ ಹಿಂಗಾಯಿತು, ನಾನು ಏನು ತಪ್ಪು ಮಾಡಿದ್ದೆ ಅಂತ ಅನ್ಕೋತೀನಿ. ಆದರೆ 15 ವರ್ಷದಿಂದ ಮಾಡಿದಂಥ ತಪ್ಪು ಇಲ್ಲಿ ಶಿಕ್ಷೆ ಕೊಟ್ಟಿದೆ. ಅದು ಡೆಫರ್ಡ್ ಪನಿಷ್ಮೆಂಟ್. ಅದು ಅದನ್ನು ಎಷ್ಟು ಚಂದ ಹೇಳ್ತಾನೆ, ಯದಾಚರತಿ ಕಲ್ಯಾಣಿ, ನಾನು ಏನೇನು ಮಾಡ್ತೀನೋ ತದೇವ ಲಭತೆ ಭದ್ರೆ, ಅದೇ ಸಿಗೋದು ನನಗೆ ವಾಪಸ್ಸು. ಅವನು ಶ್ರವಣಕುಮಾರಿಗೆ ತಾನು ಮಾಡಿದ್ದ ಅನ್ಯಾಯ ಗೊತ್ತಾಗಿದೆ, ಆ ತಂದೆ ತಾಯಿ ಕೊಟ್ಟಂಥ ಶಾಪ ಗೊತ್ತಾಗಿದೆ, ಆದ್ದರಿಂದ ನನಗೂ ಹಂಗಾಯಿತು ಈಗ ಅಂತ ಹೇಳ್ತಾನೆ. ಇದು ಬಹುದೊಡ್ಡ ಸಂದೇಶ ನಮ್ಮ ಜೀವನಕ್ಕೆ ಸಿಗುವಂಥದ್ದು. ಎಷ್ಟೋ ಸಲ ನಾವು ಜೀವನದಲ್ಲಿ ಕೆಲವು ಕೆಲಸಗಳನ್ನು ಮಾಡಿದಾಗ ಅದು ತಪ್ಪು ಅಂತ ಗೊತ್ತಿದ್ರೂ ಮಾಡ್ತೇವೆ. ನಡೀತದೆ, ಪರವಾಗಿಲ್ಲ, ಮಾಡ್ಬೋದಲ್ಲ, ಎಲ್ಲರೂ ಮಾಡ್ತಾರೆ, ನಂದೇನು. ಈಗಂತೂ ನೋಡಿ ತುಂಬ ಅಭ್ಯಾಸ ಆಗಿಬಿಟ್ಟಿದೆ ನಮಗೆ. ಪೇಪರ್ ನೋಡಿದಾಗ ನಾವು ಒಬ್ಬನೇ ಮಾಡಿದ್ದೆ, ನೀವು ಮಾಡಿಲ್ವಾ? ದಿನ ಪೇಪರಲ್ಲಿ ಬರ್ತಲ್ಲ, ನೋಡಿದ್ದೀವಿ. ಈಗ ನಾನು ಮಾಡಿಲ್ಲ ಅಂತ ಯಾರೂ ಹೇಳ್ತಾ ಇಲ್ಲ, ನೀವು ಮಾಡಿಲ್ವಾ ಅಂತ.
ಆದರೆ ಅದಕ್ಕೆ ಶಿಕ್ಷೆ ಇದೆ ಅಂತ ನೆನಪಿಟ್ಕೋಬೇಕಷ್ಟೇ. ಇವತ್ತಿಲ್ಲ ನಾಳೆ ಆ ಶಿಕ್ಷೆ ಬರ್ತದೆ ಅಂತ. ಯಾವುದೋ ಒಂದು ಬ್ಯಾಂಕಿನಿಂದ 12,700 ಕೋಟಿ ತಗೊಳ್ಳುವಾಗ ತುಂಬ ಚಂದ ಅನ್ನಿಸ್ತಾ ಇತ್ತು ಅಲ್ವಾ? ಎಷ್ಟು ಬುದ್ಧಿವಂತ ಇದ್ದೀನಿ ನೋಡಿ, ಇಡೀ ಬ್ಯಾಂಕಿಂಗ್ ಸಿಸ್ಟಮನ್ನು ಮುಳುಗಿಸ್ಬಿಟ್ಟೆ, ನನಗೇನು ಮಾಡೋಕ್ಕಾಗಲಿಲ್ಲ ಅಂತ ಅಂದ್ಕೊಂಡು ಯದಾಚರತಿ ಕಲ್ಯಾಣಿ ಮಾಡಿದ್ದಿದೆಯಲ್ಲ, ತದೇವ ಲಭತೆ ಭದ್ರೆ. ಈಗ ಊರಿಗೂ ಬರೋಂಗಿಲ್ಲ, ದೇಶಕ್ಕೆ ಬರೋಂಗಿಲ್ಲ, ಹೊರಗಡೆ ಕೂತಿರ್ಬೇಕು. ಇದು ಒಬ್ಬರಿಗೆ ಅಂತಲ್ಲ, ಒಂದು ವಿಮಾನಯಾನ ಮಾಡಿ ಬೇಕಾದಷ್ಟು ಫ್ಯಾಕ್ಟ್ರಿಗಳನ್ನು ಮಾಡಿ ಬೇಕಾದಷ್ಟು ಹಣ ಗಳಿಸಿದಂಥ ಮನುಷ್ಯ ಈಗ ಪಾರಾದರೆ ಸಾಕು ಅಂತ ಕೂತ್ಕೊಳ್ಳೋದು. ಆ ಸಮೃದ್ಧಿಯಲ್ಲಿದ್ದಾಗ ತಪ್ಪು ಮಾಡಿದ್ದೀನಿ ಅಂತ ಅನಿಸೋದೇ ಇಲ್ಲ. ಅದೇ ಹೇಳ್ತೀನಲ್ಲ, ಡಿಕ್ರಿ ಎ ಡೆಫರ್ಡ್ ಪನಿಷ್ಮೆಂಟ್. ನನಗೆ ಗೊತ್ತಿಲ್ಲ, ನಾನೇ ಡಿಕ್ರಿ ತೊಗೊಂಡ್ಬಿಟ್ಟಿದ್ದೀನಿ ಆವಾಗ, ಡೆಫರ್ಡ್ ಪನಿಷ್ಮೆಂಟು. ಆವಾಗ ಗೊತ್ತಾಗಲಿಕ್ಕಿಲ್ಲ ನನಗೆ. ಶುಭಂ ವಾ ಯದಿ ಅಶುಭಂ, ಅದು ಒಳ್ಳೆಯದಾಗಲಿ ಕೆಟ್ಟದಾಗಲಿ, ಒಳ್ಳೇದು ಮಾಡಿದರೆ ಒಳ್ಳೆಯದೇ ಫಲ ಸಿಗ್ತದೆ. ನನ್ನ ಮೇಷ್ಟ್ರು ಭಾಳ ಚಂದ ಹೇಳೋರು, ಒಂದು ಒಳ್ಳೆ ಮಾವಿನ ಬೀಜ ಹಾಕೋ ಎಲ್ಲಾದರೂ ಒಂದು ಕಡೆಗೆ, ಅದು ಒಳ್ಳೆ ಮಾವಿನ ಗಿಡನೇ ಆಗ್ತದೆ, ಒಳ್ಳೆ ಹಣ್ಣೇ ಕೊಡ್ತದೆ. ಅದು ಎಂದೂ ಬೇವಿನ ಗಿಡ ಆಗೋಲ್ಲ. ನೀ ಬೇವಿನ ಗಿಡ ಹಾಕಿಬಿಟ್ಟು ಮಾವಿನ ಗಿಡ ಅಪೇಕ್ಷೆ ಮಾಡಬೇಡ, ಅದೇ ಆಗೋದು. ಏನು ಹಾಕಿದ್ದೀರೋ ಅದೇ ಬರುವಂಥದ್ದು ಅಂತ. ಈಗ ಕೊನೆಗೆ ಜೈಲು ಸೇರಬೇಕು. ಹಸುವಿನ ಮೇವಲ್ಲಿ ದುಡ್ಡು ತೊಗೊಂಡಾಗ ಗೊತ್ತಾಗಲಿಲ್ಲ, ಯಾರೋ ಒಬ್ರು ಹಿಂಗಿರ್ತಾರೆ ಬೇಕಾದಷ್ಟು. ಆಗ ತೊಗೊಂಡಾಗ ಏನೂ ಗೊತ್ತಾಗಲಿಲ್ಲ, ಅಧಿಕಾರ ದರ್ಪದಲ್ಲಿ ಅದೆಲ್ಲ ಮರ್ತು ಹೋಯ್ತು. ಆದರೆ ಹೊರಗಡೆ ಜಗತ್ತಲ್ಲಿ ಹೇಳಲಿಕ್ಕಿಲ್ಲ, ಅವ್ರು ಬಾಯಿ ಬಿಟ್ಟು. ಜೈಲಲ್ಲಿ ಸಾಕಷ್ಟು ವಿರಾಮ ಸಿಗ್ತದೆ. ಆಗ ಮನಸ್ಸಿಗೆ ಬರ್ತದೆ, ಛೇ ತಪ್ಪು ಮಾಡಿದೆ ನಾನು ಅವಾಗ ಅಂತ ಅನ್ಸಲ್ವಾ? ಅದಕ್ಕೆ ಹೇಳ್ತೀವಿ, ತಪ್ಪು ಯಾರನ್ನಾದರೂ ಮೋಸ ಮಾಡಬಹುದು, ನಿಮ್ಮ ಅಂತಃಸಾಕ್ಷಿಯನ್ನು ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅಲ್ಲಿ ಕೂತ ಬೇಕಾದಷ್ಟು ವಿರಾಮದಲ್ಲಿ ಅದು ಮಾಡಿದ್ದಕ್ಕೆ ನನಗೆ ಹಿಂಗೆ ಆದದ್ದು, ಅವತ್ತು ಮಾಡದೆ ಹೋಗಿದ್ರೆ ಚೆನ್ನಾಗಿರ್ತಿದ್ದೆ ನಾನು ಅಂತ. ಅದೇ ಭಾಳ ಮುಖ್ಯ. ಯದಾಚರತಿ ಕಲ್ಯಾಣಿ ತದೇವ ಲಭತೆ ಭದ್ರೆ, ಅದು ಬರುವಂಥದ್ದು. ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆಯದು ಬರುತ್ತೆ. ಅದಕ್ಕೆ ಶುಭಂ ಯದಿ ಅಶುಭಂ ಅಂತ ಎರಡೂ ಹೇಳ್ತಾರೆ. ಶುಭ ಮಾಡಿದ್ದು ಒಳ್ಳೇದಾಗಲ್ವಾ? ಎಷ್ಟು ಒಳ್ಳೆ ಕೆಲಸ ಆಗಿದೆ ಗೊತ್ತಾ? ನಿಮಗೆ ಗೊತ್ತಿಲ್ಲದ ಹಾಗೆ ಒಂದು ಒಳ್ಳೆ ಕೆಲಸ ಮಾಡಿದ್ದು ಯಾವತ್ತೂ ಫಲ ಕೊಡುತ್ತೆ. ಇದು ನಮ್ಮಂಥ ಮೇಷ್ಟ್ರುಗಳಿಗಂತೂ ತುಂಬ ಅನುಭವ ಆಗಿಬಿಡುತ್ತೆ. ಇದು ಸಣ್ಣ ಸಣ್ಣ ಕೆಲಸಗಳು, ದೊಡ್ಡ ಕೆಲಸ ಅಲ್ಲ. ನನಗೆ ನೆನಪಿದೆ, ಅಮೇರಿಕದ ಒಂದು ಬಹುದೊಡ್ಡ ಯೂನಿವರ್ಸಿಟಿಯಲ್ಲಿ ಒಂದು ಲೆಕ್ಚರ್ಗೆ ಹೋಗಿದ್ದೆ ನಾನು. ಲೆಕ್ಚರ್ ಮುಗಿಸಿ ಹೊರಗಡೆ ಬಂದಾಗ ಅಲ್ಲೊಬ್ಬರು ಹೆಣ್ಮಗಳು ಕೂತಿದ್ರು. ಮುಖ ಸ್ವಲ್ಪ ಏನೋ ಪರಿಚಯ ಇದ್ದಂಗೆ ಅನ್ನಿಸ್ತು. ನಾವು ಮೇಷ್ಟ್ರುಗಳಿಗೆ 20-30 ವರ್ಷ ಪಾಠ ಮಾಡಿದ ಮೇಲೆ ಹುಡುಗರ ಮುಖ ನೆನಪಿರುತ್ತೆ, ಹೆಸರು ಮರೆತು ಹೋಗ್ಬಿಡುತ್ತೆ. ಆಕೆ ನಿಂತ್ಕೊಂಡು ನಮಸ್ಕಾರ ಸರ್ ಅಂದ್ಲು. ಅಮೇರಿಕಾದಲ್ಲಿ ಆದರೂ ನಮಸ್ಕಾರ ಸರ್ ಅಂದ್ರೆ ತುಂಬ ಸಂತೋಷ ಆಗುತ್ತಲ್ಲ. ನಮಸ್ಕಾರಮ್ಮ, ಗುರ್ತತ್ಲಿಲ್ಲ ಅಂದೆ. ಸರ್ ನಾನು ನಿಮ್ಮ ಸ್ಟೂಡೆಂಟ್ ಆಗಿದ್ದೆ ಸರ್ 35 ವರ್ಷಗಳ ಹಿಂದೆ. ಸಂತೋಷಮ್ಮ, ಏನು ಹೆಸರು ಅಂತ. ನನ್ನ ಹೆಸರು ಪ್ರೇಮ ಸರ್ ಅಂದರು. ಪ್ರೇಮ ಭಾಳ ಸಾಮಾನ್ಯ ಹೆಸರು, ಎಲ್ಲರೂ ಭಾಳ ಜನ ಹೆಸರು ಇರ್ತಾವೆ, ಅದರಿಂದ ತಕ್ಷಣ ಗೊತ್ತಾಗಲ್ಲ. ನಾವೊಂದು ವಿಚಿತ್ರ ಮಾಡ್ತೀವಿ ಮೇಷ್ಟ್ರುಗಳೆಲ್ಲ, ನಿಮಗೆ ಗೊತ್ತಿರಬೇಕು, ಮೇಷ್ಟ್ರು ಆದವ್ರಿಗೆ ಗೊತ್ತಿರುತ್ತೆ. ಹಳೆ ಹುಡುಗರು ಸಿಕ್ಕರೆ, ಹಳೆ ಹುಡುಗರು ಅಂದರೆ ಭಾಳ ಹಿಂದೆ ವರ್ಷ ಇದ್ದಂಥ ಹುಡುಗರು ಯಾರು ಸಿಕ್ಕರೆ, ಯಾವ ಬ್ಯಾಚಿನಿಂದು ಅಂತ ಕೇಳ್ತೀವಿ. ಬ್ಯಾಚ್ ಅಂದರೆ ಏನು? 76, 77, 78 ಅದಲ್ಲ. ಅದು ನಮ್ಮ ಮೇಷ್ಟ್ರುಗಳ ತಲೆಯಲ್ಲಿ ಆ ಕಾಲದಲ್ಲಿದ್ದಂಥ ಅತ್ಯಂತ ಬುದ್ಧಿವಂತ ಹುಡುಗ ಮತ್ತು ಅತ್ಯಂತ ಲಫಂಗ ಹುಡುಗ ಚೆನ್ನಾಗಿ ನೆನಪಿರುತ್ತೆ, ಓಡಾಡೋ ಹುಡುಗ ನೆನಪಿರುತ್ತೆ. ಉಳಿದವ್ರು ಮರ್ತು ಹೋಗ್ಬಿಡ್ತಾರೆ. ಯಾವ ಬ್ಯಾಚು ಅಂದರೆ ನಿನ್ನ ಜೊತೆಗೆ ಯಾರಿದ್ರು, ರೆಫರೆನ್ಸ್ ಪಾಯಿಂಟ್ ಅದು. ಅವ್ರು ಹೇಳ್ತಾರೆ, ಓ ಅವನ ಕ್ಲಾಸ್ಮೇಟ ನೀನು, ಗೊತ್ತಾಯ್ತು ಬಿಡು ಅಂತಾಗುತ್ತೆ. ಮತ್ತು ನಮ್ಮ ಮನಸ್ಸು ಇಷ್ಟು ಮಜಾ ಇರ್ತದೆ ಮೇಷ್ಟ್ರುಗಳಿಗೆ, ಒಂದು ಸಣ್ಣ ಕ್ಲೂ ಸಿಕ್ಕರೆ ಎಲ್ಲ ಪೂರ್ತಿ ಫ್ಲಡ್ ಆಗಿಬಿಡುತ್ತೆ. ಸರ್ ಪ್ರೇಮ ಅಂದರೆ ಯಾರಮ್ಮ, ಯಾವ ಬ್ಯಾಚು? ನಾನು ಸುಮಾರು ಸರ್ ನಾನು ಅಂದು. ಸುಮಾ ಅಂದ ತಕ್ಷಣ ಗೊತ್ತಾಗ್ಬಿಡ್ತು. ಯಾಕಂದರೆ ಪ್ರೇಮ ಸುಮಾ ಇಬ್ಬರು ಇವರು ಐಡೆಂಟಿಕಲ್ ಟ್ವಿನ್ಸ್, ಅವಳಿ ಜವಳಿ ಇದ್ದವರು ಇಬ್ಬರು. ಒಬ್ರು ಹಾಗೆ ಒಬ್ಬರಿದ್ದರು, ಬೇರೆ ಮಾಡೋಕ್ಕೆ ಸಾಧ್ಯ ಇಲ್ಲ, ಹಂಗಿದ್ರು. ಅವ್ರು ನೋಡಿ 3 ವರ್ಷ ಅಭ್ಯಾಸ ಆಗಿತ್ತಲ್ಲ ನನಗೆ. ನಾನು ಹೇಳಿದೆ, ಹೌದಾ ಗೊತ್ತಾಯ್ತು ಬಿಡು, ಸುಮಾ ಎಲ್ಲಿದ್ದಾಳೆ ಈಗ ಅಂದೆ. ಕೆನಡಾದಲ್ಲಿದ್ದಾಳೆ ಸರ್. ನೀನೇನು ಮಾಡ್ತೀಮ್ಮ ಅಂದೆ. ಬರ್ಬೇಕು ಸರ್ ನೀವು ನನ್ನ ಕಡೆಗೆ. ಈಗ ಎಲ್ಲಿ ಅಂತ ಕೇಳಿದೆ. ಡಿಪಾರ್ಟ್ಮೆಂಟಿಗೆ ಹೋಗಬೇಕು. ಬೇಡಮ್ಮ, ಎಲ್ಲೂ ಹೋಗ್ಬೇಕು ನಾನು ಅಂದೆ. ಆಕೆ ಬಿಡಲಿಲ್ಲ, ಕೈ ಹಿಡಿದು ಎಳ್ಕೊಂಡೇ ಹೋದ್ಲು. ಡಿಪಾರ್ಟ್ಮೆಂಟ್ ಆಫ್ ಕೆಮಿಸ್ಟ್ರಿ. ಆ ದೊಡ್ಡ ಯೂನಿವರ್ಸಿಟಿಯಲ್ಲಿ ನಾನು ರಿಸರ್ಚು ಮಾಡಿಲ್ಲ, ಅಲ್ಲಿ ಪಾಠನೂ ಮಾಡಿಲ್ಲ. ಆದರೆ ಡಿಪಾರ್ಟ್ಮೆಂಟ್ ಲ್ಯಾಬೊರೇಟರಿ ಸ್ಟಾಫ್ ರೂಮಿಗೆ ಹೋದರೆ, ಸ್ಟಾಫ್ ಲೌಂಜ್ ಅಂತಾರೆ, ಒಂದು 50-60 ಜನ ಮೇಷ್ಟ್ರುಗಳಿದ್ದಾರೆ, ಬೇರೆ ಬೇರೆ ದೇಶದ ಶಿಕ್ಷಕರಿದ್ದಾರೆ. ಈ ಹೆಣ್ಮಗಳು ನಾನು ಕರ್ಕೊಂಡು ಹೋಗಿ ಹೇಳ್ತಾಳೆ, ರಿಮೆಂಬರ್ ಐ ವಾಸ್ ಟೆಲಿಂಗ್ ಯು ಅಬೌಟ್ ಮೈ ಟೀಚರ್, ಬಿಕಾಸ್ ಆಫ್ ಹೂಮ್ ಐ ಆಮ್ ಹಿಯರ್, ಹಿ ಈಸ್ ಮೈ ಟೀಚರ್. ನಾನು ಹೇಳ್ತಿದ್ನಲ್ಲ ಶಿಕ್ಷಕರು, ಅವರಿಂದಾಗ ನಾನು ಇಲ್ಲಿದ್ದೇನೆ ಅಂತ ಹೇಳ್ತೀನಲ್ಲ, ಇವರೇ ನನ್ನ ಶಿಕ್ಷಕರು. ನನಗೆ ಆಶ್ಚರ್ಯ, ಆ ಹುಡುಗಿ ನೆನಪಿಟ್ಟಿದ್ದಾಳೆ ನನ್ನನ್ನು ಅಂತ. ಅದೇ ಆಶ್ಚರ್ಯ. ಆಕೆ ನನಗೆ ಕೇಳಿದ್ದು, ನೀವು ನೆನಪಿದೆಯಾ ಸರ್ ಅವತ್ತು ನೀವು ಅಟ್ಟ ಇಳಿದು ಬರ್ತಾಯಿದ್ರಿ, ನಾನು ನಿಂತ್ಕೊಂಡಿದ್ದೆ, ನಾನು ನೋಡ್ಬಿಟ್ಟು ಯಾಕೆ ಪ್ರೇಮ ಡಲ್ ಆಗಿದೆಯಲ್ಲ ಏನಾಯಿತು
ಅಂತ ಕೇಳಿದ್ರಿ. ನನಗೆ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಅರ್ಥನೇ ಆಗ್ತಾ ಇಲ್ಲ ಸರ್ ಅಂತ ಹೇಳಿದೆ. ನೀ ಬಾ, ನೀನು ಕರ್ಕೊಂಡು ಹೋಗಿ ನಿಮ್ಮ ಚೇಂಬರಲ್ಲಿ ಕೂಡಿಸ್ಕೊಂಡು ದಿನನಿತ್ಯದ ಉದಾಹರಣೆ ಕೊಟ್ಟು ಆ ಸೆಕೆಂಡ್ ಲಾ ಆಫ್ ಥರ್ಮೋಡೈನಮಿಕ್ಸ್ ಹೇಳಿಕೊಟ್ರಿ ಸರ್. ನಾನು ರಸಾಯನಶಾಸ್ತ್ರದ ಬಗ್ಗೆ ಭಾಳ ಆಸಕ್ತಿ ಬಂತು ಸರ್. ನಾನು MSc ಮಾಡಿದೆ, ಪರ್ಡ್ಯೂ ಯೂನಿವರ್ಸಿಟಿಯಲ್ಲಿ PhD ಮಾಡಿದೆ. ಈಗ ನಾನು ಮದುವೆ ಆಗಿದೆ, ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ನನ್ನ ಗಂಡ ಇದ್ದಾರೆ. ಅದರಿಂದ ನಾನು ಇಲ್ಲೇ ಈ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸರ್, 4 ವರ್ಷ ಆಯಿತು ಅಂದ್ಬಿಟ್ಟು ತಕ್ಷಣ ಮುಗ್ಧವಾಗಿ ಕೇಳಿದ್ಲು, ನೆನಪಿದೆಯಾ ಸರ್ ಆ ದಿವಸ ನಿಮಗೆ ಅಂದ್ಲು. ಇಲ್ಲ ಅಂತ ಹೇಳಿದೆ. ಈಗ ದಿನಕ್ಕೆ 10 ಸಲ ಮೇಲೆ ಇಳಿದು ಮಾಡ್ತೀನಿ ನಾನು. ಪ್ರತಿ ಸಲ ಯಾವುದೋ ಹುಡುಗಿ ಸಿಕ್ಕಿರ್ತಾರೆ ನನಗೆ, ಅವ್ರಿಗೇನೋ ಮಾತಾಡಿರ್ತೀನಿ. ಆದರೆ ಹೇಳಿದೆ, ಐ ಆಮ್ ಸೋ ಗ್ರೇಟ್ಫುಲ್ ಟು ಯು ಪ್ರೇಮ, ಬಿಕಾಸ್ the 10 minutes I spent with you teaching second law of thermodynamics can bring you to this beautiful university. I can spend my life for a student. ಎಷ್ಟು ಅದ್ಭುತ ಮಾತದು. 10 ನಿಮಿಷ ಹುಡುಗಿ ಹತ್ರ ನಾನು ಮಾತಾಡಿದ್ದು ಆಕೆಯಲ್ಲಿ ಬದಲಾವಣೆ ತಂದು ಯೂನಿವರ್ಸಿಟಿ ಪ್ರೊಫೆಸರ್ ಮಾಡೋದಾದರೆ ನಾನು ಇಡೀ ಜನ್ಮ ಕಳಿಬೋದು ವಿದ್ಯಾರ್ಥಿ ಸಲುವಾಗಿ ಅಲ್ಲ. ನನಗೆ ಗೊತ್ತೇ ಇರಲಿಲ್ಲ ಅದು. ನಾನು ಮಾತಾಡಿದ 10 ನಿಮಿಷ ಆ ಹುಡುಗಿಯಲ್ಲಿ ಬದಲಾವಣೆ ತರ್ತದೆ ಅಂತ ಗೊತ್ತಿಲ್ಲ. ಆಕೆ ಹೇಳಿದಾಗಲೇ ಗೊತ್ತಾಗೋದು. ಅದಕ್ಕೆ ನಾನು ಮೇಷ್ಟ್ರಿಗೆಲ್ಲ ಕೈ ಮುಗಿದು ಕೇಳ್ಕೊತಾ ಇರ್ತೀನಿ, ನೀವು ಮಕ್ಕಳ ಹತ್ರ ಮಾತಾಡ್ತಿರುವಾಗ, ಕಾರಿಡಾರಲ್ಲಿ ಹೋಗ್ತಿರ್ಬೇಕಾದ್ರೆ, ಕ್ಲಾಸಲ್ಲಿ, ಪ್ರವಾಸಕ್ಕೆ ಹೋದಾಗ, ಈ ಬಸ್ಸಲ್ಲಿ ಕೂತ್ಕೊಂಡಾಗ ಆ ಮಾತು ಯಾವ ತೂಕದ್ದಿರಬೇಕು ಅಂದರೆ ಬಹುಶಃ ಅದೇ ಮಾತು ಆ ಮಗುವಿನ ಜೀವನ ಬದಲಾಯಿಸ್ತದೆ ಅನ್ನೋ ಅಷ್ಟರ ಮಟ್ಟಿಗೆ ನಾವು ಗುರುತ್ವದಿಂದ ಮಾತಾಡಿದರೆ ಐ ಥಿಂಕ್ ಅದು ಯದಾಚರತಿ ಕಲ್ಯಾಣಿ. ನಾವು ಏನು ಮಾಡ್ತೀವೋ ಆ ಮಾತು ಬದಲಾವಣೆ ತಂದುಬಿಡ್ತದೆ ಅಂತ. ಅದರಿಂದ ಒಂದು ಒಳ್ಳೆ ಕೆಲಸ ಮಾಡಿದರೆ ಸಾಕು, ಮುಂದೆ ಜೀವನದಲ್ಲಿ ನಮ್ಗೆ ಕಾಣಿಸುತ್ತೆ ಅದು ಅಂತ ಅನಿಸುತ್ತೆ. ಇದೆಲ್ಲ ಆಗುತ್ತೆ. ನಮ್ಮ ಡಾಕ್ಟರ್ ಕಲಾಂ ಅವ್ರದ್ದಲ್ವಾ ಕ್ಲಾಸಿಕ್ ಎಕ್ಸಾಂಪಲ್ ಅಲ್ವಾ. ಬಾಲ್ಯದಲ್ಲಿ ಮಾಡಿದಂಥ ಒಳ್ಳೆ ಕೆಲಸಗಳು. ಒಂದು ಸಲ UR ರಾವ್ ಅವ್ರನ್ನ ಕೇಳಿದ್ದೆ ನಾನು. ಮಂಗಳೂರಿಗೆ ಇಬ್ಬರು ಜೊತೆ ಕಾರಲ್ಲಿ ಹೋಗ್ತಾ ಇದ್ವಿ. ನಮ್ಮ ಸಂಸ್ಥೆಗೆ ವೈಸ್ ಚೇರ್ಮನ್ ಆಗಿದ್ದರು ಅವರು. ತೀರ್ಕೊಳ್ಳೋವರೆಗೂ ನಮ್ಮ ಸಂಸ್ಥೆ ಜೊತೆಗಿದ್ದರು. ನಾನು ಕೇಳಿದೆ, ಸರ್ ಡಾಕ್ಟರ್ ಕಲಾಂ ಇದ್ದರಲ್ಲ, ನೀವು ಚೇರ್ಮನ್ ಆಗಿದ್ದಾಗ ಅವರು ಡೆಪ್ಟಿ ಡೈರೆಕ್ಟರ್ ಆಗಿದ್ದರು, ಅವರೇ ಬೆಸ್ಟ್ ಟೆಕ್ನಾಲಜಿಸ್ಟ್ ಅಲ್ವಾ ನಿಮ್ಮಲ್ಲಿ ಅಂತ ಕೇಳಿದೆ. ಅವ್ರು ಹೇಳಿದ ಮಾತು ಭಾಳ ಚೆಂದ ಆಯಿತು. He may not be the best technologist, but he was an outstanding human being that I have seen ಅಂದರು. ಇದಕ್ಕಿಂತ ದೊಡ್ಡ ಸರ್ಟಿಫಿಕೇಟ್ ಬೇಕೇನ್ರಿ ನಮಗೆ? ಟೆಕ್ನಾಲಜಿಸ್ಟ್ ಇವ್ರಿಗಿಂತ ಬೇರೆ ಇರ್ಬೋದಾಗಿತ್ತೇನೋ, ಆದರೆ ಇಂಥ ಅತ್ಯುತ್ತಮ ಮನುಷ್ಯ ನಾನು ನೋಡಲಿಲ್ಲ ಅಂತ UR ರಾವ್ ಹೇಳಬೇಕಾದ್ರೆ ಎಂಥ ಸಂತೋಷ ಆಗುತ್ತಲ್ಲ. ಅದು ಬಂದದ್ದು ಹೇಗೆ, ಆ ಒಳ್ಳೆ ಗುಣ ಬಂದದ್ದು ಹೇಗೆ ಅಂತ ನಿಮಗೆ ಗೊತ್ತಿರಬೇಕು. ಬಹುಶಃ ನೀವು ಓದಿದ್ದೀರಿ ಅನಿಸುತ್ತೆ. ಕಲಾಂ ಅವರು ಪ್ರೆಸಿಡೆಂಟ್ ಆದಾಗ ಕೂಡ, ರಾಷ್ಟ್ರಪತಿ ಆದಾಗ ಕೂಡ ಪ್ರವಾಸಕ್ಕೆ ಹೋಗ್ಬೇಕಲ್ಲ, ತುಂಬ ತಿರುಗಾಡೋರು. ರಾಷ್ಟ್ರಪತಿ ಬಂದಿದ್ದಾರೆ ಅಂತ ಏನೋ ಕಾಣಿಕೆ ಕೊಡ್ತಾರೆ, ಮೆಮೆಂಟೋ ಕೊಡ್ತಾರೆ, ಗಿಫ್ಟ್ ಕೊಡ್ತಾರೆ. ಇವ್ರು ಏನು ಮಾಡೋರು ಗೊತ್ತಾ, 10 ಸಲ ಬೇಜಾರಿಲ್ಲದೆ ಹೇಳೋರು. 10 ಸಲ ಅದನ್ನು ಒಳಗೆ ತರೋಂಗಿಲ್ಲ, ಮ್ಯೂಸಿಯಂ ತೊಗೊಂಡೋಗ್ಬೇಕು. ಏನೂ ತರ್ಕೊಡ್ತಿರ್ಲಿಲ್ಲ. ಒಂದು ಪೆನ್ ತೊಗೊಂಡು ಹೋಗೋರಲ್ಲ, ಯಾರು ಕೊಟ್ಟರೆ ಅದು ಮ್ಯೂಸಿಯಮ್ಗೆ ಹೋಗಬೇಕು. ಕೆಲವರು ಇಡೀ ಮ್ಯೂಸಿಯಮ್ಮನ್ನೇ ಮನೆಗೆ ತೊಗೊಂಡು ಹೋಗೋರು ಇದ್ದಾರೆ. ಆದರೆ ಇವರು ಒಂದು ಸಣ್ಣ ಪೆನ್ ಕೂಡ ಮ್ಯೂಸಿಯಮ್ಮಲ್ಲಿ ಇಡಬೇಕು. ಅಷ್ಟು ಯಾಕೆ ಕಾಳಜಿ ಮಾಡ್ತೀರಿ ಅಂತ 10 ಸಲ ಹೇಳಬೇಕು. ಅದು ತರೋಂಗಿಲ್ಲ, ಒಳಗಡೆ ಅಲ್ಲೇ ಇರಬೇಕು. ಯಾಕೆ ಎಷ್ಟು ಹೇಳ್ತಾರೆ ಅಂದರೆ, ಒಂದು ಘಟನೆ ಅವರೇ ನನಗೆ ಹೇಳಿದ್ದೀನಿ ಹೇಳಬೇಕು. ರಾಮೇಶ್ವರಂದಲ್ಲಿದ್ದಾಗ ಸಣ್ಣ ಹುಡುಗ, 6 ವರ್ಷದ ಹುಡುಗ ಕಲಾಂ. ಇವ್ರ ಅಣ್ಣನೇ ಬೆಳೆಸಿದ್ದು ಇವ್ರನ್ನ. ಅಣ್ಣ ಅಂತರ ಜಾಸ್ತಿ ಇದೆ ವಯಸ್ಸಿನ ನಂತರ ನಡುವೆ. ಒಂದು ಸಲ ಅಣ್ಣ ಕಾರ್ಪೊರೇಟರ್ ಆಗಿಬಿಟ್ರು, ರಾಮೇಶ್ವರಂದಲ್ಲಿ ಕಾರ್ಪೊರೇಟರ್ ಆದರು. ಒಂದು ದಿವಸ ಮನೆಗೆ ಇವರು ಅಣ್ಣ ಇಲ್ಲದೆ ಹೋದಾಗ ಯಾರೋ ಬಂದು ಒಂದು ಪ್ಯಾಕೆಟ್ ಕೊಟ್ರಂತೆ ಕಲಾಮಿಗೆ. ಅಣ್ಣನೇ ಕೊಡು, ಬಂದ ತಕ್ಷಣ ಕೊಡು ಇದನ್ನು ಅಂತ ಕೊಟ್ರಂತೆ. ಹ್ಞೂ ಅಂದ್ರಿ ಇವರು. ಅಣ್ಣ ಬಂದಮೇಲೆ ಅಣ್ಣ ಅವ್ರು ಬಂದಿದ್ರು, ಪ್ಯಾಕೆಟ್ ಕೊಟ್ಟರು, ತಗೋ ಇದನ್ನು ಅಂತ ಕೊಟ್ರಂತೆ. ಅಣ್ಣ ಪ್ಯಾಕೆಟ್ ಓಪನ್ ಮಾಡಿದರೆ ಒಳಗಡೆ 2 ಸಣ್ಣ ಬೆಳ್ಳಿ ಬಟ್ಲಿತ್ತಂತೆ. ಅಣ್ಣ ಏನು ಮಾಡಿದರು ಅಂತ, ಇದು 6 ವರ್ಷಕ್ಕಾದದ್ದು, ಕಲಾಂ ಅವರು 6ನೇ ವರ್ಷಕ್ಕಾದದ್ದು. ಅಣ್ಣ ಹಿಂದೆ ಸರಿದು ಕೆನ್ನೆಗೆ ಪಟ ಒಂದು 2 ಹೊಡೆದ್ರಂತೆ. ಅದುವರೆಗೆ ಅಣ್ಣ ಎಂದೂ ಹೊಡೆದದ್ದಿಲ್ಲ ತಮ್ಮನ್ನು. ಅಣ್ಣ ಹೊಡೆದದ್ದು ನೋವಾಗಲಿಲ್ಲ, ಅಣ್ಣ ಹೊಡೆದ್ರಲ್ಲ ಅನ್ನೋದು ನೋವಾಯಿತು. ಅಣ್ಣನ ಪೆಟ್ಟಿಂದ ನೋವಾದದ್ದಲ್ಲ, ಅಣ್ಣ ಹೊಡೆದಲ್ಲ ನನಗೆ ಯಾಕೆ ಹೊಡೆದ್ರು ಅಂತ ನೋವಾಯ್ತಂತೆ. ಅಣ್ಣ ಹೇಳಿದ್ರಂತೆ, ನೋಡೋ, ಇನ್ನು ಮುಂದೆ ಮನೆಗೆ ಯಾರೇ ಏನೇ ತಂದರೂ ತೊಗೊಳ್ಳೋಂಗಿಲ್ಲ. ನಾನು ಕಾರ್ಪೊರೇಟರ್ ಆಗಿದ್ದು ಜನರಿಗೆ ಸೇವೆ ಮಾಡೋದಕ್ಕೆ ಅಂತ ಆದದ್ದು. ಅದಕ್ಕೆ ಪ್ರತಿಫಲ ತೊಗೊಂಡ್ರೆ ಶಾಪ ತರ್ತದೆ ನನಗೆ ಅಂತ ಹೇಳಿದ್ರಂತೆ. ಭಗವಂತ ನಿನಗೆ ಕೆಲವು ಅವಕಾಶಗಳನ್ನು ಕೊಡ್ತಾನೆ ಜೀವನದಲ್ಲಿ. ಮುಂದೆ ನಿನಗೆ ಅವಕಾಶಗಳು ಸಿಕ್ಕಾಗ ಅಧಿಕಾರ ಸಿಗ್ಬೋದು. ಅಧಿಕಾರ ಸಿಕ್ಕದ್ದು ಜನರ ಸೇವೆ ಮಾಡೋದಕ್ಕೆ. ಅದರಿಂದ ಏನಾದರೂ ಪಡ್ಕೊಳ್ಳೋಕೆ ಹೋದರೆ ಭಸ್ಮಾಗಿ ಹೋಗ್ತೀಯ ನೀನು ಅಂತ ಹೇಳಿದ್ರಂತೆ. ಅಣ್ಣ ಅವತ್ತು ಹೇಳಿದ ಮಾತು 80 ವರ್ಷ ಆದಮೇಲೆ ಕಲಾಂ ಅವರನ್ನು ಕಾಪಾಡಿದ್ದೀರಿ. ಅದು ಇದು ಹೇಳ್ತೀನಲ್ಲ, ಒಳ್ಳೆ ಬೀಜ ಹಾಕುವಂಥ ಕೆಲಸ. ಒಳ್ಳೆ ಕೆಲಸಗಳನ್ನು ಮಾಡಿದರೆ ಅದು ಒಳ್ಳೆಯ ಫಲವನ್ನೇ ಕೊಡುವಂಥದ್ದು. ಅವ್ರು ಅಂಥ ಒಳ್ಳೆ ಮನುಷ್ಯ ಆಗೋದಕ್ಕೆ ಅಂಥ ಘಟನೆಗಳು ಕೂಡ ಕಾರಣ ಆಗಿರಬೇಕು ಅಂತ ಅನಿಸುತ್ತೆ ಅಲ್ವಾ. ಅದರಿಂದ ಇದು ನನಗೆ ಭಾಳ ಮುಖ್ಯ ಆಗುವಂಥದ್ದು. ವಿಶ್ವೇಶ್ವರಯ್ಯನವ್ರದ್ದು
ಎಷ್ಟು ಯಾಕೆ ಹೆಸರು ನೆನ್ಪಿಡ್ತೀವಿ ಹೇಳಿ ನಾವು? ಬೇಕಾದಷ್ಟು ಜನ ಚೀಫ್ ಇಂಜಿನಿಯರ್ ಆಗಿ ಹೋಗಿದ್ದಾರಲ್ಲ, ವಿಶ್ವೇಶ್ವರಯ್ಯನ ಯಾಕೆ ನೆನೆಸ್ತೀವಿ ನಾವು ಅಂತ. ಅವರು ಸಣ್ಣ ಸಣ್ಣ ಜೀವನದ ಘಟನೆಗಳು ಅವರನ್ನು ಉದಾತ್ತ ಮನುಷ್ಯರನ್ನಾಗಿ ಮಾಡ್ತು. ಒಂದು ಕೆಲಸ ಮಾಡಿದ್ರು, ತಮಗೆ ಗೊತ್ತಿದೆ, ಕೋಲಾರ ಗೋಲ್ಡ್ ಫ್ಯಾಕ್ಟ್ರಿಗೆ ಪವರ್ ಕೊಡಬೇಕು, ಒಪ್ಪಂದ ಆಗಿದೆ. ಆ ಕಂಪನಿಗೂ ಜಾನ್ ಟೇಲರ್ ಅಂತ ಕಂಪನಿ ಚೇರ್ಮನ್, ಟೇಲರ್ ಕಂಪನಿ ಅದು, ಅವರಿಗೂ ಮಹಾರಾಜರಿಗೂ ಒಪ್ಪಂದ ಆಯಿತು, ಇಂಥ ದಿವಸ ನೀರು ಕೊಡ್ತೀವಿ ನಿಮಗೆ ಅಂತ. ಅಲ್ಲಿ ಪವರ್ ಕೊಡಬೇಕಲ್ಲಿ ಕೋಲಾರ ಗೋಲ್ಡ್ ಫೀಲ್ಡ್ಸ್ಗೆ. ಆದರೆ ಆ ವರ್ಷ ವಿಪರೀತ ಮಳೆ ಆಯ್ತಂತೆ. ಕೂರ್ಗದಲ್ಲಿ ಮಳೆ ಕೊಚ್ಕೊಂಡು ಬಂದು ಕಾವೇರಿ ದಂಡೆ ಕೊಚ್ಕೊಂಡು ಹೋಗ್ಬಿಡ್ತು. ಎಲ್ಲ ಈ ಕಡೆ ಶಿವ ಸಮುದ್ರ ಕಡೆ ತಿರುಗಿಸೋಕ್ಕಾಗಲಿಲ್ಲ ನೀರು, ಪ್ರಕೃತಿ ವಿಕೋಪ. ಆಗ ಅವರೇ ಬರೆದ್ರಂತೆ, ಜಾನ್ ಟೇಲರೇ ಪತ್ರ ಬರೆದಿದ್ದಾರೆ, ಟೆನ್ಷನ್ ಮಾಡ್ಕೋಬೇಡಿ, ನನಗೆ ಗೊತ್ತಾಗಿದೆ ವಿಪರೀತ ಮಳೆ ಬಂದು ತೊಂದರೆ ಆಗಿದೆ ಅಂತ, ಆ ದಿವಸಕ್ಕೆ ಕೊಡಬೇಕು ಅಂತಿಲ್ಲ, ನಿಧಾನ ಕೊಡಿ, ನಮಗೇನು ಪರವಾಗಿಲ್ಲ ಪವರು ಅಂತ ಹೇಳಿದ್ದಾರೆ. ಅವರೇ ಹೇಳಿದ್ದಾರೆ. ಮಹಾರಾಜರು ಹೇಳಿದ್ರಂತೆ ವಿಶ್ವೇಶ್ವರಯ್ಯನವರಿಗೆ, ಅವಸರ ಮಾಡ್ಕೋಬೇಡಿ, ಹೇಗಿದ್ರು ಟೈಮ್ ಇದೆ, ಈ ಪ್ರಕೋಪಕ್ಕೆ ಏನು ಮಾಡೋಕ್ಕಾಗ್ತದೆ ಅಂದ್ರಂತೆ. ಇವರು ಹ್ಞೂ ಅಂದವರು ಬಿಟ್ಟಿಲ್ಲ. ಮೈಸೂರಲ್ಲಿ ಪ್ರಜಾಪ್ರತಿನಿಧಿ ಸಭೆ ಆಗಬೇಕು, ಸಾಯಂಕಾಲ ಇವರು ಅಲ್ಲಿ ಹೋಗಬೇಕು KRSಗೆ. 5,000 ಜನ ಲೇಬರರ್ಸ್ ತರಿಸಿದ್ದಾರೆ. ತರಿಸಿ ಈ ಸಣ್ಣ ಸಣ್ಣ ಗೋಣಿ ಚೀನುಗಳಲ್ಲಿ ಮರಳು ತುಂಬಿ ದಂಡೆ ಕಟ್ಟಬೇಕು ಕಾವೇರಿಗೆ. ರಾತ್ರಿ ಎಲ್ಲ ಕೆಲಸ ಆಗಬೇಕು. ಬೆಳಕೆಲ್ಲಿದೆ, ಈ ಸೀಮೆಎಣ್ಣೆ ಬಟ್ಲಿಯಲ್ಲಿ ಸೀಮೆಎಣ್ಣೆ ಹಾಕಿ ಮೇಲೆ ಬತ್ತಿ ಇಟ್ಟು ಹಿಡ್ಕೊಂಡು ನಿಂತು, ಹೆಣ್ಣಾಳಿ ಇಟ್ಕೋಬೇಕು, ಗಂಡಾಳಿ ಜೊತೆ ಹಾಕಬೇಕು. ಹಗಲು ರಾತ್ರಿ ಕೆಲಸ ಮಾಡಿ ಒಡ್ಡು ಕಟ್ಟಿ ನೀರನ್ನು ಶಿವ ಸಮುದ್ರಕ್ಕೆ ತಿರುಗಿಸಿ ಕರೆಂಟ್ ಪ್ರೊಡ್ಯೂಸ್ ಮಾಡಿ, ಯಾವ ದಿವಸಕ್ಕೆ ಒಪ್ಕೊಂಡಿದ್ರಲ್ಲ ಅವತ್ತೇ ಕರೆಂಟ್ ಕೊಡೋ ಹಾಗೆ ಮಾಡಿದ್ರಂತೆ. ಕೊಡುವಾಗ ಮಹಾರಾಜರೇ ಕೇಳಿದ್ರಂತೆ, ಜಾನ್ ಬಂದಿದ್ದಾರೆ ಕೊಡೋ ದಿವಸ, ಯಾಕೆ ಇಷ್ಟು ಒದ್ದಾಡಿದ್ರಿ ನೀವು? ಜಾನ್ ಟೇಲರ್ ಕೇಳ್ತಾನೆ, ಯಾಕೆ ಒದ್ದಾಡಿದ್ರಿ ಇಷ್ಟು? ನಾನೇ ಹೇಳಿದ್ನಲ್ಲ ಆಮೇಲೆ ಕೊಡಬಹುದು ಅಂತ. ಆ ವಿಶ್ವೇಶ್ವರಯ್ಯನವರು ಹೇಳಿದ ಮಾತು ಇದು ಭಾಳ ದೊಡ್ಡ ಮಾತು. ಅವ್ರು ಹೇಳ್ತಾರೆ, ನಿಮಗೆ ಅರ್ಥ ಆಗಲ್ಲ ಇದು. ನಮ್ಮ ಯಜಮಾನರು ಮಹಾರಾಜರು ಸೈನ್ ಮಾಡಿದ್ದಾರೆ ಇಂಥ ದಿವಸ ಕೊಡಬೇಕು ಅಂತ. ಅವ್ರ ಸಂಕಲ್ಪ ಅದು, ನಡೆಸೋದು ನನ್ನ ಕೆಲಸ, ಅದು ಕಷ್ಟನೋ ಸುಖನೋ ಅವತ್ತು ಆಗಲೇಬೇಕು ಅಂದದ್ದಕ್ಕೆ ವಿಶ್ವೇಶ್ವರಯ್ಯ ನೆನೆಸ್ತೀವಿ ಇವತ್ತು ನಾವು, ಅಲ್ವಾ? ಅದಕ್ಕೆ ಆಚರಣೆಯಲ್ಲಿ ಒಳ್ಳೆಯದು ಕೆಟ್ಟದ್ದು ಯಾವುದು ಮಾಡಿದರೂ ಕೂಡ ಅದು ನನ್ನ ಬೆಂಬತ್ತಿ ಬರ್ತದೆ ಅಂತ ಅನ್ನುವಂಥದ್ದು. ನನಗೆ ವಿ ಕೆ ಗೋಕಾಕರು ಅಂತ ಹೇಳಿದ್ರು, ಅದನ್ನು ಹೇಳಿ ಮುಗಿಸ್ಬಿಡ್ತೀನಿ, ಎಷ್ಟು ಚೆಂದ ಇರ್ತದೆ ಅಂತ. ಸಣ್ಣ ಸಣ್ಣ ಘಟನೆಗಳು ಯಾಕೆ ಮನುಷ್ಯರು ದೊಡ್ಡವರನ್ನಾಗಿ ಮಾಡ್ತದೆ ಅಂತ. ಗೋಕಾಕರು ಟ್ರೈನ್ನಲ್ಲಿ ಹೊರಟಿದ್ರಂತೆ, ಮುಂಬೈಗೆ ಹೋಗಬೇಕು. ರಾತ್ರಿ ಪ್ರವಾಸ, ಮಲ್ಕೊಂಡಿದ್ದಾರೆ. ಮಲ್ಕೊಳ್ಳುವಾಗ ಏನು ಮಾಡಿದ್ದಾರೆ, ಪೈಜಾಮ ಶರ್ಟು ಹಾಕ್ಕೊಂಡು ಹೋದ್ದಾರೆ. ನಿದ್ದೆ ಮಾಡೋ ಟೈಮ್ ಬಂದಾಗ ಶರ್ಟ್ ಕೆಳದಲ್ಲಿ ತೂಗು ಹಾಕಿ ಬನಿಯನ್ ಮೇಲೆ ಮಲ್ಕೊಂಡಿದ್ದಾರೆ, ಪೈಜಾಮ ಬನಿಯನ್ ಮೇಲೆ ಮಲ್ಕೊಂಡಿದ್ದಾರೆ. ಬೆಳಗಾಯಿತು, ಟ್ರೈನ್ ನಿಂತ್ಕೊಂಡಿತ್ತು, ಕಿಟಕಿಯಿಂದ ನೋಡಿದ್ರಂತೆ ಯಾವುದೋ ಸ್ಟೇಷನ್ ನಿಂತ್ಕೊಂಡಿದೆ. ಟೀ ಕುಡಿಯೋ ಅಭ್ಯಾಸ ಅವರಿಗೆ, ಎದುರುಗಡೆನೇ ಟೀ ಅಂಗಡಿ. ಏನು ಮಾಡಿದರು, ಮತ್ತೆಲ್ಲಿ ಶರ್ಟ್ ಹಾಕ್ಕೊಳ್ಳೋದು, ಆ ಬನಿಯನ್ ಇತ್ತಲ್ಲ, ಹೇಗಿದ್ರು ಇಲ್ಲಿವರೆಗೆ ಹಾಫ್ ಬನಿಯನ್ ಬರ್ತಿತ್ತು ಅವಾಗೆಲ್ಲ. ಪೈಜಾಮದಲ್ಲಿ ₹2 ಇಟ್ಕೊಂಡ್ರು, ಸಾಕಲ್ಲ, ಆಗೆಲ್ಲ 8 ಅಣೆ ಇರಬೇಕು ಟೀಗೆ. ಅದು ಜೇಬಲ್ಲಿ ₹2 ನೋಟ್ ಹಾಕ್ಕೊಂಡು ಟ್ರೈನಿಂದ ಇಳಿದ್ರು. ಆ ಟೀ ಅಂಗಡಿಗೆ ಹೋಗಿ ಆರ್ಡರ್ ಮಾಡಿದರು. ಟ್ರೈನ್ ನಿಂತು ಎಷ್ಟೊತ್ತಾಗಿದೆ ಗೊತ್ತಿಲ್ಲ ಇವರಿಗೆ. ಆ ಟೀ ಆರ್ಡರ್ ಮಾಡಿ ಟೀ ಇಟ್ಟ, ಟ್ರೈನ್ ಹೊರಡ್ತು. ಇವ್ರು ಕುಡಿಯೋಂಗಿಲ್ಲ ಬಿಡೋಂಗಿಲ್ಲ, ಒಂಚೂರು ಬಾಯಿಗೆ ಹಚ್ಕೊಂಡು ಇಟ್ಟರು, ಓಡ್ತಾ ಇದ್ದಾರೆ, ಟ್ರೈನ್ ಹೊರಡ್ತಾ ಇತ್ತು. ಇವ್ರು ಓಡಿ ಬರೋ ಹೊತ್ತಿಗೆ ಟ್ರೈನ್ ಸ್ಪೀಡ್ ಪಿಕಪ್ ಆಗಿ ರೈಲ್ವೆ ಪ್ಲ್ಯಾಟ್ಫಾರ್ಮ್ ದಾಟ್ಬಿಡ್ತು. ಇವ್ರಿಗೆ ಫಜೀತಿ ಅಂದರೆ ಹಾಕ್ಕೊಳ್ಳೋಕೆ ಬಟ್ಟೆ ಇಲ್ಲ, ಪೈಜಾಮ ಬನಿಯನ್ ಮೇಲೆ ನಿಂತ್ಕೊಂಡಿದ್ದಾರೆ, ಜೇಬಲ್ಲಿ ದುಡ್ಡಿಲ್ಲ, ಆಗಿನ ಕಾಲದಲ್ಲಿ ಮೊಬೈಲ್ ಇಲ್ಲ, ಏನೂ ಇಲ್ಲ. ಮುಖ್ಯವಾಗಿ ಕಾರ್ಯಕ್ರಮಕ್ಕೆ ಹೋಗೋದಿತ್ತಲ್ಲ, ಇವರೇ ಮುಖ್ಯ ಅತಿಥಿಯಲ್ಲಿ. ಇನ್ನು ಗತಿ ಏನಪ್ಪ ಇದು, ಏನು ಮಾಡೋದು? ಒಂದು ಕೈ ಮಾಡಿದ್ರೆ ಟ್ರೈನ್ ಹೋಗ್ಬಿಟ್ಟಿದೆ, ಮುಂದೆ ಏನು ಮಾಡೋದು ಅಂತ ನೋಡ್ತಾ ನಿಂತ್ಕೊಂಡಿದ್ರಂತೆ. ಟ್ರೈನ್ ನಿಂತ್ಕೊಂಡ್ಬಿಡ್ತು. ನಿಂತ್ಕೊಳ್ಳೋದು ಅಷ್ಟೇ ಅಲ್ಲ, ಹಿಂದೆ ಬರೋಕ್ಕೆ ಶುರು ಆಯಿತು. ಇವ್ರಿಗೆ ಬಲೆ ಆಶ್ಚರ್ಯ ಆಯಿತು, ಇವ್ರಿಗೇನು ಟ್ರೈನ್ ಹಿಂದೆ ಬರುತ್ತಲ್ಲ ಅಂತ. ಟ್ರೈನ್ ಹಿಂದೆ ಬಂದು ಆ ಗಾರ್ಡ್ ಬೋಗಿ ಇರುತ್ತಲ್ಲ ಕೊನೆಯದು, ಅದು ಇಲ್ಲಿ ಮಧ್ಯಕ್ಕೆ ಬಂದ ತಕ್ಷಣ ಅವನು ಗಾರ್ಡ್ ಹಾರ್ಕೊಂಡ ಹೊರಗಡೆ ಪ್ಲ್ಯಾಟ್ಫಾರ್ಮ್ ಮೇಲೆ. ಓಡಿ ಬಂದು ಇವ್ರು ಕಾಲು ಮುಟ್ಟು ನಮಸ್ಕಾರ ಮಾಡಿ, ಸಾರ್ ನಿಮ್ಮ ವಿದ್ಯಾರ್ಥಿ ಸರ್ ನಾನು ಅಂದಂತೆ. ಇವರಂದರು, ನಾನು ನೋಡಿದ್ನಪ್ಪ, ಯಾರ್ಯಾರೋ ಬೇಕಾದರೆ ಕಾರ್ ನಿಲ್ಲಿಸ್ಬೋದು, ಬಸ್ ನಿಲ್ಲಿಸ್ಬೋದು, ಮುಂದೆ ಹೋಗಿರೋ ಟ್ರೈನ್ ಹಿಂದೆ ಬರೆಸೋದು ಮೇಷ್ಟ್ರೊಬ್ಬರೇ ಇದು. ಅವನು ನಮಸ್ಕಾರ ಮಾಡಿ ಹೇಳಿ, ನನ್ನ ಗುರ್ತು ಸಿಗ್ತಾ ಸರ್ ಅಂದ್ಬಿಟ್ಟು ಅಷ್ಟಕ್ಕೆ ನಿಲ್ಲಿಲ್ಲ ಅವನು. ಸರ್ ನೆನಪಿದೆಯಾ ಸರ್, ನೀವು ನನ್ನ ಡಿಬಾರ್ ಮಾಡಿಸಿದ್ರಿ ಸರ್ 3 ವರ್ಷ ಅಂದ. ಡಿಬಾರ್ ಮಾಡಿಸಿದ್ರಿ ಅಂದ ತಕ್ಷಣ ಇವರು, ಮೆನೆಜಿಸ್ ಅಲ್ಲೇನೋ ನೀನು ಅಂದ್ರಂತೆ. ಹೌದು ಸರ್, ಕರ್ನಾಟಕ ಕಾಲೇಜಲ್ಲಿ ನಾನೇ ಇದ್ದೆ ಸರ್, ಮೆನೆಜಿಸ್ ಸರ್, ಪರೀಕ್ಷೆಯಲ್ಲಿ ಕಾಪಿ ಮಾಡಿದ್ದೆ, ಹಿಡಿದು ನೀವು ಡಿಬಾರ್ ಮಾಡಿಸಿದ್ದೆ. ತಪ್ಪು ನಿಮ್ದಲ್ಲ ಸರ್, ತಪ್ಪು ನಂದೇ ಸರ್, ಕಾಪಿ ಮಾಡಿದ್ದೆ ಸರ್, ಆದರೆ ಬಂದು ಕಾಲು ಹಿಡ್ಕೊಂಡೆ, ನಂತರ ತಪ್ಪಾಗಿದೆ ಸರ್ ಅಂತ. ನೀವು ನನ್ನ ಕರುಣೆ ತೋರಿಸಿ ಆ 3 ವರ್ಷ ಡಿಬಾರ್ ಆಗಿದ್ದನ್ನು ಕಡಿಮೆ ಮಾಡಿ 1 ವರ್ಷ ಮಾಡಿದ್ರಿ ಸರ್.
ನಾನು 3 ವರ್ಷ ಕಷ್ಟಪಟ್ಟು ಓದಿ ಚೆನ್ನಾಗಿ ಓದಿ ಪಾಸ್ ಆದೆ ಸರ್, ಇವತ್ತಿಗೂ ನಿಮ್ಮ ಇಂಗ್ಲೀಷ್ ಕ್ಲಾಸ್ ಮರ್ತಿಲ್ಲ ಸರ್ ನಾನು ಅಂದ್ಬಿಟ್ಟು ನಾನು BA ಆದ ತಕ್ಷಣ ಗಾರ್ಡ್ ಕೆಲಸ ಸಿಕ್ತು ಸರ್ ಅಂತ ಹೇಳಿ ಇವ್ರನ್ನ ಕರ್ಕೊಂಡು ಕಂಪಾರ್ಟ್ಮೆಂಟಲ್ಲಿ ಕೂಡಿಸಿದ್ಮೇಲೆ ಮತ್ತೆ ಟ್ರೈನ್ ಮುಂದೆ ಹೋಯ್ತಂತೆ. ಯದಾಚರತಿ ಕಲ್ಯಾಣಿ ತದೇವ ಲಭತೆ ಭದ್ರೆ. ನೀವು ಒಂದು ಒಳ್ಳೆ ಕೆಲಸ ಮಾಡಿದರೆ ಹುಡ್ಕೊಂಡು ಬರ್ತಾನೆ ಬೇಕಾದಾಗ. ಆದ್ದರಿಂದ ದಶರಥ ಹೇಳುವಂಥ ಮಾತು ನನಗೆ ಭಾಳ ಮುಖ್ಯವಾಗಿ ಅನಿಸೋದು. ನಾವೆಲ್ಲರೂ ಬರೀಲಾರದೆ ಇಟ್ಕೋಬೇಕಾದಂಥ ಮನಸ್ಸು. ಸಾಯೋ ಕಾಲಕ್ಕೆ ದಶರಥನಿಗೆ ಎಂಥ ಒಳ್ಳೆ ವಿಚಾರ ಬಂದಿದೆ ನೋಡಿ. ಅಂದರೆ ನಾನು ಏನೇ ಮಾಡಲಿ, ಒಳ್ಳೆಯದೇ ಮಾಡಲಿ ಕೆಟ್ಟದೇ ಮಾಡಲಿ, ನನ್ನ ಬೆನ್ನಟ್ಕೊಂಡು ಬರ್ತದೆ ಅನ್ನೋದನ್ನು ಮಾತ್ರ ಮರಿಬಾರ್ದು. ನಾ ಯಾರಿಗೋ ಒಂಚೂರು ಅನ್ಯಾಯ ಮಾಡಬೇಕು ಅಂತ ಮನಸ್ಸು ಹೋದಾಗ ಅನ್ಯಾಯ ಅವರಿಗೆಲ್ಲ ಮಾಡ್ತಿರೋದು ನಮಗೆ, ಇವತ್ತಿಲ್ಲ ನಾಳೆ ನಮ್ಮನ್ನು ಹುಡ್ಕೊಂಡು ಬರ್ತದೆ ಅನ್ನುವಂಥ ಮಾತನ್ನು ಹೇಳ್ತಾನೆ. ಈ ಶ್ರವಣಕುಮಾರನ ಕಥೆಯನ್ನು ಹೇಳಿ ಈ ಶ್ಲೋಕ ಹೇಳೋ ಹೊತ್ತಿಗೆ ದಶರಥನಿಗೆ ಎಷ್ಟು ಉದ್ವೇಗ ಹೆಚ್ಚಾಗ್ಬಿಡ್ತು, ವಿಪರೀತ ಉದ್ವೇಗ ಆಗ್ಬಿಡ್ತು. ಒದ್ದಾಡ್ತಾ ಇದ್ದ, ತನ್ನನ್ನೇ ಶಾಪ ಕೊಡ್ಕೋತಿದ್ದ, ಕೈಕೇಯಿಗೆ ಶಾಪ ಕೊಡ್ತಿದ್ದ. ರಾಮನ್ ನೆನೆಸ್ಕೊಂಡು ಹೇಳ್ತಾನೆ, ನನ್ನ ಚೈತನ್ಯ ಹುಡುಗುತ್ತಿ ಇವತ್ತು. ಹಾ ರಾಮ ಮಹಾಬಾಹೋ, ಎಲ್ಲಿಗೆ ಹೋದಿವ ಮಗನೇ, ಬಂದ್ಬಿಡು ಬೇಗ. ಅಲ್ಲೇ ಇದ್ದಾರೆ ಕೌಸಲ್ಯ ಸುಮಿತ್ರೆ, ಕಾಣಿಸ್ತಾ ಇಲ್ಲ ಅವನಿಗೆ. ಕೌಸಲ್ಯ ಸುಮಿತ್ರೆ, ನಾನು ಬಿಟ್ಟು ಹೋಗ್ಬೇಡಿ, ನಾನು ಸಾಯ್ತಾ ಇದ್ದೀನಿ. ಎಲೆ ಕೈಕೇಯಿ, ನೀನು ಕುಲಘಾತಕ್ಕೆ, ನೀನು ಕುಲಗೇಡಿ, ನೀನು ಸಂಸಾರವನ್ನು ನಡೆದು ಹಾಕಿದೆಲ್ಲ ನೀನು ಅಂತ ಅನ್ಕೊಂಡು ಅವ್ರ ಮುಂದೆ ದುಃಖದಿಂದ ಅಳ್ತಾ ಇದ್ದಾನೆ. ಅರ್ಧ ರಾತ್ರಿ ಹೊತ್ತಿಗೆ ಇವರು ಸುಮಿತ್ರೆ ಕೈಕೇಯಿ ಕೌಸಲ್ಯ ಕೂತಿದ್ದಾರಲ್ಲ, ಅವರು ಅಳ್ತಾ ಇದ್ದಾರೆ, ಸುಸ್ತಾಗಿದ್ದಾರೆ, ನಿದ್ರೆಯಲ್ಲಿ ಬಂದ್ಬಿಟ್ರು. ಪೂರ್ತಿ ನಿದ್ರಾಧೀನರಾಗಿದ್ದಾರೆ. ಮಧ್ಯರಾತ್ರಿ ಹೊತ್ತಿಗೆ ದಶರಥ ಪ್ರಾಣೋತ್ಕ್ರಮಣ ಆಯಿತು. ನೋಡಿ ಹೇಗಿದೆ, ಅವನು ಪ್ರಾಣ ಹೋಯಿತು ಅಂತ ಅಲ್ಲಿ ಪಕ್ಕದಲ್ಲಿದ್ದಂಥ ಹೆಂಡತಿಯರಿಗೆ ಗೊತ್ತೇ ಆಗಲಿಲ್ಲ, ನಿದ್ರೆಯಲ್ಲಿದ್ದಾರೆ. ಬೆಳಿಗ್ಗೆ ಒಂದಿ ಮಾಗದರು ಬರ್ತಾರೆ, ದಾಸಿಯರು ಬರ್ತಾರೆ, ಮಹಾರಾಜನ ಎಬ್ಬಿಸ್ಲಿಕ್ಕೆ ಬರ್ತಾರೆ. ಬಂದು ನೋಡ್ತಾರೆ ಮಹಾರಾಜನ ಪ್ರಾಣ ಇಲ್ಲ. ಆಮೇಲೆ ಕೌಸಲ್ಯ ಇವ್ರನ್ನ ಸುಮಿತ್ರನ ಎಬ್ಬಿಸ್ತಾರೆ. ಅವ್ರಿಗೆ ಗೊತ್ತಾಗಿ ಅಳೋಕ್ಕೆ ಶುರು ಮಾಡ್ತಾರೆ. ಕೌಸಲ್ಯ ದಶರಥನ ತಬ್ಕೊಂಡು ಅಳೋಕ್ಕೆ ಶುರು ಮಾಡ್ತಾಳೆ. ಆ ಹೊತ್ತಿಗೆ ಕೈಕೇಯಿ ಬರ್ತಾಳೆ, ಗುರುಗಳು ಬರ್ತಾರೆ, ಪುರೋಹಿತರು ಬರ್ತಾರೆ. ಎಲ್ಲರೂ ಬಂದು ಸಮಾಧಾನ ಮಾಡಿ ಕೌಸಲ್ಯನ ಬಿಡಿಸಿ, ಈಗ ಇಮಿಡಿಯೇಟ್ಲಿ ಏನು ಮಾಡಬೇಕೀಗ, ಮುಖ್ಯವಾಗಿ ಆಗಬೇಕಲ್ಲ ಕೆಲಸ. ಅದಕ್ಕೆ ದಶರಥನ ದೇಹವನ್ನು ಕಾಪಿಡಬೇಕು. ಮಕ್ಕಳು ಯಾರೂ ಇಲ್ಲ, ರಾಮ ಲಕ್ಷ್ಮಣ ಅಲ್ಲಿ ಹೋಗಿದ್ದಾರೆ, ಭರತ ಶತ್ರುಘ್ನ ಸೋದರ ಮಾವನ ಮನೆಯಲ್ಲಿದ್ದಾರೆ. ಅದಕ್ಕೆ ದೇಹ ರಕ್ಷಿಸಬೇಕು ಅಂತ. ಅಂದರೆ ಆಗಿನ ಕಾಲದಲ್ಲಿ ಟೆಕ್ನಿಕ್ ಇತ್ತು ಅಂತ. ದೊಡ್ಡ ದೊಡ್ಡ ಎಣ್ಣೆದ ಒಂದು ಕಡಾಯಿಯಲ್ಲಿ, ಎಣ್ಣೆ ತುಂಬಿದ ಕಡಾಯಿಯಲ್ಲಿ ಆ ದೇಹವನ್ನು ಇಡ್ತಾರೆ. ಕಾಯಬೇಕಲ್ಲ. ಮತ್ತು ಶತ್ರುಘ್ನ ಭರತ ಬರಬೇಕಾದ್ರೂ ಒಂದು 8 ದಿವಸ ಆದರೂ ಬೇಕಾಗತ್ತೆ, ಕನಿಷ್ಠ 15 ದಿವಸ ಬೇಕು. ಅವಾಗೆಲ್ಲ ಇಮೇಲ್ ಇಲ್ಲಲ್ಲ, ವಾಟ್ಸಪ್ ಇಲ್ಲ, ಇಮೇಲ್ ಇಲ್ಲ. ಹೋಗಬೇಕಾದ್ರೆ ಒಬ್ಬ ನಡ್ಕೊಂಡು 8 ದಿವಸ ಹೋಗಬೇಕು, 8 ದಿವಸ ಬರಬೇಕು. ಅದಕ್ಕೆ ದೇಹ ಕಾಯ್ದಿಡಬೇಕು ಅಂತ ಎಣ್ಣೆ ಕಡಾಯಿಯಲ್ಲಿ ರಕ್ಷಿಸಿಡ್ತಾರೆ. ನಂತರ ಸಮಾಲೋಚನೆ ಮಾಡಿ 5 ಜನ ದೂತರನ್ನು ಆರಿಸಿ, ಸಮರ್ಥ ದೂತರು, ಕುದುರೆ ಮೇಲೆ ವೇಗವಾಗಿ ಹೋಗುವಂಥ ದೂತರು, ಅವ್ರು ರಿಲೇ ಅಂತ ಕರಿಬೇಕು, ಅದು ಕರ್ಕೊಂಡು ಹೋಗ್ತಾರೆ. 5 ಜನ ದೂತರನ್ನು ಕರೆದು ಭರತನಿಗೆ ಒಂದು ಸಂದೇಶ ಕಳಿಸ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಆಗಿನ ಜೀವನ ಎಷ್ಟು ನವರಾಗಿತ್ತು, ಎಷ್ಟು ನಾಜೂಕಾಗಿತ್ತು ಅಂತ. ಹೊರಟು ಸಂದೇಶ ಅಲ್ಲ, ಎಷ್ಟು ಚೆನ್ನಾಗಿದೆ ನೋಡಿ ಇದು. ರಾಜಕುಮಾರ, ಪುರೋಹಿತರು ಸಕಲ ಮಂತ್ರಿಗಳು ನಿನ್ನ ಕುಶಲವನ್ನು ವಿಚಾರಿಸಿದ್ದಾರೆ. ಇದು ಏನು ಹೇಳಬೇಕು ಏನು ಹೇಳಬಾರ್ದು ಎಷ್ಟು ಚಂದ ತೂಕ ಮಾಡಿದ್ದಾರೆ ನೋಡಿ. ಪುರೋಹಿತರು ಸಕಲ ಮಂತ್ರಿಗಳು ನಿನ್ನ ಕುಶಲವನ್ನು ವಿಚಾರಿಸಿದ್ದಾರೆ. ನೀನು ಈಗಲೇ ಅಯೋಧ್ಯೆಗೆ ಹೊರಟು ಬರಬೇಕು. ಕಾಲ ವಿಳಂಬವಿಲ್ಲದೆ ನೀನು ಮಾಡಲೇಬೇಕಾದ ಕೆಲಸ ಒಂದಿದೆ. ಕಾಲ ವಿಳಂಬವಿಲ್ಲದೆ ನೀನು ಮಾಡಲೇಬೇಕಾದ ಕೆಲಸ ಒಂದಿದೆ. ಇಷ್ಟೇ ಬರೆದದ್ದು ಉತ್ತರ. ಬರೆದು ಅದು ಹಿಂದೆ ದೂತರಿಗೆ ಹೇಳ್ತಾರೆ, ಇಲ್ಲಿ ಆಗಿರೋ ಅನಾಹುತವನ್ನು ಮಾತ್ರ ಅಲ್ಲಿ ಹೇಳಬೇಡ. ದಶರಥ ಹೋದ ಅಂತ ಇನ್ನು ಕೆಲಸ ಅಲ್ಲ, ಇಷ್ಟೇ ಲೆಟ್ರ್ ಕೊಡೋದು ಬರೋದು ಅಷ್ಟೇ ಕೊಡಬೇಕು. ಆ ಲೆಟರ್ ನೋಡಿದಾಗ ಭರತನಿಗೆ ಸೂಕ್ಷ್ಮ ಹೊಳಿಲಿಲ್ಲ, ಯಾಕೋ ಅದು ಆಶ್ಚರ್ಯ ಅನಿಸುತ್ತೆ. ಅವನು ಹೇಳ್ತಾನೆ ಹೊರಡಬೇಕು, ತಕ್ಷಣ ಹೊರಡಬೇಕು. 7 ದಿವಸ ಹೋಗಿದ್ದಾರೆ ಇವರು. 8ನೇ ದಿವಸ ಬೆಳಿಗ್ಗೆ ಆ ರಾಜ್ಯ ಮುಟ್ಟಿದ್ದಾರೆ, ಕೇಕೆಯ ರಾಜ್ಯವನ್ನು ಮುಟ್ಟಿದ್ದಾರೆ. ಅವತ್ತೇ ಹೊರಟ ಭರತ ಶತ್ರುಘ್ನ ಇಬ್ಬರು ಹೊರಟರು. ಹಿಂದಿನ ದಿನ ರಾತ್ರಿ ಭರತನಿಗೆ ದುಸ್ವಪ್ನ ಆಗಿದೆ. ತಂದೆಗೆ ಅಮಂಗಳವಾದಂಥ ರೂಪ ಬಂದಿದೆ, ಏನೇನೋ ಬಂಗಾರದ ಗಿಡಗಳು ಕಾಣಿಸ್ತವೆ, ಅದೇನೋ ಕಾಣಿಸ್ಬಿಟ್ಟು ನಮಗೇನೋ ದುಃಖ ಬಂದಿದೆ ಅಂತ ಅನಿಸ್ಬಿಟ್ಟಿದೆ ಅವನಿಗೆ. ತಕ್ಷಣ ಹೊರಡ್ತಾನೆ. ಅವನು ಬಹುಶಃ ಗಮನಿಸಬಹುದಾಗಿತ್ತು ಪತ್ರದಲ್ಲಿ. ನೋಡಿ ಹೇಗಿದೆ, ಪುರೋಹಿತರು ಸಕಲ ಮಂತ್ರಿಗಳು ನನ್ನ ಕುಶಲವನ್ನು ವಿಚಾರಿಸಿದ್ದಾರೆ ಅಂತ ಹೇಳ್ತಾರೆ. ಅಪ್ಪನ ಹೆಸರಿಲ್ಲ ಅದರೊಳಗೆ. ಸ್ವಲ್ಪ ಅನಿಸಿರ್ಬೋದೇನೋ ಅವನಿಗೇನೋ ಸರಿ ಇಲ್ಲ ಅಂತ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಸಾಮಾನ್ಯವಾಗಿದ್ದರೆ ಅಪ್ಪ ಇದ್ರೆ ಏನು ಬರೀತಿದ್ರು,
ಮಹಾರಾಜರು ನಿನ್ನ ಕುಶಲವನ್ನು ವಿಚಾರಿಸಿದ್ದಾರೆ ಅಂತ ಆಗಬೇಕು. ಮಹಾರಾಜರ ಹೆಸರಿಲ್ಲ. ಅವನು 7 ದಿವಸ ತಿರುಗಾಡಿ 8ನೇ ದಿವಸ ಅಯೋಧ್ಯೆಗೆ ಬರ್ತಾನೆ. ಅಯೋಧ್ಯೆಗೆ ಬಂದಾಗ ಅಲ್ಲಿರುವಂಥ ನೀರವತೆ, ಶೂನ್ಯ ವಾತಾವರಣ, ಭರತನಿಗೆ ಒಂದೇನೋ ಸಂಕಟ ಶುರು ಆಗುತ್ತೆ. ನೇರವಾಗಿ ತಂದೆ ಅರಮನೆಗೆ ಹೋಗ್ತಾನೆ. ಅಲ್ಲಿ ಅಪ್ಪ ಇಲ್ಲ. ಕೈಕೇಯಿ ಅರಮನೆಗೆ ಬರ್ತಾನೆ. ಕೈಕೇಯಿ ಅರಮನೆ ಬಂದಾಗ ಕೈಕೇಯಿ ಸಿಗ್ತಾಳೆ. ಕೈಕೇಯಿ ಹೇಳ್ತಾಳೆ, ನಿಮ್ಮಪ್ಪ ಹೋಗ್ಬಿಟ್ರಪ್ಪ ಅಂತ ಹೇಳ್ತಾಳೆ. ಅಪ್ಪ ಹೋಗ್ಬಿಟ್ರೋದು ಎಚ್ಚರ ತಪ್ಪಿ ಬೀಳ್ತಾನೆ, ಹೇಳ್ತಾನೆ, ನಾನು ಎಂಥ ಪಾಪಿ, ನಾನು ಅಪ್ಪನ ಕಡೆಗಾಲದಲ್ಲಿ ನೋಡೋಕ್ಕಾಗಲಿಲ್ಲ ನನಗೆ ಅಂದ್ಬಿಟ್ಟು, ಪುಣ್ಯಕ್ಕೆ ರಾಮ ಲಕ್ಷ್ಮಣ ಆದರೂ ಇದ್ರಲ್ಲ, ಪುಣ್ಯಕ್ಕೆ ಅವರು ಸಿಗೋ ಭಾಗ್ಯ ನನಗೆ ಸಿಗಲಿಲ್ಲ ಅಂತ ಹೇಳ್ತಾನೆ. ಇಲ್ಲ, ಅವ್ರಿಗೂ ಸಿಗಲಿಲ್ಲಪ್ಪ ಭಾಗ್ಯ ಅಂತ ಕೇಳ್ತಾಳೆ. ಯಾಕೆ, ಅವರೆಲ್ಲಿ ಹೋಗಿದ್ರು, ಅವ್ರಿಗೇನಂತ ಕೆಲಸ, ಎಲ್ಲಿ ಹೋಗಿದ್ರು ಅವರು, ಇಬ್ಬರಲ್ಲಿ ಒಬ್ಬರಾದರೂ ಇರ್ಬೋದಾಗಿತ್ತಲ್ಲ ಅಂತ. ಇಲ್ಲ, ಅವರು ಕಾಡಿಗೆ ಹೋದರು ಅಂತ. ಕಾಡಿಗೆ ಯಾಕೆ ಹೋದರು, ರಾಕ್ಷಸರ ಹಾವಳಿ ಆಗಿತ್ತಾ? ಎಷ್ಟು ಚಂದ ಲಾಜಿಕಲ್ ಇದೆ ನೋಡಿ ಅದು. ರಾಕ್ಷಸರ ಹಾವಳಿ ಆಗಿತ್ತಾ, ತಡೆಗಟ್ಟಕ್ಕೆ ಹೋದ್ರ ಅಂತ. ಇಲ್ಲ, ರಾಕ್ಷಸರ ಹಾವಳಿ ಇಲ್ಲ, ಅವರು ವನವಾಸಕ್ಕೆ ಹೋಗ್ಬೇಕಾಯಿತು ಅಂತ ಸ್ವಲ್ಪ ಸಂಭ್ರಮದಿಂದ. ಇದು ವಿಚಿತ್ರ ಅನಿಸ್ಬೋದು ನಿಮಗೆ. ಗಂಡ ತೀರ್ಕೊಂಡು 15 ದಿವಸ ಆಗಿಲ್ಲ, ಅಷ್ಟರಲ್ಲಿ ಸಂಭ್ರಮದಿಂದ ಹೇಳ್ತಾಳಕ್ಕೆ, ನಿನಗೋಸ್ಕರ ಮಾಡಿದ್ದಪ್ಪ ಮಗನೇ ನಾನಿದನ್ನು, ಯಾಕಂದರೆ ನೀನು ರಾಜ ಆಗಬೇಕು ಅಂತ ಇತ್ತು, ಅದಕ್ಕೆ ನನಗೆ 2 ವರ ಕೊಟ್ಟಿದ್ದಲ್ಲ ನಿಮ್ಮ ತಂದೆ, ಅದನ್ನು ಬಳಸ್ಕೊಂಡು ಹೀಗೆ ಮಾಡಿದ್ದೀನಿ. ಅವ್ರು ರಾಮ ಲಕ್ಷ್ಮಣರು ಹೇಗಿದ್ದರು, ಇನ್ನು 14 ವರ್ಷ ಬರಲ್ಲ, ಇನ್ನು ರಾಜ್ಯಾಭಿಷೇಕ ಆಗಿಬಿಡ್ಲಿ ನಿನಗೆ, ಅದು ಅಪೇಕ್ಷೆ ಇತ್ತು ನನ್ನದು ಅಂತ ಹೇಳಿದಾಗ ಭರತ ಮತ್ತೆ ಎಚ್ಚರ ತಪ್ಪಿ ಬೀಳ್ತಾನೆ. ತಾಯಿಗೆ ಬೈತಾನೆ, ಬಹಳ ಒರಟು ಮಾತುಗಳನ್ನು ಆಡ್ತಾನೆ ತಾಯಿಗೆ. ನೀ ಕುಲಘಾತಕ್ಕೆ ನೀನು ಅಂತೆಲ್ಲ ಬೈತಾನೆ. ಬೈದು ಮುಖ್ಯವಾಗಿ ನಾನು ಸಾಂತ್ವನ ಹೇಳಬೇಕಾದದ್ದು ಕೌಸಲ್ಯ ತಾಯಿಗೆ, ಸುಮಿತ್ರೆ ತಾಯಿಗೆ. ಯಾಕಂದರೆ ಅವರಿಬ್ಬರು ಮಕ್ಕಳು ಕಾಡಿಗೆ ಹೋಗಿದ್ದಾರೆ, ನನ್ನ ಜವಾಬ್ದಾರಿ ಅದು ಅಂತ ಅಲ್ಲಿ ಹೋಗ್ತಾನೆ. ಇದು ಬಹಳ ವಿಚಿತ್ರ ಪರಿಸ್ಥಿತಿ. ಕೌಸಲ್ಯನ ಸಾಂತ್ವನ ಮಾಡಬೇಕು ಅಂತ ಕೌಸಲ್ಯ ಅರಮನೆಗೆ ಹೋದಾಗ ಕೌಶಲ್ಯ ಕೂಡ ತುಂಬ ಒರಟು ಮಾತಾಡಿಬಿಡ್ತಾಳೆ. ಸಹಜವಾದದ್ದು. ಮಗ ರಾಜ ಆಗುವಂಥ ಮಗ ಕಾಡಲ್ಲಿ ಹೋಗಿದ್ದಾನೆ, ಆದದ್ದು ಇವನಿಂದ ಆದದ್ದು ಅಂತ ಹೇಳಿ, ಸಮಾಧಾನ ಆಯ್ತಪ್ಪ ನಿನಗೆ, ಸ್ವಲ್ಪ ವ್ಯಂಗ್ಯವಾಗಿ ಮಾತಾಡ್ತಾರೆ. ಸಮಾಧಾನ ಆಯ್ತಾ ನಿನಗೆ, ರಾಜ ಆಗಪ್ಪ, ನಿಮ್ಮಮ್ಮ ಅಪೇಕ್ಷೆ ಪಟ್ಟಿದ್ದಾಳೆ, ನಿಮ್ಮ ರಾಮನ ಹೊರಗೆ ಹಾಕಿದ್ದಾಯ್ತಲ್ಲ, ಏನು ರಾಮನ ತೊಂದರೆ ಇಲ್ಲ ಅಂತೇನು ಒರಟಾಗಿ ಮಾತಾಡ್ತಾಳೆ. ಅವನು ಎಷ್ಟು ನೋವಾಗುತ್ತೆ ಅಂದರೆ ಇದು ತಾವು ಗಮನಿಸಬೇಕಾದದ್ದು ಸ್ವಾಮಿ. ಇದು ವಾಲ್ಮೀಕಿಗಳು ಚಿತ್ರಿಸಿದಂಥ ಮನುಷ್ಯ ಸ್ವಭಾವವನ್ನು ಬಹುಶಃ ಯಾರೂ ಚಿತ್ರಣ ಮಾಡೋಕ್ಕೆ ಸಾಧ್ಯ ಇಲ್ಲ. ಎಷ್ಟು ನವರಾಗಿ ಹೇಳ್ತಾರೆ ಅಂದರೆ, ತಪ್ಪು ಮಾಡಿದವನಿಗೆ ತಪ್ಪು ಮಾಡಿದ್ದೀನಿ ಅಂತ ಹೇಳೋದಷ್ಟು ಕಷ್ಟ ಆಗಲಿಕ್ಕಿಲ್ಲ. ಆದರೆ ಪ್ರಾಮಾಣಿಕನಿಗೆ ತನ್ನ ಪ್ರಾಮಾಣಿಕತೆಯನ್ನು ತೋರಿಸ್ಕೋಬೇಕಲ್ಲ, ನಾನು ಪ್ರಾಮಾಣಿಕ ಇದ್ದೇನೆ ಅಂತ ತೋರಿಸ್ಕೊಡ್ಬೇಕಲ್ಲ, ಇದು ಭಾಳ ಕಷ್ಟದ ಕೆಲಸ. ಇದು ಭಾಳ ಕಷ್ಟದ ಕೆಲಸ. ಪ್ರಾಮಾಣಿಕನಾಗಿದ್ದಾನೆ ಅವನು, ಆದರೆ ಪ್ರಾಮಾಣಿಕನಾಗಿದ್ದೀನಿ ಅಂತ ಸಾಬೀತು ಮಾಡೋ ಪ್ರಸಂಗ ಇದೆಯಲ್ಲ, ಇದು ಭಾಳ ಕಷ್ಟದ ಕೆಲಸ. ಒದ್ದಾಡಿ ಹೋಗ್ತಾನೆ. ಅಮ್ಮ ನಿಮ್ಗೆ ಗೊತ್ತಿಲ್ಲ ನಾನು ಎಷ್ಟು ಪ್ರೀತಿ ಮಾಡ್ತೀನಿ ಅಣ್ಣನ ಅಂತ ಹೇಳಿ ಎಲ್ಲೂ ಹೇಳ್ತಾನೆ. ನಾನು ಹೋಗ್ಬಿಡ್ತೀನಿ, ನಾನು ಬದುಕೋದಿಲ್ಲ ಅಂತ ಹೇಳ್ತಾನೆ. ನಾನು ಬೇಕಾದ್ರೆ ನಾನು ಬಿಟ್ಟು ಹೋಗ್ಬಿಡ್ತೀನಿ ರಾಜ್ಯ ಅಂಥೇಳಿ, ರಾಮಗೆ ರಾಜ್ಯ ಆಗಬೇಕು ಅಂತ ಎಷ್ಟೆಲ್ಲ ಒಪ್ಪಿಸ್ತಾನೆ. ಕೊನೆಗೆ ಆಕೆಗೂ ಅನ್ನಿಸ್ಬಿಟ್ಟು, ಆಯ್ತಪ್ಪ ಚೆನ್ನಾಗಿ ಮಾಡ್ಕೋ ಅಂತ ಹೇಳ್ತಾಳೆ. ಆಗ ವಶಿಷ್ಠರು ಬರ್ತಾರೆ. ನೋಡಪ್ಪ ಭರತ, ಇನ್ನು ಹತ್ಕೊಂಡು ಕೊಡೋ ಟೈಮ್ ಇಲ್ಲ, ಈಗಾಗಲೇ 16 ದಿವಸ ಆಗಿದೆ ನಿಮ್ಮ ತಂದೆ ತೀರ್ಕೊಂಡು, ಅದಕ್ಕೆ ಅವ್ರದ್ದು ದೈಹಿಕ ಕಾರ್ಯಗಳನ್ನೆಲ್ಲ ಮಾಡಬೇಕು, ಮಾಡಿ ನಡಿ ಅಂತ ಹೇಳಿ ಕೆಲಸ ಶುರು ಆಗ್ತದೆ. ಆ ಪ್ರೇತ ಸಂಸ್ಕಾರದ 13ನೇ ದಿವಸ ಆ ಕೆಲಸ ಮಾಡೋ ಹೊತ್ತಿಗೆ ಗೊತ್ತಾಗುತ್ತೆ ಮಂಥರೆ ಕಾರಣ ಇದಕ್ಕೆಲ್ಲನೂ ಅಂತ. ಮಂಥರೇನೇ ಕೈಕೇಯಿಗೆ ಟ್ಯೂಷನ್ ಮಾಡಿದ್ದು ಅಂತ ಗೊತ್ತಾಗುತ್ತೆ. ತಕ್ಷಣ ಶತ್ರುಘ್ನಿಗೆ ಕೋಪ ಬಂದು ಮಂಥರೆಯನ್ನು ಕೊಲ್ಲಕ್ಕೆ ಹೋಗ್ತಾನೆ. ಆಗ ಭರತ ಉಳಿಸಿ, ಬೇಡ ಬಿಡು, ಅದೇನು ಮಾಡಿತು, ಆಕೆ ಮೇಲೆ ಏನು ಶಿಟ್ಟು ನಮ್ಮದು, ನಮ್ಮಮ್ಮ ಕೇಳ್ಕೊಂಡದ್ದು ಅದಾಗಿದೆ ಅಂತ ಹೇಳಿ ಬಿಡಿಸ್ತಾನೆ. ಮುಂದೆ 14ನೇ ಕಾರ್ಯಕ್ರಮ ಶುಭ ಅಂತ ಮಾಡಬೇಕು. 14ನೇ ದಿವಸ ಆದಾಗ ವಶಿಷ್ಠರು ಬಂದು ಹೇಳ್ತಾರೆ, ನೋಡಪ್ಪ ಆದದ್ದಾಗಿ ಹೋಯ್ತು, ಹೇಗಿದ್ರು ಈಗ ರಾಮ ವನವಾಸಕ್ಕೆ ಹೋಗಿ 36 ದಿವಸ ಆಗಿದೆ. ಇವತ್ತಿಗೆ 36 ದಿವಸ ಆಗಿದೆ. ಇವತ್ತು ನೀನು ಪಟ್ಟಾಭಿಷೇಕ ಮಾಡಿಸ್ಕೊಂಬಿಡು, ಯಾಕಂದರೆ ರಾಜ್ಯ ಅನಾಯಕ ಆಗಬಾರ್ದು, ರಾಜ ಇಲ್ಲದೆ ಇರಬಾರ್ದು, ಅದಕ್ಕೆ ನೀನು ರಾಜ ಆಗಿಬಿಡು ಇವತ್ತು ಅಂತ ಹೇಳ್ತಾರೆ. ಅವನು ಹೇಳ್ತಾನೆ ಸಾಧ್ಯ ಇಲ್ಲ ಅಂತ. ರಾಜ್ಯದ ನಿಜವಾದ ಉತ್ತರಾಧಿಕಾರಿ ರಾಮನೇ, ಆದ್ದರಿಂದ ನಾನು ಈಗಲೇ ಅರಣ್ಯಕ್ಕೆ ಹೋಗಿ ಅವನು ವಾಪಸ್ ಕರ್ಕೊಂಬರ್ತೇನೆ, ಅವನೇ ಸಿಂಹಾಸನ ಮೇಲೆ ಕೂಡ್ತೇನೆ ಅಂತ ಹೇಳ್ತಾನೆ. ವಶಿಷ್ಠರು ಎಲ್ಲ ಅರೇಂಜ್ಮೆಂಟ್ ಮಾಡಿದರು. ಈ ವ್ಯವಸ್ಥೆ ಅನ್ನೋದು ಹೇಗಿರ್ತದೆ ಗಮನಿಸಬೇಕು. ಶತ್ರುಘ್ನ ಮತ್ತು ಭರತ ಈಗ ಬಂದಿದ್ದಾರೆ, ಬರೋದ್ರೊಳಗೆ ಗುರುಗಳು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಪಟ್ಟಾಭಿಷೇಕದ. ತಾವು ನೋಡಿರಬೇಕು, ದೊಡ್ಡ ಅನಾಹುತ ದೊಡ್ಡ ಪ್ರಮಾಣದಲ್ಲಾದರೆ ರಾಜ್ಯಕ್ಕೆ ಆ ವ್ಯವಸ್ಥೆ ಇದೆಯಲ್ಲ, ರಾಜ್ಯಾಡಳಿತ ಪೂರ್ತಿ ಪ್ಲ್ಯಾನ್ ಮಾಡಿಬಿಟ್ಟಿರುತ್ತೆ, ಎಲ್ಲನೂ ಪೂರ್ತಿ ಪ್ಲ್ಯಾನ್ ಮಾಡಿರುತ್ತೆ ಏನಾಗಬೇಕು ಅಂತ. ಹಾಗೆ ಪ್ಲ್ಯಾನ್ ಮಾಡಿ ಇಟ್ಬಿಟ್ಟಿದ್ದಾರೆ ಪಟ್ಟಾಭಿಷೇಕಕ್ಕೆ. ದೊಡ್ಡ ದರ್ಬಾರಲ್ಲಿ ಹೋದಾಗ ದರ್ಬಾರಲ್ಲೇ ಭರತ ಹೇಳಿಬಿಡ್ತಾನೆ, ನಾನು ರಾಜ್ಯವನ್ನು ನಿರಾಕರಣೆ ಮಾಡ್ತಾ ಇದ್ದೀನಿ, ನಾನು ತಗೊಳ್ಳಲ್ಲ, ಅಣ್ಣನೇ ಆಗಬೇಕು, ಅವನು ಕರೆತರೋದಕ್ಕೆ ನಾ ಹೇಳ್ತಾನೆ ಚತುರಂಗ ಬಲ ಸಮೇತನಾಗಿ ಹೋಗ್ತೇನೆ
ಮಂತ್ರಿಗಳನ್ನು, ಗುರುಗಳನ್ನು ಎಲ್ಲರನ್ನೂ ಕರ್ಕೊಂಡು ಹೋಗ್ತೇನೆ, ತಾಯಂದ್ರನ್ನು ಕರ್ಕೊಂಡು ಹೋಗ್ತೇನೆ ಅಲ್ಲಿ ಅಂತ ತೀರ್ಮಾನ ಮಾಡ್ತಾನೆ. ಮುಂದೆ ಹೊರಡ್ತಾನೆ. ಈ ಘಟ್ಟ ನನ್ನ ಮನಸ್ಸಿಗೆ ಭಾಳ ಹಿಡಿದಿದ್ದು. ಅಲ್ಲೊಂದು 10 ನಿಮಿಷ ಕೊಡ್ಬೇಕು ನಾನು. ಭಾಳ ಅದ್ಭುತವಾದ ಘಟ್ಟ ಇದು, ಮನಸ್ಸು ತಟ್ಟುವಂಥ ಘಟ್ಟ ಅದು. ಚಿತ್ರಕೂಟದಲ್ಲಿ ರಾಮನಿಗೂ ಭರತನಿಗೂ ಆದಂಥ ಸಂವಾದ. ದೆರ್ ಇಸ್ ಅ ಕಾಂಪಿಟೇಷನ್ ಫಾರ್ ನೊಬಿಲಿಟಿ. ಶ್ರೇಷ್ಠತೆಗೆ ಇಬ್ಬರು ಒಬ್ಬರಿಗಿಂತ ಒಬ್ಬರು ಎತ್ತರದಲ್ಲಿ ತೋರಿಸ್ಬೇಕು, ಆ ಥರ ಮಟ್ಟಕ್ಕೆ ಎದ್ದೆತ್ಕೊಂಡ್ಬಿಡ್ತಾರೆ. ಭರತ ರಾಮ ಇಬ್ಬರು ನೋಡಿದಾಗ ಇಬ್ಬರೂ ತ್ಯಾಗ ಮೂರ್ತಿಗಳೇ. ಆ ಇಬ್ಬರು ನಡುವೆ ಸಂವಾದ ಇದೆಯಲ್ಲ, ಆ ಸಂವಾದ ಕೇಳಬೇಕು ಅಂತ ವಾಲ್ಮೀಕಿಗಳು ಹೇಳ್ತಾರೆ. ಭರತ ಮತ್ತು ರಾಮನ ಸಂವಾದ ಕೇಳಬೇಕು ಅಂತ ದೇವಲೋಕದವ್ರು ಬಂದು ನಿಂತ್ಕೊಂಡ್ಬಿಟ್ಟಿದ್ರಂತೆ ಆಕಾಶದಲ್ಲಿ. ದೇವಲೋಕದವರೇ ಬಂದಾಗ ಆ ಸಂವಾದ ಯಾವ ಮಟ್ಟದ್ದಿರಬೇಕು ಅಂತ. ಸುಮಾರು 103ರಿಂದ 114ನೇ ಸರ್ಗದವರೆಗೂ ಸುಮಾರು 11 ಸರ್ಗ ಅವ್ರ ನಡುವಾಗುವಂಥ ಸಂವಾದ ಅದು. ಅಷ್ಟು ವಿಸ್ತಾರ ಹೇಳಿದರೆ 4 ದಿವಸ ಅದಕ್ಕೆ ಬೇಕಾಗುತ್ತೆ. ಅದನ್ನೇನು ಮಾಡ್ತೇನೆ, ಅದನ್ನು ಸಂಕ್ಷಿಪ್ತವಾಗಿ ತೊಗೊಂಡಿದ್ದೇನೆ. ಈ ಸಂವಾದ ಇದೆಯಲ್ಲ, ಎಷ್ಟು ಸಲ ಓದಿದರೂ ಅಷ್ಟು ಸಲ ಹೊಸ ಭಾವನೆ ಕೊಡುವಂಥದ್ದು. ಅದನ್ನು ದಯವಿಟ್ಟು ನಾನು ಹೇಳೋದು, ಯಾರಾದರೂ ಓದೋದಿದ್ದರೆ ಈ ಸರ್ಗಗಳನ್ನು ಅದೊಂಥರ ಟೆಕ್ಸ್ಟ್ ಬುಕ್ ಥರ ಓದಬೇಕು, ಅಷ್ಟು ಚೆನ್ನಾಗಿದೆ. ಪ್ರತಿಯೊಂದು ಅಕ್ಷರ ಅಕಸ್ಮಾತ್ ಯಾವುದೋ ಒಂದು ಶ್ಲೋಕ ಮರೆತು ಬಿಟ್ಟರೆ ಏನೋ ಮಿಸ್ ಆಗಿಬಿಡ್ತದೆ ಅನ್ನೋ ಅಂತ ಹಾಗಾಗತ್ತೆ. ಅಲ್ಲಿ 102ನೇ ಸರ್ಗದಲ್ಲಿ ತಾಯಂದರು ಬಂದಿದ್ದಾರೆ. ರಾಮನಿಗೆ ಅನಿಸುತ್ತೆ ಏನೋ ಒಂದು ಲೋಪ ಆಗಿದೆ ಅಂತ ಅನಿಸುತ್ತೆ. ಭರತ ಹೇಳ್ತಾನೆ, ಅಪ್ಪ ಹೋಗ್ಬಿಟ್ರು ಅಂದ ತಕ್ಷಣ ರಾಮ ಎಚ್ಚರ ತಪ್ಪಿ ಬೀಳ್ತಾನೆ, ಅಳ್ತಾನೆ. ಆ ನಂತರ ಆಗಬೇಕಲ್ಲ, ರಾಮ ಲಕ್ಷ್ಮಣ ಸೀತೆ ಹೋಗಿ ನದಿ ಹತ್ತಿರ ಏನು ಮಾಡಬೇಕು ಎಲ್ಲ ಕ್ರಿಯೆಗಳನ್ನು ಮಾಡಿ ಬರ್ತಾನೆ. ಮಾಡಿ ಬಂದು ಭರತನ ಹತ್ರ ಕೂತ್ಕೊಂಡು ಕೇಳ್ತಾನೆ, ಭರತ, ನೀನು ಸೈನಿಕರು, ಇಷ್ಟೊಂದು ಜನ ಸೈನಿಕರು, ಪುರೋಹಿತರು, ಗುರುಗಳನ್ನು ಕರ್ಕೊಂಡು ಯಾಕೆ ಬಂದಿದ್ಯಾ ನೀನು? ಇಷ್ಟೊಂದು ಜನ ಸೈನಿಕರು ಕರ್ಕೊಂಡು ಯಾಕೆ ಬಂದೆ ಇಲ್ಲಿ ಅಂತ ಕೇಳ್ತಾನೆ. ಇದಕ್ಕೆ ಭರತ ತಾನು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾನೆ ಏನು ಹೇಳಬೇಕು ಅಂತ. ಯಾಕಂದರೆ ರಾಮನ ಹತ್ರ ಮಾತಾಡೋದು ಸುಲಭ ಅಲ್ಲ, ಅದಕ್ಕೆ ಡಾಕ್ಯುಮೆಂಟ್ ಮಾಡ್ಕೊಂಬರ್ಬೇಕಲ್ಲ, ಎಲ್ಲ ಆರ್ಗ್ಯುಮೆಂಟ್ ಎಲ್ಲ. ಎಷ್ಟು ಚಂದ ಆರ್ಗ್ಯುಮೆಂಟ್ ಮಾಡಿದ್ದಾನೆ. 3 ಪಾಯಿಂಟ್ ಹೇಳ್ತಾನೆ ಸರ್ ಅವನು, ಅದ್ಭುತ ಪಾಯಿಂಟ್ಸು. 3 ಪಾಯಿಂಟ್ ಹಾಕ್ಕೊಂಬಂದಿದ್ದಾನೆ ಮನಸ್ಸಲ್ಲಿ. ಈ 3 ಕಾರಣಕ್ಕೋಸ್ಕರ ನಾನು ಬಂದಿದ್ದೇನೆ. ಮೊದಲನೇದು, ಇಕ್ಷ್ವಾಕು ವಂಶದಲ್ಲಿ ನಮ್ಮ ಸಂಪ್ರದಾಯದಲ್ಲಿ ಬಂದ ಹಾಗೆ ಜ್ಯೇಷ್ಠ ಪುತ್ರನೇ ಪಟ್ಟಕ್ಕೆ ಬರಬೇಕು. ಇದುವರೆಗೂ 2ನೇ ಮಗ ಪಟ್ಟಕ್ಕೆ ಬಂದದ್ದಿಲ್ಲ. ನಮ್ಮ ಇಕ್ಷ್ವಾಕು ವಂಶದಲ್ಲಿ ಯಾವಾಗಲೂ ಜ್ಯೇಷ್ಠ ಪುತ್ರನೇ ರಾಜ ಆಗಬೇಕು ಅಂತಿರೋದು ಮೊದಲನೇ ಪಾಯಿಂಟು. 2ನೇ ಪಾಯಿಂಟು, ನನ್ನ ತಾಯಿ ಅಧರ್ಮದ ಮಾರ್ಗದಿಂದ ತಾನು ಬಯಸಿದ ಕೆಲಸವನ್ನು ಈಡೇರಿಸಿಕೊಂಡದ್ದು ನನಗೆ ಒಪ್ಪಿತ ಇಲ್ಲ. ನನ್ನ ತಾಯಿ ಮಾಡ್ಕೊಂಡು ನಾನು ಜವಾಬ್ದಾರಿ ಆಗೋಕ್ಕೆ ಸಾಧ್ಯ ಇಲ್ಲ. ಆಕೆ ಮಾಡ್ಕೊಂಡಿದ್ದಾಳೆ, ನನಗೆ ಒಪ್ಪಿತ ಇಲ್ಲ. ಅವಳ ಪ್ರಯತ್ನ ಜಯಶೀಲ ಆಗಬಾರ್ದು, ಯಾಕೆ ಅಧರ್ಮದ ಹಾದಿ ಆಕೆದು. ನಾನು ಹೀಗೆ ದೊರೆತ ಅವಕಾಶವನ್ನು ಉಪಯೋಗಿಸ್ಕೊಳ್ಳೋದಿಲ್ಲ. ಎಷ್ಟು ಕ್ಲಾರಿಟಿ ಇದೆ ನೋಡಿ ಅದರೊಳಗೆ. ಅಂದರೆ ನನ್ನ ತಾಯಿ ಅಧರ್ಮ ಮಾರ್ಗದಿಂದ ನಮ್ಮ ಅಪ್ಪನ ಕಡೆಯಿಂದ ವಚನ ತಗೊಂಡಿದ್ದಾಳೆ, ಅದು ನನಗೆ ಒಪ್ಪಿತ ಇಲ್ಲ. ಫಸ್ಟ್, ಅವಳ ಪ್ರಯತ್ನ ಜಯಶೀಲ ಆಗಬಾರ್ದು. ಜಯಶೀಲ ಆದರೆ ಅಧರ್ಮಕ್ಕೆ ಜಯ ಆದಂಗೆ ಆಗುತ್ತೆ. ಮತ್ತು 3ನೇದು, ನನಗೆ ಅವಕಾಶ ಸಿಕ್ತು ಅಂಥೇಳಿ ನಾನು ಬಳಸ್ಕೊಳ್ಳೋದಿಲ್ಲ. ಇದು 2ನೇದು. ಕೊನೆ 3ನೇ ಪಾಯಿಂಟ್ ಅವನು ಹೇಳೋದು, ಅಯೋಧ್ಯೆಯ ಜನರು ಎಲ್ಲರೂ ರಾಮನೇ ರಾಜ್ಯವನ್ನು ಸ್ವೀಕರಿಸಿ ಆಳಬೇಕು ಅಂತ ಒಕ್ಕೊರಲಿಂದ ಹೇಳಿದ್ದಾರೆ. ಅದನ್ನು ನಿರ್ಲಕ್ಷಿಸೋದು ಸರಿಯಲ್ಲ. 3 ವಿಷಯ ದಯವಿಟ್ಟು ಗಮನಿಸಿ. ಮೊದಲನೇದು ಸಂಪ್ರದಾಯದ ಬಗ್ಗೆ ಮಾತಾಡ್ತಾನೆ, 2ನೇದು ಧರ್ಮದ ವಿಷಯ, 3ನೇದು ಪ್ರಜಾಪೇಕ್ಷೆ. 3, ಒಂದು ಸಂಪ್ರದಾಯ, 2ನೇದು ಧರ್ಮ, 3ನೇದು ಪ್ರಜಾಪೇಕ್ಷೆ. ಈ 3ನ್ನು ಯಾರೂ ಅಧಿಕಾರದಲ್ಲಿದ್ದವ್ರು ತಳ್ಳಿ ಹಾಕುವಂಗಿಲ್ಲ. ಸಂಪ್ರದಾಯಗಳನ್ನು 3 ಆಗಿಲ್ಲ. ಅವನು ಹೇಳ್ತಾನೆ, ಸಂಪ್ರದಾಯದ ಪ್ರಕಾರ ನೀನೇ ರಾಜ, ಫಸ್ಟ್ ನೀನೇ ಆಗಬೇಕು. 2ನೇದು ಅಧರ್ಮದ ಹಾದಿ, ಅದು ನಮ್ಮ ತಾಯಿ ಮಾಡಿದ್ದು. ಭ್ರಮಾಧೀನನಾದಂಥ ತಂದೆ ಕಡೆ ಒತ್ತಾಯ ಮಾಡಿ ತೊಗೊಂಡಿದ್ದಾಳೆ, ಆದರೆ ನನಗೆ ಒಪ್ಪಿತಾ ಇಲ್ಲ. ಇದು ನನಗೋಸ್ಕರ ಮಾಡಿದ್ದಾಳೆ, ನನಗೆ ಒಪ್ಪಿತಾ ಇಲ್ಲ, ಅದರಿಂದ ನನಗೆ ಬೇಡ. 3ನೇದು, ಎಲ್ಲ ಜನ ನೀನೇ ಆಗಬೇಕು ಅಂತಾರೆ, ಆದ್ದರಿಂದ ನೀನು ಆಗಬೇಕು. 3ನ್ನು ಹೇಳಿದಾಗ ಎಂಥ ತ್ಯಾಗಮೂರ್ತಿ ಭರತ ಅನಿಸ್ಬಿಡುತ್ತೆ. ಈಗಿನ ಕಾಲದಲ್ಲಿ ಕುರ್ಚಿ ಬಿಟ್ಟು ಎದ್ರೆ ಯಾರ ಕಿತ್ಕೊಂಡು ಹೋಗ್ಬಿಡ್ತಾರೆ ಅಂತ ಹೆದರಿಕೆ ಇರುವಾಗ, ಸಣ್ಣ ಅಧಿಕಾರ ಸ್ವಲ್ಪ ಗಮನ ತೆಗೆದ್ರೆ ಕುರ್ಚಿ ಹೋಗ್ಬಿಡುತ್ತೆ ಅಂತ ಹೆದರ್ಕೊಂಡು ಒದ್ದಾಡುತ್ತಿರುವಾಗ, ಈ ಮನುಷ್ಯ ಸಾಮ್ರಾಜ್ಯ ಸಿಂಹಾಸನವನ್ನು ಕೊಟ್ಟರೆ ಒದ್ದಾಡಿಕೊಂಡು ವಾದ ವಿವಾದ ಮಾಡಿ ನನಗೆ ಬೇಡ, ನೀನು ತಗೋ, ನಿಂದಿದು ಅಂತ ಹೇಳಿ ಒಪ್ಸೋದಿದೆಯಲ್ಲ, ಇದು ಬಹುಶಃ ನನಗೆ ಅದ್ಭುತ ಅನಿಸುತ್ತೆ. ಇಡೀ ಮಾನವ ಇತಿಹಾಸದಲ್ಲಿ ಅಪೂರ್ವವಾದಂಥ ಒಂದು ಸಂವಾದ ಅಂತ ನಾನು ಇಟ್ಕೊಂಡಿದ್ದೇನೆ. ಇದುವರೆಗೂ ನನಗೆ ಬೇಕು ಅಂತ ವಾದ ಮಾಡಿದ್ದು ಬೇಕಾದಷ್ಟು ಕೇಳಿದ್ದೇವೆ. ನನಗೆ ಬೇಡ, ನೀನು ತಗೋ ಅಂತ ಅವನು, ನೀನು ತಗೋ ಅಂತ ಇವನು, ಅಷ್ಟು ಸಂವಾದ ಮಾಡಿದ್ದು ಬಹುಶಃ ಮಾನವ ಇತಿಹಾಸದಲ್ಲಿ ಅಪೂರ್ವವಾದದ್ದು ಅನಿಸುತ್ತೆ.
ಅವನ ಇಡೀ ವಾದ ಸರಣಿಯನ್ನು ಒಂದು 6-7 ಪ್ರಶ್ನೆಗಳಲ್ಲಿ ನಾನು ಹೇಳೋಕ್ಕೆ ಪ್ರಯತ್ನ ಮಾಡ್ತೇನೆ. ತುಂಬ ಇದೆ ಚರ್ಚೆ. ಅವನು ಭರತ ಎಷ್ಟು ಚಂದ ಆರ್ಗ್ಯೂ ಮಾಡ್ತಾನೆ. ಒಂದು ಪಾಯಿಂಟ್ ಹೇಳೋದಕ್ಕೊಂದು ಮತ್ತೊಂದು ಪಾಯಿಂಟ್ ಇಟ್ಟಿರ್ತಾನೆ, ಸ್ಟಡಿ ಮಾಡ್ಕೊಂಡಿದ್ದಾನೆ. ಅವನು 6-7 ಪ್ರಶ್ನೆಗಳಲ್ಲಿ ಅವನು ಪೂರ್ತಿ ವಾದವನ್ನು ಇಟ್ಕೋಬಹುದು. ಮೊದಲನೇದು ಗಮನಿಸಿ, ಎಷ್ಟು ಚೆನ್ನಾಗಿದೆ. ದಶರಥ ಈ ಅನರ್ಥವನ್ನು ಮಾಡುವಾಗ ಒಬ್ಬ ಭ್ರಮಾಧೀನವಾದ ಹೆಂಗಸಿನ ಮಾತನ್ನು ಕೇಳಿದ್ದಾನೆ. ತನ್ನ ತಾಯಿ ಅನ್ನೋಲ್ಲ, ಅಲ್ಲಿ ಒಬ್ಬ ಭ್ರಮಾಧೀನಳಾದಂಥ ಹೆಂಗಸಿನ ಮಾತನ್ನು ಕೇಳಿದ್ದಾನೆ. ದೀರ್ಘವಾದ ಯೋಚನೆ ಮಾಡಲಿಲ್ಲ, ಮಂತ್ರಿಗಳನ್ನು ಗುರುಗಳನ್ನು ಕೇಳಲಿಲ್ಲ, ಸಂಪ್ರದಾಯ ಮತ್ತು ರಾಜ್ಯಾಂಗದ ವ್ಯವಸ್ಥೆಯ ಬಗ್ಗೆ ಯೋಚನೆಯೇ ಮಾಡಲಿಲ್ಲ. ಆ ಕೆಟ್ಟ ಹೆಂಗಸು ತನ್ನ ಒತ್ತಾಯ ಹೇರಿ ಇದನ್ನು ಮಾಡಿಸಿಬಿಟ್ಟಿದ್ದಾಳೆ. ಅವಳಿಗೂ ಅದರ ಫಲ ದೊರಕದೇ ಹೋಯಿತು, ಅವಳಿಗೂ ವೈಧವ್ಯ ಬಂದ್ಬಿಡ್ತು. ಖಾತ್ರಿ ಆಕೆ ನರಕಕ್ಕೆ ಹೋಗ್ತಾಳೆ. ಇದೆಲ್ಲ ಆರ್ಗ್ಯುಮೆಂಟು. ನರಕಕ್ಕೆ ಹೋಗ್ತಾಳೆ. ಆದ್ದರಿಂದ ಹೊಣೆಗಾರನಾದಂಥ ಜ್ಯೇಷ್ಠ ಪುತ್ರ ಅದನ್ನು ಸರಿಪಡಿಸ್ಬೇಕು. ನೋಡಿ ಹೆಂಗಿದೆ, ಇಷ್ಟೆಲ್ಲ ವ್ಯವಸ್ಥೆ ಕೆಟ್ಟು ಹೋಗ್ಬಿಟ್ಟಿದೆ. ಅಪ್ಪ ಅಧರ್ಮದಾಗಿದ್ದಾನೆ, ಭ್ರಮಾಧೀನ ಆಗಿದ್ದಾನೆ. ಆಕೆ ಭ್ರಮಾಧೀನಾದ ಹೆಂಗಸಿನ ಮಾತು ಕೇಳಿದ್ದಾನೆ. ಆಕೆ ಮೋಸಕ್ಕೊಳಗಾಗಿ ಒತ್ತಾಯಕ್ಕೆ ಬಂದು ಈ ಕೆಲಸ ಮಾಡಿಬಿಟ್ಟಿದ್ದಾನೆ. ತಪ್ಪಾಗಿದೆ. ಆಕೆಗೂ ಸಿಗಲಿಲ್ಲ ಲಾಭ. ಆದ್ದರಿಂದ ಈ ತಪ್ಪಾದದನ್ನು ಸರಿ ಮಾಡೋದು ಯಾರು? ಜ್ಯೇಷ್ಠ ಪುತ್ರ ನೀನು. ಅದನ್ನು ಸರಿ ಮಾಡಬೇಕು. ಆಕೆ ರಾಜ್ಯ ಕೊಡಿಸಿದ್ದು ನನಗೆ. ಎಷ್ಟು ಚೆನ್ನಾಗಿದೆ ನೋಡಿ, ಎರಡನೇ ಮಾತು. ಈ ರಾಜ್ಯ ಒದ್ದಾಡಿದ್ದು ಯಾರಿಗೋಸ್ಕರ? ನನಗೆ. ಆದರೆ ನಾನು ರಾಮದಾಸ. ಅವನ ಆರ್ಗ್ಯುಮೆಂಟ್ ಎಷ್ಟು ಚೆಂದ, ಇಲ್ಲ ಅನ್ನೋಕ್ಕೆ ಸಾಧ್ಯ ಇಲ್ಲ. ನನಗೋಸ್ಕರ ಕೊಡಿಸಿದ್ದಾಳೆ ನಮ್ಮಮ್ಮ, ಆದರೆ ನಾನು ನಿನ್ನ ದಾಸ, ನಾನು ರಾಮನ ದಾಸ. ಅಷ್ಟೇ ಅಲ್ಲ, ನಾನು ನಿನ್ನ ಸೋದರನೂ ಹೌದು, ಶಿಷ್ಯನೂ ಹೌದು. ಆದ್ದರಿಂದ ತಂದೆ ಮಾಡಿದ ಅನರ್ಥವನ್ನು ನಾವಿಬ್ಬರೂ ಸೇರಿ ಸರಿಪಡಿಸಬೇಕು. ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, ಅಂತ್ಯಕಾಲದಲ್ಲಿ ಸಾಯುವವನ ಬುದ್ಧಿ ಅರಳು ಮರಳಾಗಿರ್ತದೆ. ದಶರಥನು ಹಾಗೇನೆ ಲೋಕಧರ್ಮಕ್ಕೆ ವಿರುದ್ಧವಾದ ತೀರ್ಮಾನಕ್ಕೆ ಬಂದಿದ್ದಾನೆ. ಸಾಯುವ ಹೊತ್ತಿಗೆ ಏನು ಮನಸ್ಸು ಬಂತೋ ಏನೋ, ಅರಳಬರಳಾಗಿತ್ತು, ಭ್ರಮಾಧೀನ ಕೊಟ್ಟುಬಿಟ್ಟಿದ್ದಾನೆ. ಪಟ್ಟಕ್ಕೆ ಅತ್ಯಂತ ಯೋಗ್ಯನಾದ ಜ್ಯೇಷ್ಠ ಪುತ್ರನಿಗೆ ವನವಾಸ ಮತ್ತು ಬೇರೆಲ್ಲೋ ಇದ್ದಂಥ ತಮ್ಮನಿಗೆ ಅವನ ಅಪೇಕ್ಷೆ ಇಲ್ಲದೆ, ಅದು ಬಹಳ ಮುಖ್ಯ, ಅವನ ಅಪೇಕ್ಷೆ ಇಲ್ಲದೆ ರಾಜ್ಯಾಭಿಷೇಕ. ಇದು ಕೇವಲ ಮೋಹದಿಂದ ತಂದೆ ಮಾಡಿದಂಥ ದೊಡ್ಡ ಪ್ರಮಾದ. ತಂದೆ ಮಾಡಿದಂಥ ಪ್ರಮಾದ ಯಾರು ಮಾಡಿದರೂ ಪ್ರಮಾದನೇ, ಅಪ್ಪ ಮಾಡಿದ್ದಾರೆ. ಇದನ್ನು ಸತ್ಪುತ್ರರಾದ ನಾವೇ ಸರಿ ಮಾಡಬೇಕು. ಆದ್ದರಿಂದ ರಾಮ ಆದದ್ದೆಲ್ಲವನ್ನು ಮರೆತು ಅಯೋಧ್ಯೆಗೆ ಮರಳಿ ರಾಜ್ಯವನ್ನು ಅಂಗೀಕರಿಸಬೇಕು. ಆರ್ಗ್ಯುಮೆಂಟ್ ಎಷ್ಟು ಚೆಂದ ಇದೆ ನೋಡಿ. ಅದು ಸಾಯೋ ಹೊತ್ತಿಗೆ ಏನೋ ಪಾಪ ಎಚ್ಚರ ತಪ್ಪೇನೋ ಮಾತು ಕೊಟ್ಬಿಟ್ಟಿದ್ದಾನೆ. ತಪ್ಪಾಗಿದೆ. ಅದು ತಪ್ಪಲ್ಲೇನ್ರಿ? ಜ್ಯೇಷ್ಠ ಪುತ್ರನಿಗೆ ರಾಜ್ಯ ಮಾಡೋದು ಬಿಟ್ಟು ಅವನು ಕಳಿಸಿ ಅವನ ತಮ್ಮ ಪಾಪ ಅವನು ಅಲ್ಲೂ ಇಲ್ಲ, ಅವನು ಮುಂದೆ ಕೂತಿಲ್ಲ, ಎಲ್ಲೋ ಇದ್ದಾನೆ ಅವನು ಕರ್ಕೊಂಬಂದು ರಾಜ್ಯ ಅಂತ ಹೇಳಿಬಿಟ್ರೆ ಅದನ್ನು ಸರಿ ಮಾಡಬೇಕಿಬ್ಬರು ನಾವು ಅಂತ. ಮೂರನೇದು, ನಿನಗೆ ನ್ಯಾಯವಾಗಿ ದೊರಕಬೇಕಾಗಿದ್ದ ಸಿಂಹಾಸನವನ್ನು ನೀನೇನೋ ಉದಾರವಾಗಿ ತ್ಯಾಗ ಮಾಡಿಬಿಟ್ಟೆ. ರಾಮ ಬಿಟ್ಬಿಟ್ಟ, ತ್ಯಾಗ ಮಾಡಿದೆ. ನನ್ನ ತಾಯಿ ಕೈಕೇಯಿಗೂ ತೃಪ್ತಿ ಆಯಿತು ಅಂತ ಇಟ್ಕೋ, ಆಕೆಗೂ ತೃಪ್ತಿ ಆಯಿತು ಅಂತ ಇಟ್ಕೋ. ಆದ್ದರಿಂದ ನೀವೆಲ್ಲರೂ ಭಾವಿಸಿದಂತೆ ರಾಜ್ಯ ನನ್ನದೇ ಆಯಿತಲ್ವೇ ಅಲ್ವಾ? ತಾಯಿ ಮಾತಿನ ಪ್ರಕಾರ ಆಯಿತು, ಎಲ್ಲರೂ ನೀನು ಬೇಡ ಅಂದೆ, ನನಗೆ ಬಂತು, ಈ ರಾಜ್ಯ ನಂದೇ ಆಯಿತು. ಈಗ ನನ್ನದಾಗಿದ್ದ ರಾಜ್ಯವನ್ನು ನಿನಗೆ ಕೊಟ್ಟು ಬಿಡುತ್ತೇನೆ. ಮುಂದೆ ರಾಜ್ಯ ನಿನಗೆ ಕೊಟ್ಟುಬಿಡ್ತೇನೆ. ನೀನು ನೀಡಿದ್ದನ್ನು ನಾನು ಪಡೆದಂತೆ ನಾನು ನೀಡಿದ್ದನ್ನು ನೀನು ಪಡೆಯೋದು ಉಚಿತ. ನೀ ಹೆಂಗೆ ತೊಗೊಳಿಲ್ವಾ? ನೀನು ಕೊಟ್ಟ ರಾಜ್ಯ ತೊಗೊಳಿಲ್ವಾ? ಹಾಗೆ ನಾನು ಕೊಟ್ಟ ರಾಜ್ಯ ನೀನು ತೊಗೋಬೇಕು. ಅದನ್ನು ತಿರಸ್ಕಾರ ಮಾಡೋದು ಯೋಗ್ಯ ಅಲ್ಲ. ಇದಿನ್ನೊಂದು ಪಾಯಿಂಟ್. ನಾಲ್ಕನೇ ಪಾಯಿಂಟ್ ಎಷ್ಟು ಸ್ಟ್ರಾಂಗ್ ಆಗಿದೆ ನೋಡಿ. ಇದು ನಡೆದಾಗ ನಾನು ಅಯೋಧ್ಯೆಯಲ್ಲೇ ಇರಲಿಲ್ಲ. ಇದೇನು ವ್ಯವಹಾರ ಆದಾಗ ನಾನು ಅಯೋಧ್ಯೆಯಲ್ಲೇ ಇರಲಿಲ್ಲ. ನನ್ನ ತಾಯಿ ನನ್ನನ್ನು ಕೇಳದೆ ತನ್ನ ಸ್ವಾರ್ಥಕ್ಕಾಗಿ ಶ್ರೀರಾಮನ ಪಟ್ಟಾಭಿಷೇಕವನ್ನು ತಪ್ಪಿಸಿ ತನಗಾಗಿ ರಾಜ್ಯವನ್ನು ದೊರೆಯಿಂದ ಪಡೆದರೆ ಈ ಕೆಟ್ಟ ಒಪ್ಪಂದಕ್ಕೆ ನಾನು ಹೇಗೆ ಮತ್ತು ಯಾಕೆ ಹೊಣೆಯಾಗಬೇಕು? ಎಷ್ಟು ಚೆನ್ನಾಗಿದೆ ಅಲ್ಲ. ನನಗೆ ಗೊತ್ತೇ ಇಲ್ಲ, ನನ್ನ ಪರವಾಗಿ ಇನ್ಯಾರೋ ತೊಗೊಂಡಿದ್ದಾರೆ, ನನಗೆ ಸಂಬಂಧನೇ ಇಲ್ಲ, ನಾನೇ ಬೇಡ ಅಂತೀನಿ. ನನಗೆ ಹೆಂಗೆ ಯಾರೋ ಯಾರಿಗೋ ಒಪ್ಪಂದ ಮಾಡ್ಕೊಂಡು, ಅದಕ್ಕೆ ಹೇಳ್ತಾನೆ ಅವನು, ಇದರಲ್ಲಿ ನನ್ನ ಒಪ್ಪಿಗೆ ಒಂದು ಅಂಶ ಕೂಡ ಇಲ್ಲ. ಯಾರು ಯಾರನ್ನೋ ಯಾವುದೋ ಕಾರಣಕ್ಕೆ ಕೇಳಿ ಹಠ ಹಿಡಿದು ಮಾಡಿದ ನಿರ್ಣಯಕ್ಕೆ ದೂರದಲ್ಲಿದ್ದ, ಇದಾವುದನ್ನು ಅರಿಯದ ನಿರಪರಾಧಿಯಾದ ನಾನು ಏಕೆ ಬನ್ನಿಸಬೇಕು? ಕರೆಕ್ಟ್ ಅಲ್ವಾ? ಹಿಂದಕ್ಕೊಂದು ಆಗಿತ್ತು, ಬಹಳ ಹಿಂದೆ, ಸರಿ ನೆನಪಿರುತ್ತೆ. ನಮ್ಮ ಶೌರ್ಯವರು ಅನೌನ್ಸ್ ಮಾಡಿದ್ದರು ಅದನ್ನು.
ಜ್ಞಾನಿ ಜೈಲ್ ಸಿಂಗ್ ಅವರು ವಿಧಾನಸೌಧವನ್ನು ರಾಜೀವ್ ಗಾಂಧಿಯವರಿಗೆ ಮಾರಿದ್ದಾರೆ ಅಂತ. ಇದು ನೋಟ್ರಿ ಸಲ ಬಂದಿದ್ದ ವಿಷಯ. ಅದು ನೋಟ್ರಿ ಸೈನ್ ಮಾಡಿದ್ರು ಅದಕ್ಕೆ. ಅದು ಪೇಪರಲ್ಲಿ ಮರುದಿವಸ ಬಂತು, ನೋಟ್ರಿ ಯಾವುದಕ್ಕಾದರೂ ಸೈನ್ ಮಾಡಬಹುದಲ್ಲ ಅಂತ. ಜ್ಞಾನಿ ಜೈಲ್ ಸಿಂಗ್ ರಾಷ್ಟ್ರಪತಿ ಆದವರು ಕರ್ನಾಟಕದ ವಿಧಾನಸೌಧವನ್ನು ಪ್ರಧಾನಮಂತ್ರಿ ಆದ ರಾಜೀವ್ ಗಾಂಧಿಯವರಿಗೆ ಮಾರಿದ್ದಾರೆ ಅಂತ. ಅದು ಒಪ್ಕೊಂಡು ಆಗಿದೆ ಅಂತ ನೋಟ್ರಿ ಸೈನು ಮಾಡಿದ್ದಾರೆ. ಅದನ್ನು ಮರುದಿವಸ ದೊಡ್ಡ ಪೇಪರಲ್ಲಿ ಹಾಕಿ ಮಾಡಿದರು. ಏನು ಜವಾಬ್ದಾರಿ ಇದು ಅಂತ. ಇದಕ್ಕೆ ಜೈಲ್ ಸಿಂಗ್ ಅವರು ಜವಾಬ್ದಾರಿ ಅಲ್ಲ, ರಾಜೀವ್ ಗಾಂಧಿಯವರು ಜವಾಬ್ದಾರಿ ಅಲ್ಲ. ಗೊತ್ತೇ ಇಲ್ಲ ಅವ್ರ ಪಾಪ ಏನಾಗಿದೆ ಅಂತ. ಯಾರೋ ಒಪ್ಪಂದ ಮಾಡ್ಕೊಂಡ್ರೆ ಅವ್ರಿಗೆ ಏನು ಜವಾಬ್ದಾರಿ. ಅದಕ್ಕೆ ಭರತ ಹೇಳ್ತಾನೆ, ನಾನು ಅಯೋಧ್ಯೆಯಲ್ಲಿ ಇರಲಿಲ್ಲ ಸ್ವಾಮಿ, ನಾನು ಸೋದರ ಮಾವನ ಮನೇಲಿ ಇದ್ದೀನಿ. ಇವರೇನೋ ನಮ್ಮ ತಾಯಿ ಹೋಗಿ ನಮ್ಮ ಅಪ್ಪನ ಕಡೆಯಿಂದ ವಚನ ತಗೊಂಡು ನನಗೋಸ್ಕರ ರಾಜ್ಯ ಬೇಕು ಅಂಥೇಳಿ ರಾಮನನ್ನು ವನವಾಸಕ್ಕೆ ಕಳಿಸಿದರೆ ನಾನು ಹೆಂಗೆ ಜವಾಬ್ದಾರಿ ಆಗ್ತೀನಿ? ಅದಕ್ಕೆ ನನ್ನ ಸಂಬಂಧನೇ ಇಲ್ಲ. ಯಾರ್ಯಾರಿಗೋ ಏನೇನೋ ವಚನ ತೊಗೊಂಡ್ರೆ ನಾನು ಹೆಂಗೆ ಆಗ್ತೀನಿ? ಅದು ಮನ್ನಿಸೋದಿಲ್ಲ. ಆದ್ದರಿಂದ ಈ ನಿರ್ಣಯವೇ ಸ್ವೀಕಾರಾರ್ಹ ಅಲ್ಲ. ಅಂದಮೇಲೆ ವನವಾಸಕ್ಕೆ ನೀನು ಯಾಕೆ ಹೋಗಬೇಕು? ಹೋಲ್ ಪ್ರಾಸೆಸ್ ಈಸ್ ರಾಂಗ್. ಆದ್ದರಿಂದ ನೀನು ಇರಬೇಕಾದ್ದು. ಇನ್ನೊಂದು ಭಾಳ ಚಂದ ಆರ್ಗ್ಯುಮೆಂಟ್ ಇದು. ರಾಜ್ಯ ಪಟ್ಟವನ್ನೇ ವಹಿಸಿದಂಥ ಯುವ ಕ್ಷತ್ರಿಯನಿಗೆ ಅರಣ್ಯವ್ಯಾಸ ಅನ್ನುವುದು ಶಾಸ್ತ್ರದಲ್ಲಿಲ್ಲ. ಯಾವಾಗಲೂ ವಾನಪ್ರಸ್ಥಾಶ್ರಮಕ್ಕೆ ಹೋಗೋದುಂಟಪ್ಪ. ಇದು ಧರ್ಮವೂ ಅಲ್ಲ. ವಯಸ್ಸಾಗಿ ಮಕ್ಕಳಿಗೆ ಪಟ್ಟ ಕಟ್ಟಿದ ಮೇಲೆ ವಾನಪ್ರಸ್ಥರು ಬಂತು. ನೀನಿನ್ನು ಈಗ ತಾನೇ ಮದುವೆ ಆಗಿದ್ದೀಯಾ, ಯುವ ಕ್ಷತ್ರಿಯ, ಪಟ್ಟಾಭಿಷೇಕನೇ ಆಗಿಲ್ಲ, ಕಾಡಿಗೆ ಹೋಗೋದು ಶಾಸ್ತ್ರ ವಿರುದ್ಧ ಇದು. ಆದ್ದರಿಂದ ನೀನು ಹೋಗಬೇಡ. ನೆಕ್ಸ್ಟ್ ಪಾಯಿಂಟ್, ಇದು ಯಾವುದಕ್ಕೂ ಒಪ್ಪದೆ ಹೋದರೆ, ಒಂದು ವೇಳೆ ನಿನಗೆ ಅಯೋಧ್ಯಕ್ಕೆ ತಕ್ಷಣಕ್ಕೆ ಮರಳು ಇಷ್ಟ ಇಲ್ಲ ಅಂದರೆ ಇಲ್ಲೇ ಚಿತ್ರಕೂಟದ ಕಾಡಿನಲ್ಲೇ ಈಗಲೇ ಪಟ್ಟಾಭಿಷೇಕ ನಡೆದು ಹೋಗಲಿ. ಅಲ್ಲಿ ಬರೋದೇ ಬೇಡ ಅಯೋಧ್ಯೆಗೆ, ಇಲ್ಲೇ ಪಟ್ಟಾಭಿಷೇಕ ಮಾಡ್ತೀನಿ. ಇಲ್ಲಿಂದನೇ ರಾಮರಾಜ್ಯ ಆಳಲಿ. ರಾಮರಾಜ್ಯ ಆಳೋದಕ್ಕೆ ಎಲ್ಲಿಂದೇನು ಹೆಡ್ ಕ್ವಾರ್ಟರ್ಸ್ ಚೇಂಜ್ ಮಾಡಲ್ವ ನಾವೀಗ? ಹಾಗೆ ಹೆಡ್ ಕ್ವಾರ್ಟರ್ ಚೇಂಜ್ ಮಾಡಿ ಚಿತ್ರಕೂಟದಿಂದನೇ ರಾಜ್ಯ ಆಳಲಿ. ಎಷ್ಟು ತಯಾರಾಗಿದ್ದ ನೋಡಿ ಭರತ. ಇದು ಒಂದು ಅದ್ಭುತ ಅನಿಸೋದಂದರೆ, ಸಾಮಾನ್ಯವಾಗಿ ನನಗೆ ಬೇಕು ಅನ್ನೋದಕ್ಕೆ ಪಟ್ಟಿ ಮಾಡೋದುಂಟು ಜನ. ನನಗೆ ಕೊಡಬೇಕು, ಈ ಕಾರಣ ನನಗೆ ಸಿಗಬೇಕು ಅಂತ ಮಾಡೋದು. ಇವನು ಯಾವ ಕಾರಣದಿಂದ ತನಗೆ ಸಿಗಬಾರ್ದು ಅಂತ ಹೇಳ್ತಾ ಇದ್ದಾನೆ. ಇದು ಇನ್ನೊಂದು ಭಾಳ ಚಂದ ಹೇಳ್ತಾನೆ, ಕೊಡೆ ಮಾತದು, ಲಾಸ್ಟ್ ಮಾತು. ಇದು ಯಾವುದೂ ಸಾಧ್ಯವಿಲ್ಲ ಅನ್ನೋದಾದರೆ ನನ್ನದು ಒಂದು ತೀರ್ಮಾನವನ್ನು ನೀನು ಒಪ್ಪಬೇಕು. ನಾನು ಒಂದು ತೀರ್ಮಾನ ಮಾಡ್ತೀನಿ. ಏನು ತೀರ್ಮಾನ? ಲಕ್ಷ್ಮಣನ ಹಾಗೆ ನಾನು ನಿನ್ನ ಜೊತೆಗೆ ಬಂದುಬಿಡ್ತೇನೆ ಕಾಡಿಗೆ. ರಾಮ ನನ್ನನ್ನು ತಡಿಬಾರ್ದು. ನನಗೆ ಬೇಡವಾದ ರಾಜ್ಯವನ್ನು ನಾನು ಯಾಕೆ ಕಾಪಾಡಬೇಕು? ನನಗೆ ಬೇಕೇ ಆಗಿಲ್ಲ ರಾಜ್ಯ. ಅದು ಆ ಮಾತು ಹೇಳ್ತಾನೆ, ಬಾ ಚಂದ ಹೇಳ್ತಾನೆ. ನನಗೆ ಬೇಡವಾದ ರಾಜ್ಯವನ್ನು ನಾನೇಕೆ ಪಾಲಿಸಬೇಕು? ರಾಮನಿಗೆ ಬೇಡವಾದದ್ದು ಭರತನಿಗೆ ಹಾಕಬೇಕು. ಏನಾದರೂ ಆಗಲಿ, ರಾಜ್ಯ ಹಾಳಾಗಿ ಹೋಗಲಿ, ನನಗಂತೂ ಚಿಂತೆ ಇಲ್ಲ, ನಿಮ್ಮ ಹಿಂದೆ ಬಂದುಬಿಡ್ತೀನಿ ಅಂತಾನೆ. ಈ 7 ಪ್ರಶ್ನೆಗಳು ಒಂದಕ್ಕೊಂದು ಬಹಳ ಲಾಜಿಕಲ್ ಆಗಿರುವಂಥ ಪ್ರಶ್ನೆಗಳು. ಮೊದಲು ರಾಮ ತಮಾಷೆ ಹಾರಿಕೆ ಉತ್ತರಗಳನ್ನು ಕೊಡ್ತಾ ಹೋಗ್ತಾನೆ. ಹಂಗಲ್ಲ ಅದು ಅಂತೇನು ಹೇಳ್ತಾನೆ ಪಾಪ. ಹಗುರಾದ ಉತ್ತರ ಕೊಟ್ಕೊಂಡು ಹೋಗ್ತಾನೆ. ಕೊನೆಗೆ ಯಾವುದಕ್ಕೂ ಭರತ ಒಪ್ಪೋದಿಲ್ಲ ಅಂದಾಗ ಪ್ರತಿಯೊಂದು ಪ್ರಶ್ನೆಗೆ ನೇರವಾದ ಸ್ಪಷ್ಟ ಉತ್ತರ ಕೊಡ್ತಾನೆ. ಇದು ನೋಡಿ, ನೀ ತಗೋ ರಾಜ್ಯ ಅಂತ ಇವನು ಹೇಳಿದ್ರೆ ಬೇಡ ಅಂತ ಅವನು ಹೇಳೋದು. ಮೊದಲನೇ ಮಾತು ಹೇಳ್ತಾನೆ ರಾಮ, ಭಾಳ ದೊಡ್ಡ ಮಾತು. ತಾಯಿಯನ್ನು ದೂರೋದು ಬೇಡ, ತಾಯಿಯನ್ನು ದೂರಬೇಡ. ಆಕೆಗೂ ಅದರ ವಿಷಯ ಗೊತ್ತಿಲ್ಲಪ್ಪ. ಇದು ಭಾಳ ಚಂದದ ಮಾತು, ಭಾಳ ಆಳಕ್ಕೆ ಹೋಗುವಂಥ ಮಾತು. ಆಕೆಗೂ ಅದರ ವಿಷಯ ಗೊತ್ತಿಲ್ಲ, ನಿನ್ನ ತಾಯಿ ಕೈಕೇ ಕೂಡ ಗೊತ್ತಿಲ್ಲ ವಿಷಯ ಇದು. ಏನಂದರೆ, ಆಕೆಯ ವಿವಾಹ ಕಾಲದಲ್ಲಿ ಅಶ್ವಪತಿ ರಾಜನಿಗೆ ದಶರಥ ಮಾತು ಕೊಟ್ಟಿದ್ದ. ಏನು ಮಾತು ಕೊಟ್ಟಿದ್ದ? ಅಯೋಧ್ಯೆಯ ಸಿಂಹಾಸನ ಕೈಕೇಯ ಮಗನಿಗೆ ಅಂತ, ಕೈಕೇಯ ಮಗನಿಗೆ ಅಂತ ಕೊಟ್ಟಿದ್ದಾನೆ. ಇದು ಬಹಳ ಚರ್ಚೆ ಮಾಡುವಂಥ ವಿಷಯ. ಇದು ರಾಮನಿಗೆ ಗೊತ್ತಿತ್ತು ಅಂದಂಗೆ ಆಯ್ತಲ್ಲ. ರಾಮನಿಗೆ ಗೊತ್ತಿದ್ರೆ ಅಲ್ಲಿ ಮೊದಲು ದಶರಥ ನೀನು ರಾಜ ಆಗು ಅಂದ್ರೆ ಯಾಕೆ ಒಪ್ಕೊಂಡ ಅಲ್ವಾ? ರಾಮನಿಗೆ ಗೊತ್ತಿದ್ದರೆ ದಶರಥ ಇವನಿಗೆ ಅಶ್ವಪತಿ ರಾಜನಿಗೆ ಮಾತು ಕೊಟ್ಟಿದ್ದಾನೆ. ನಿನ್ನ ಮಗಳನ್ನೇ ನಿನ್ನ ಮಗಳಿಗೆ ಹುಟ್ಟುವಂಥ ಮಗನಿಗೆ ರಾಜ್ಯ ಕೊಡ್ತೀನಿ ಅಂತ ಒಪ್ಕೊಂಡಿರುವಾಗ ರಾಮನಿಗೆ ಗೊತ್ತು. ಅದಕ್ಕೆ ಹೇಳ್ತಾನೆ ಅವನು, ಆಕೆ ಕೇಳಿದ್ದರೂ ಕೇಳದಿದ್ದರೂ ರಾಜ್ಯ ನಿನ್ನದೇ. ಆಕೆ ಮಾತು ಗೊತ್ತಿದ್ದಾನೆ ಅವಾಗ. ಆದ್ದರಿಂದ ರಾಜ್ಯ ನಿನ್ನದೇ, ತಾಯಿನ ಬೈಬೇಡ. ಆಕೆ ಸಿಕ್ಕಂಥ ರಾಜ್ಯವನ್ನು ಕೇಳಿದ್ದಾಳೆ. ಆಕೆಗೂ ಗೊತ್ತಿಲ್ಲ ಪಾಪ ಅದು. ಆಕೆ ಮುಂದಿನ 2 ವರ ಹಿಡ್ಕೊಂಡಿದ್ದಾಳೆ ಆಕೆ. ಆ ವರ ಹಿಡ್ಕೊಂಡಿದ್ದಕ್ಕೆ 14 ವರ್ಷ ಅಂತ ಕೇಳಿದ್ಲು. ನಿಜವಾಗಿ ನೋಡಿದರೆ ಪರ್ಮನೆಂಟಾಗಿ ಹೊರಗೇನೆ ಇರ್ಬೇಕು ನಾನು.
ಅಲ್ವಾ? ಮೊದಲಿನ ರಾಜ್ಯ ಒಪ್ಪಿಗೆ ನೋಡಿದಾಗ ದಶರಥ ಪೂರ್ತಿ ಕೈಕೇಯಿ ಮಗನಿಗೆ ಆ ರಾಜ್ಯ ಅಂದ್ಕೊಟ್ರೆ 14 ವರ್ಷ ಪ್ರಶ್ನೆ ಇಲ್ಲ, ಪರ್ಮನೆಂಟಾಗಿ ರಾಮ ಹೊರಗೆ ಇರಬೇಕು. ರಾಮನಿಗೆ ಗೊತ್ತಿದೆ ಅಂದರೆ ಯಾವಾಗ ಗೊತ್ತಿರಬೇಕಿದು? ಭಾಳ ತಮಾಷೆ ವಿಷಯ. ನನಗೂ ತಲೆ ಕೆಟ್ಟೋಗಿತ್ತು ಸ್ವಲ್ಪ ಇದು ಓದಿದಾಗ. ರಾಮನಿಗೆ ಗೊತ್ತಿದೆ ಅಂದರೆ ಯಾಕೆ ಒಪ್ಕೊಂಡ ರಾಜ್ಯ ಪಟ್ಟಾಭಿಷೇಕಕ್ಕೆ? ಆಗ ರಾಮನಿಗೆ ಗೊತ್ತಿರಲಿಲ್ಲ. ಅದು ಗೊತ್ತಾದದ್ದು ಯಾವಾಗ ಅಂದರೆ ಸುಮಂತ್ರ ಕರ್ಕೊಂಬರ್ತಾನಲ್ಲ ಮನೆಯಿಂದ ಬರುವಾಗ ದಾರಿಯಲ್ಲಿ ಹೇಳ್ತಾನೆ, ಆಗಿನ ಕಾಲದ ಸುಮಂತ್ರ ಅಂದರೆ ಎಂಥವನು ಗೊತ್ತಾ? ಅವನು ಬರೀ ಸಾರಥಿ ಅಲ್ಲ, ಅವನು ಮಂತ್ರಿ. ಆಗಿನ ಕಾಲದ ಮಂತ್ರಿಗಳು ಹೇಗೆ ಎಲ್ಲವನ್ನೂ ತಿಳ್ಕೊಂಡಿರ್ತಿದ್ರು ಅಂದರೆ ಆಲ್ ಸೀಕ್ರೆಟ್ಸ್ ಆಫ್ ದ ಕಿಂಗ್ಸ್ ವೇರ್ ನೋನ್ ಟು ದಿ ಮಿನಿಸ್ಟರ್ಸ್. ಈಗೂ ಹಂಗೆ ಇರ್ತದೆ. ಅವ್ರ ಮಿನಿಸ್ಟರ್ ಸೆಕ್ರೆಟರಿಗಳಿಗೆಲ್ಲ ಮಿನಿಸ್ಟರ್ ಗೊತ್ತಿರುತ್ತೆ. ಹಾಗೆ ತಮಾಷೆ ಮಾಡಿ ಹೇಳ್ತಾರೆ, ಮಿನಿಸ್ಟರ್ ಸೆಕ್ರೆಟರಿಗಿಂತ ಮಿನಿಸ್ಟರ್ ಡ್ರೈವರಿಗೆಲ್ಲ ಗೊತ್ತಿರ್ತದೆ ಅಂತ. ಎಲ್ಲವನ್ನೂ ಹೇಗೆ ಗಮನಿಸಿದ್ದ ಸುಮಂತ್ರ ಅಂದರೆ ನಿಮ್ಗೆ ಗೊತ್ತಿರಬೇಕು. ಇಂದು ಹೋಸಲ ಹೇಳಿದ್ದೆ ಅದನ್ನು ನಾನು. ಬೈಬೇಕಾದ್ರೆ ಕೈಕೇಯಿಗೆ ದಶರಥನ ಮುಂದೆ ಬೈತಾನೆ, ನಿಮ್ಮ ಅಮ್ಮ ಮಾಡಿದ್ದು ಗೊತ್ತಿಲ್ಲ ನನಗೆ. ಕೈಕೇಯಿ ಅಮ್ಮ ಮಾಡಿದ ವಿಷಯ ಇವನಿಗೆ ಗೊತ್ತಿದೆ ಸುಮಂತ್ರನಿಗೆ, ಅಂದರೆ ಎಲ್ಲವೂ ಗೊತ್ತಿದೆ ಇವನ ವಿಷಯ ಅಂತ. ಅವನು ಹೇಳ್ತಾನೆ, ಹಿಂಗಾಗಿತ್ತು, ಅಶ್ವಪತಿ ರಾಜನಿಗೆ ದಶರಥ ಮಾತು ಕೊಟ್ಟಿದ್ದ ಅಂತ. ಈಗ ಮನಸ್ಸಲ್ಲಿ ಕೂತ್ಕೊಂಡ್ಬಿಟ್ಟಿದೆ ರಾಮನಿಗೆ, ರಾಜ್ಯ ನಂದಲ್ಲ ಅಂತ. ಆಗ ಗೊತ್ತಿದ್ರೆ ಅವನು ತಗೋತಾನೆ ಇರಲಿಲ್ಲ. ಅದಕ್ಕೆ ಹೇಳ್ತಾನೆ, ನಿನಗೂ ಗೊತ್ತಿರಲಿಲ್ಲಪ್ಪ. ಪುರಾ ಭ್ರಾತ ಪಿತಾನಸ್ಸ ಮಾತರಂ ತೇ ಸಮುದ್ವರ ಮಾತಾಮಹೆ ಸಮಾಶ್ರೌಷೀತ್ ರಾಜ್ಯ ಶುಲ್ಕಂ ಅನುತ್ತಮಂ. ನಿನಗೆ ಗೊತ್ತಿಲ್ಲ ಭರತ, ನಿನ್ನ ತಾಯಿಯನ್ನು ವಿವಾಹವಾಗುವ ಕಾಲದಲ್ಲಿ ದಶರಥ ರಾಜ ನಿನ್ನ ಅಜ್ಜನಿಗೆ ಇಕ್ಷ್ವಾಕು ರಾಜ್ಯವನ್ನು ರಾಜ್ಯ ಶುಲ್ಕವಾಗಿ ನೀಡಿ ಮಾತು ಕೊಟ್ಟಿದ್ದ ಅಂತ ಹೇಳ್ತಾರೆ. ಅದು ಭರತನಿಗೂ ಗೊತ್ತಿಲ್ಲ, ಕೈಕೇಯಿಗೂ ಗೊತ್ತಿಲ್ಲ. ರಾಜ್ಯ ಶುಲ್ಕ ಅಂದರೆ ಕನ್ಯೆಯನ್ನು ಪಡೆಯಲು ನೀಡಿದಂಥ ಒಂದು ಸಂಭಾವನೆ, ಕನ್ಯಾ ದಕ್ಷಿಣೆ ಅಂತ ಕರಿಬೋದು. ಅದನ್ನು ಕೇಳಿದವನು ಅಶ್ವಪತಿ ರಾಜ. ಯಾಕಂದರೆ ಹೋಸಲ ಹೇಳಿದ್ದೆ ಅದನ್ನು ಯಾಕೆ ಅಂತ. ಆಗಲೇ ದಶರಥನ 60 ವರ್ಷ ಆಗಿದೆ, 350 ಜನ ಹೆಂಡಂದಿರಿದ್ದಾರೆ, ಅದ್ರ ಜೊತೆಗೆ ಮೊದಲು ಇಬ್ಬರಿದ್ದರು. ಅದಕ್ಕೆ ದಶರಥ ಮಾತು ಕೊಟ್ಟದ್ದು ಮದುವೆ ಸಂದರ್ಭದಲ್ಲಿ, ಗುಟ್ಟಾಗಿ ಕೊಟ್ಟದ್ದಲ್ಲ, ಎಲ್ಲ ಗೌರವಾನ್ವಿತ ಅತಿಥಿಗಳ ಮುಂದೆ ಮಾತು ಕೊಟ್ಟಿದ್ದಾನೆ. ಹುಡುಗಾಟದ ಮಾಟ ಅಲ್ಲ ಅದು. ಆದ್ದರಿಂದ ರಾಜ್ಯವನ್ನು ನಿನಗಾಗಿ ಕೇಳಿದಂಥ ತಾಯಿ ಭ್ರಮಾಧೀನಳಲ್ಲ, ಭ್ರಮಿಷ್ಠಳು ಅಲ್ಲ. ತನ್ನ ಹಕ್ಕನ್ನು ತಾನು ಸ್ಥಾಪಿಸಿಕೊಂಡಿದ್ದಾಳೆ. ಆದ್ದರಿಂದ ಆಕೆಯನ್ನು ಬಯ್ಯೋ ಕಾರಣ ಇಲ್ಲ. ಮೊದಲೇದು. ಎರಡನೇದು ಭಾಳ ಎಷ್ಟು ಚಂದ ಆನ್ಸರ್ ನೋಡಿದ್ರು ರಾಮಂದು. ತಂದೆ ತೀರ್ಮಾನ ತೆಗೆದುಕೊಂಡಾಗ ಮಕ್ಕಳು ಮುಂದೆ ಇರಬೇಕು ಅನ್ನೋದು ಏನೂ ರೂಲ್ ಇಲ್ಲ. ಎಷ್ಟು ಚಂದ ಮಾತು. ಭರತ ನಾನು ಅಲ್ಲಿದ್ನಪ್ಪ, ನನಗೆ ಗೊತ್ತೇ ಇಲ್ಲ. ಅಪ್ಪ ತೀರ್ಮಾನ ತಗೊಂಡಾಗ ಮಕ್ಕಳು ಎಲ್ಲಿ ಯಾಕಿರಲಿ, ಅಪ್ಪ ತೀರ್ಮಾನ ತಗೊಂಡಿದ್ದಾನೆ, ಇದು ಅವನ ವಿಲ್ ಮಾಡಿದ್ದಾನೆ. ಅಪ್ಪ ಮಾಡಿದ ಮುಂದೆ ಇರಬೇಕು ಅಂತೇನಿಲ್ಲ, ಅವನು ಉಯಿಲ್ ಮಾಡಿದ್ದಾನೆ. ಆದ್ದರಿಂದ ತಂದೆಯ ಉಯಿಲನ್ನು ನಾವು ತಪ್ಪದೆ ಪಾಲಿಸೋದರಲ್ಲೇ ನಮ್ಮ ಕರ್ತವ್ಯ ಇದೆ. ಅದನ್ನು ಅದಲು ಬದಲು ಮಾಡಲಿಕ್ಕೆ ನಿನಗೂ ಅಧಿಕಾರ ಇಲ್ಲ, ನನಗೂ ಅಧಿಕಾರ ಇಲ್ಲ. ಎಷ್ಟು ಸ್ಪಷ್ಟ ಮಾತು ನೋಡಿ ಇದು. ಒಂದಕ್ಕೊಂದು ಕ್ಲಾರಿಟಿ ಆಗಿದೆ. ಅಪ್ಪ ಮುಂದೆ ಇರಬೇಕು ಅಂತಿಲ್ಲ, ಮಕ್ಕಳು ಮುಂದೆ ಕೊಡ್ಸ್ಕೊಂಡು ಬರೀಬೇಕು ಅಂತಿಲ್ಲ, ವಿಲ್ ಬರೆದಿದ್ದಾನೆ ಅವನು, ಅದನ್ನು ಪಾಲಿಸೋದು ನಮ್ಮ ಧರ್ಮ. ಅದು ಮೂರನೇದು. ಮೇಲೆ ಹೇಳಿದಂಥ ಉಯಿಲನ್ನು ಬದಲಾಯಿಸೋದು ನಮ್ಗೆ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ತಂದೆ ಆಸ್ತಿಯನ್ನು ಅಜ್ಞಾನದಿಂದ ಮಾಡಿದ್ದಾನೆ ಅಂತ ಅನ್ಬೇಡ, ಮತ್ತೊಬ್ಬರು ಒತ್ತಡಕ್ಕಾಗಿ ಮಾಡಿದ್ದಾನೆ ಅಂತ ಅನ್ಬೇಡ, ಸರಿಯಾಗೇ ಮಾಡಿದ್ದಾನೆ. ಹೇಳ್ತಾನೆ, ಎಷ್ಟು ಚಂದ ಹೇಳ್ತಾನೆ ನೋಡಿ. ಸ್ವಲ್ಪ ಹಾಸ್ಯ ಇದೆ ಅದರೊಳಗೆ. ಹಾಗೆ ನೋಡಿದರೆ ನಿನಗಿಂತ ಹೆಚ್ಚಿನ ಭಾಗ ನನಗೆ ಬಂದಿದೆ ರಾಜ್ಯ. ನಿನಗೆ ಬರೀ ಪಟ್ಟಣ ಪ್ರದೇಶ ಸಿಕ್ಕಿದೆ, ನಗರದ ಭಾಗ ಸಿಕ್ಕಿದೆ, ನನಗೆ ಅರಣ್ಯಗಳ ಭಾಗ ಎಲ್ಲ ನನಗೆ ಬಂದಿದೆ. ಎಷ್ಟು ಚಂದದ ಮಾತು. ನಿನಗೆ ರಾಜ್ಯದ ಭಾಗ ಬಂದಿದೆ, ನಗರಗಳ ಜನಕ್ಕೆ ಬಂದಿದ್ದಾವೆ, ಅರಣ್ಯ ಭಾಗ ಹೆಚ್ಚಿರೋದು ಅರಣ್ಯ ಭಾಗನೇ ಆವಾಗ, ಅದು ನನಗೆ ಬಂದಿದೆ. ಮುಂದೆ ಎಷ್ಟು ಚಂದ ಹೇಳ್ತಾನೆ, ನೀನು ಜನರಿಗೆ ರಾಜ, ನಾನು ಮೃಗಗಳಿಗೆ ಮತ್ತು ಮೃಗಪ್ರಾಯರಾದ ರಾಕ್ಷಸರಿಗೆ ರಾಜ ಆಗಿದ್ದೇನೆ. ಇದು ಸೂಚ್ಯವಾದ ಮಾತು. ಮುಂದೆ ರಾಕ್ಷಸರನ್ನು ಹೊಡಿಬೇಕಾದ್ರೆ ಪರ್ಮಿಷನ್ ಇದು, ನನಗೆ ಅಧಿಕಾರ ಇದೆ ಹೊಡೆಯೋದಕ್ಕೆ ಅವ್ರನ್ನ ಅಂತ ಅಲ್ಲಿ ಹೋಗೋದಾಗ. ನೀನು ಬರೀ ಜನರಿಗೆ ರಾಜ ಆದರೆ ನಾನು ಮೃಗಗಳಿಗೆ ಮತ್ತು ಮೃಗಪ್ರಾಯರಾದ ರಾಕ್ಷಸರಿಗೆ ರಾಜನಾಗಿದ್ದೇನೆ. ಇದು ಮಹಾರಾಜನ ಇಂಗಿತ ಆಗಿತ್ತು. ನಿನಗೆ ಅರಮನೆಯಲ್ಲಿ ಒಂದೇ ಛತ್ರ ಇರ್ತದಲ್ಲ, ಬಿಳಿ ಕೊಡೆ ಹಿಡಿದಿರ್ತಾರೆ, ರಾಜ ಛತ್ರ ಅದು. ನಿನಗೆ ಅರಮನೆಯಲ್ಲಿ ಒಂದೇ ಛತ್ರ, ನನಗೆ ಕಾಡಿನಲ್ಲಿ ಪ್ರತಿಯೊಂದು ವೃಕ್ಷವೂ ಛತ್ರ. ಎಷ್ಟು ಸಂತೋಷವಾಗಿ ಹೇಳುವಂಥದ್ದು, ಅದು ಹಾಸ್ಯ ಅವರದಂಥದ್ದು. ನೀನು ಒಂದೇ ಛತ್ರಪ್ಪ. ಇದು ನಾನು ಒಂದು ಕೇಳಿದ್ದೆ, ಒಬ್ಬ ಶ್ರೀಮಂತ, ಭಾರಿ ಶ್ರೀಮಂತ, ತನ್ನ ಮಗನಿಗೆ ಗೊತ್ತಾಗಲಿ ಬಡತನ ಅಂದರೆ ಏನು, ಎಷ್ಟು ಪುಣ್ಯವಂತ ಇದ್ದಾನೋ, ನಮ್ಮ ಮನೆಯಲ್ಲಿದ್ದಾನೆ, ನೋಡಲಿ ಬಡವರನ್ನು ಕಂಡಾಗ ಗೊತ್ತಾಗುತ್ತೆ ಎಷ್ಟು ಪುಣ್ಯವಂತ ಆಗಿದ್ದೀನಿ ಅಂತ ಹೇಳಿ ಒಂದು ಗಾಡಿ ಕರ್ಕೊಂಡು ಹೋಗಿ ಕಾಡು ಜನರ ಮಧ್ಯೆ ಬಿಟ್ಟು ಬಂದುಬಿಡ್ತಾನೆ. ಒಂದು ವಾರ ಇದ್ದು ಬಿಡು ಅಲ್ಲಿ ಅಂತ. ಕಾಡು ಜನರು ಒಂದು ಫ್ಯಾಮಿಲಿಯಲ್ಲಿ ಒಂದು ದಿವಸ ಒಂದು ವಾರ ಇರ್ತಾನೆ ಹುಡುಗ. 8 ದಿವಸ ಆದಮೇಲೆ ಅಪ್ಪ ಕರ್ಕೊಂಬರ್ತಾನೆ. ಬರ್ತಾ ದಾರಿಯಲ್ಲಿ ಹೇಳ್ತಾನೆ, ಗೊತ್ತಾಯ್ತಿಲ್ಲೋ
ನೀನು ಎಷ್ಟು ಪುಣ್ಯವಂತ ಇದ್ದೀಯಾ ಅಲ್ಲ, ಎಷ್ಟು ಬಡತನ ಇದೆ, ಕಷ್ಟಪಡ್ತಾರೆ ಜನ ಅಂತ. ಆ ಹುಡುಗ ಹೇಳ್ತಾನೆ, ಹೌದಪ್ಪ, ಬಹಳ ಧನ್ಯವಾದಗಳು ನೀನು ನನ್ನ ಕಾಡಿಗೆ ಬಿಟ್ಟಿದ್ದಕ್ಕೆ. ಈಗ ನನಗೆ ಅರ್ಥ ಆಯಿತು ನಾವೆಷ್ಟು ಬಡವರಿದ್ದೀವಿ ಅಂತ. ಅಲ್ಲೋ, ನಾವೆಷ್ಟು ಶ್ರೀಮಂತರಿದ್ದೀವಿ ಅಂತ ಹೇಳೋಕೆ ತೊಗೊಂಡು ಹೋದದ್ದೀವನು. ಅವನು ಹೇಳ್ತಾನೆ ನಾವೆಷ್ಟು ಬಡವರಿದ್ದೀವಿ ಅಂತ ಈಗ ಗೊತ್ತಾಯಿತು. ನಮ್ಮ ಮನೆ ಗಾರ್ಡನ್ನಲ್ಲಿ 10 ಲ್ಯಾಂಪ್ಸ್ ಹಾಕಿದ್ದೀವಿ, 10 ಬೆಳಕು ದೀಪಗಳನ್ನು ಹಾಕಿದ್ದೀವಿ. ಆದರೆ ಅವ್ರ ಮನೆಯಲ್ಲಿ ಆಕಾಶ ತುಂಬ ನಕ್ಷತ್ರಗಳು. ನಮ್ಮ ಮನೆಗೆ ಒಂದು ಕಂಪೌಂಡ್ ಇದೆ, ನಮ್ಮ ಮನೆ ಸೀಮಿತ ಇದು. ಅವ್ರ ಮನೆ ಕಂಪೌಂಡೇ ಇಲ್ಲ, ಕಾಡೆಲ್ಲ ಅವ್ರದ್ದೇ ಪೂರ. ನಮ್ಮ ಮನೆಯಲ್ಲಿ ಒಂದು ಫೌಂಟನ್ ಇದೆ, ಒಂದು ಮಾಡಿದ್ವಿ, ಮನೆಯಲ್ಲಿ ಫೌಂಟನ್ ಮಾಡಿದ್ವಿ ತೋಟದಲ್ಲೇ ನಾವು. ಅಲ್ಲಿ ಮನೆ ಮುಂದೆ ಒಂದು ಝರಿ ಹರಿತದೆ, 24 ತಾಸು ಹರಿತದೆ ಒಳ್ಳೆ ನೀರು. ನಮ್ಮ ಮನೇಲಿ ಒಂದು 3-4 ನಾಯಿ ಸಾಕ್ಕೊಂಡಿದ್ದೀವಿ ನಾವು, ಚೆಂದ ಇರಲಿ ಅಂತ ಹೇಳಿ. 3-4 ನಾಯಿ ನಮ್ಮ ಮನೇಲಿರೋದು. ಅಲ್ಲಿ ಕಾಡು ಪ್ರಾಣಿಗಳೆಲ್ಲ ಮನೆ ಮುಂದೆ ಕೂತಿರ್ತವೆ. ಆಗ ಅನ್ನಿಸ್ತು ನಾವು ಎಷ್ಟು ಬಡತನದಲ್ಲಿದ್ದೀವಲ್ಲ ಅನಿಸ್ಬಿಡ್ತು ಅಂತ. ಇವನು ಶ್ರೀಮಂತಿಗೆ ತೋರಿಸ್ಬೇಕು ಅಂತ ಹೋದಾಗ ಬಡತನ ಕಾಣಿಸಿದೆ ಅವನಿಗೆ. ಅಂದರೆ ನೋಡೋ ದೃಷ್ಟಿ ಹೇಗಿರ್ತದೆ. ಅದಕ್ಕೆ ಹೇಳ್ತಾನೆ ಅವನು, ಭಾಳ ಚಂದ ಹೇಳ್ತಾನೆ, ನಿನಗೆ ಒಂದು ಛತ್ರ ಕಣಯ್ಯ, ನಿನಗೆ ಅರಮನೆಯಲ್ಲಿ ನನಗೆ ಪ್ರತಿಯೊಂದು ಮರಾನೂ ಒಂದು ಛತ್ರ ಇದ್ದ ಹಾಗೆ. ಹೀಗೆ ಭಾರದಲ್ಲಿ ನನಗೇ ಹೆಚ್ಚು ಪಾಲು ಅಪ್ಪ ಕೊಟ್ಟಿದ್ದಾನೆ. ಆದ್ದರಿಂದ ದಯವಿಟ್ಟು ನೀನು ಹೇಗಾದರೂ ಅದನ್ನು ಸಹಿಸಿಕೊಂಡು ನನ್ನ ಅರಣ್ಯದಲ್ಲಿ ಇರೋದಕ್ಕೆ ಬಿಟ್ಟುಬಿಡಪ್ಪ ನನ್ನ ಅಂತ. ಎಷ್ಟು ಸಹಿಸಿಕೊಂಡಿರಬೇಕು ಅಂತ. ಹೇಗೋ ಸಹಿಸಿಕೊಂಡು ನನಗೆ ಹೆಚ್ಚಿನ ಲಾಭ ಬಂದರೂ ಅರಣ್ಯದಲ್ಲಿ ಇರೋದಕ್ಕೆ ನಾನು ಬಿಡು ಅಂತ ಕೇಳ್ತಾನೆ. 4ನೇ ಪಾಯಿಂಟು, ನಾನು ಹೊರಟದ್ದು ವಾನಪ್ರಸ್ಥಕ್ಕೆ ಅಂತ ಯಾರು ಹೇಳಿದರು ನಿನಗೆ? ನಾನು ಹೊರಟದ್ದು ವಾನಪ್ರಸ್ಥಕ್ಕೆ ಅಂತ ತಿಳ್ಕೊಬೇಡ ನೀನು. ನಾನು ಹೊರಟದ್ದು ದಿಗ್ವಿಜಯ ಯಾತ್ರೆ ಅಂತ ತಿಳ್ಕೊ. ಎಷ್ಟು ಚಂದದ ಮಾತು ಗೊತ್ತಾ ಇದು. ಇದು ರಾಮಾವತಾರ, ರಾಮ ವಿಷ್ಣುವಿನ ಅವತಾರ ಅಂತ ಅಂದ್ಕೊಂಡು ಹೇಳಿದಾಗ ಮೊದಲು ಹೋಗಿ ಕೇಳಿದ್ದಾರೆ ದೇವತೆಗಳು, ರಾವಣನ ಹಾವಳಿ ಜಾಸ್ತಿ ಆಗಿದೆ ನಮಗೆ, ಅದರಿಂದ ಪಾರು ಮಾಡು ಅಂದಾಗ ನಾನು ಅವತಾರ ತಗೋತೀನಿ ಅಂತ ಬಂದದ್ದು. ಈಗ ಹೇಳ್ತಾನೆ, ನಾನು ಹೋಗದೆ ಹೋದರೆ ಆ ದಿಗ್ವಿಜಯ ಸಾಧಿಸೋಕೆ ಸಾಧ್ಯ ಇದೆಯಾ? ಅದನ್ನು ಸೂಚ್ಯವಾಗಿ ಹೇಳ್ತಾನೆ. ನಾನು ಹೋದದ್ದನ್ನು ವಾನಪ್ರಸ್ಥ ಅಂತ ತಿಳ್ಕೊಬೇಡ, ದಿಗ್ವಿಜಯ ಯಾತ್ರೆ ಅಂತ ತಿಳ್ಕೊ. ಕಾಡಿನಲ್ಲಿರೋರಿಗೂ ದಾರಿ ತೋರಿಸ್ಬೇಕಲ್ವ ಯಾರಾದರೂ? ಆ ಕೆಲಸ ನನ್ನ ಕರ್ತವ್ಯ, ಅದನ್ನು ನಾನು ಮಾಡ್ತೇನೆ ಅಂತ ಹೇಳ್ತಾನೆ. ಮುಂದೆ ತಾನು ಆಡಳಿತದ ಜವಾಬ್ದಾರಿಯನ್ನು ಚಿತ್ರಕೂಟದಲ್ಲೇ ಮಾಡ್ಕೋ ಅಥವಾ ಅಯೋಧ್ಯದಲ್ಲೇ ಮಾಡ್ಕೋ, ಇದು ತಂದೆಯ ಅಪ್ಪಣೆ ಅಲ್ಲ. ತಂದೆ ಅಪ್ಪಣೆ ಇರೋದು ನೀನು ಅಲ್ಲಿರಬೇಕು, ನಾನು ಕಾಡಲ್ಲಿರಬೇಕು ಅಂತ ಅಷ್ಟೇ. ತಂದೆ ತಪ್ಪು ಮಾಡಿಲ್ಲ, ಆಕ್ಷೇಪಣೆ ಮಾಡಬಾರ್ದು. ತೀರಿ ಹೋದವರ ಬಗ್ಗೆ ಹಗುರವಾದ ಮಾತನ್ನು ಆಡತಕ್ಕದ್ದಲ್ಲ. ಎಷ್ಟು ಸ್ಪಷ್ಟ ಹೇಳ್ತಾನೆ ರಾಮ, ತೀರಿ ಹೋದವರ ಬಗ್ಗೆ ಹಗುರವಾಗಿ ಮಾತನಾಡತಕ್ಕದ್ದಲ್ಲ. ಅವನು ನನಗೆ ಪೂಜ್ಯ, ವಂದ್ಯ. ಆದ್ದರಿಂದ ಅವನ ನಿರ್ಣಯ, ಏನು ನಿರ್ಣಯ ತಗೊಂಡಿದ್ದಾನೋ ಅದು ನಮಗೆ ಶಾಸನ ಇದ್ದ ಹಾಗೆ, ಅದನ್ನು ಪ್ರಶ್ನೆ ಮಾಡೋಕ್ಕೆ ಹೋಗಬೇಡ. ಇನ್ನೊಂದು, ಭರತ, ನೀನು ಕೂಡ ನಮ್ಮನ್ನು ಹಿಂಬಾಲಿಸಿ ಕಾಡಿಗೆ ಬರುವ ಹಾಗಿಲ್ಲ. ಇದು ಬಹಳ ಸೂಕ್ಷ್ಮದ ಮಾತು, 21ನೇ ಶತಮಾನಕ್ಕೆ ಮುಟ್ಟುವಂಥದ್ದು. ನನಗೆ ಭಾಳ ಖುಷಿಯಾದದ್ದು ಓದ್ಬೇಕಾದ್ರೆ ಇದನ್ನು. ನನ್ನನ್ನು ಹಿಂಬಾಲಿಸಿ ನೀನು ಕಾಡಿಗೆ ಬರೋ ಹಾಗಿಲ್ಲ. ಯಾಕೆ ಗೊತ್ತಾ? ನೀನು ತಂದೆಯ ಅಣತಿಯಂತೆ ಅಭಿಷಿಕ್ತ ಸ್ಥಾನದಲ್ಲಿದ್ದೀಯ. ಪಟ್ಟಾಭಿಷೇಕ ಆಗಬೇಕು ನಿನಗೆ, ಅಭಿಷಿಕ್ತ ಸ್ಥಾನದಲ್ಲಿದ್ದೀಯ. ಅಭಿಷೇಕದ ಕ್ರಿಯೆ ನಡೆಯದಿರಲಿ ಅಥವಾ ನಡೀದೇ ಇರಲಿ, ಈಗ ಮೂರ್ಧಾಭಿಷಿಕ್ತನಿಗೆ ವನವಾಸ ಸರಿಯಲ್ಲ. ಯು ಆರ್ ಅಪಾಯಿಂಟೆಡ್ ಆ್ಯಸ್ ಎ ಹೆಡ್. ಅಧಿಕಾರ ತೊಗೊಂಡಿರ್ಲಿಕ್ಕಿಲ್ಲ, ಬಟ್ ಯು ಆರ್ ಸ್ವರಿಂಗ್ ಏನು ಆಗಿರಲಿಕ್ಕಿಲ್ಲ. ಆದರೆ ನೀವು ಅಧಿಕಾರಕ್ಕೆ ಬಂದುಬಿಟ್ಟಿದ್ದೀರಿ, ಆದ್ದರಿಂದ ವನವಾಸ ಸರಿಯಲ್ಲ. ಒಂದು ಸೆಂಟೆನ್ಸ್ ಇದೆ ನನಗೆ ಭಾಳ ಮನಸ್ಸಿಗೆ ಕೊರೆದದ್ದು. ದೊರೆಗೆ ಸತ್ಯಾಗ್ರಹದ ಹಕ್ಕಿಲ್ಲ ಅಂತ. ನನಗೆ ಈ ಪದ ಭಾಳ ಕಾಡ್ಬಿಡ್ತು. ನಾಯಕನಾದವನು ಸತ್ಯಾಗ್ರಹ ಮಾಡೋ ಹಕ್ಕಿಲ್ಲ. ನಾವು ನೋಡಿದ್ವಿ, ಯಾರೋ ಒಬ್ಬರು ಚೀಫ್ ಮಿನಿಸ್ಟರು ರಸ್ತೆಯಲ್ಲಿ ಕೂತು ಸತ್ಯಾಗ್ರಹ ಮಾಡಿದರು. ಹೆಸರು ಹೇಳೋದು ಬೇಕಾಗಿಲ್ಲ, ನಿಮಗೆಲ್ಲ ಗೊತ್ತಿರುತ್ತೆ. ಡೆಲ್ಲಿಯಲ್ಲಿ ಚೀಫ್ ಮಿನಿಸ್ಟರೇ ಸತ್ಯಾಗ್ರಹ ಮಾಡೋದು. ಯಾರ ವಿರುದ್ಧ ಮಾಡೋದು? ಅಪೋಸಿಷನ್ ಆದರೆ ಗೌರ್ಮೆಂಟ್ ವಿರುದ್ಧ ಮಾಡ್ಬೋದು, ಗೌರ್ಮೆಂಟ್ ಅಪೋಸಿಷನ್ ಬಗ್ಗೆ ಹೇಳ್ಬೋದು. ಮುಖ್ಯಮಂತ್ರಿನ ಉಪವಾಸ ಕೂತ್ಕೊಂಡ್ಬಿಟ್ರೆ ರಸ್ತೆ ಮೇಲೆ. ಅದಕ್ಕೆ ಇಷ್ಟು ಚಂದ ಮಾತು. ಇದನ್ನು ಬಹುಶಃ ಮುಖ್ಯಮಂತ್ರಿಗಳಾಗಿದ್ದವರು ಅಥವಾ ಆಗೋರು ಸರಿಯಾಗಿ ಓದ್ಕೋಬೇಕು ರಾಮಾಯಣ ಅನ್ನಿಸ್ತು ನನಗೆ. ದೊರೆಗೆ ಸತ್ಯಾಗ್ರಹದ ಹಕ್ಕಿಲ್ಲ ಅಂತ ಹೇಳಿ ಮುಂದೆ ಇನ್ನೂ ಹೇಳ್ತಾನೆ, ಅದು ಅನರ್ಥಕರ, ಅಪಾಯದ ಮಾದರಿ. ಮೇಲೆ ಕೂತವರೇ ಉಪವಾಸ ಕೂಡೋದಾದರೆ ರಾಜ್ಯದಲ್ಲಿ ಅನಾಯಕತ್ವ ಆಗಲ್ವಾ? ಅದಕ್ಕೆ ಕೆಲವೊಂದು ಸಲ ಗೌರ್ಮೆಂಟ್ ಸ್ಪಾನ್ಸರ್ಡ್ ಬಂದ್ ಬರ್ತಾವೆ ನೋಡಿ. ಗೌರ್ಮೆಂಟ್ ಸ್ಪಾನ್ಸರ್ಡ್ ಬಂದಾಗ ಅದೇ ಅನಿಸುತ್ತೆ ನನಗೆ, ಅನರ್ಥಕರ ಮತ್ತು ಅಪಾಯದ ಮಾದರಿ. ರಾಜನಾದವನು ಸತ್ಯಾಗ್ರಹ ಮಾಡುವುದಿರಲಿ, ಆ ಶಬ್ದವನ್ನು ಆಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು. ಸತ್ಯಾಗ್ರಹ ಅಂತ ಪದ ಉಪಯೋಗಿಸಿದರೆ ರಾಜನಾದವನು ಪ್ರಾಯಶ್ಚಿತ್ತ ಮಾಡ್ಕೋಬೇಕಂತೆ. ತಕ್ಷಣ ಹೇಳ್ತಾನೆ ಅವನಿಗೆ, ಶುದ್ಧ ಜಲದಲ್ಲಿ ಆಚಮನ ಮಾಡಿ
ಶ್ರೀರಾಮನನ್ನು ಸ್ಪರ್ಶ ಮಾಡು, ನನ್ನನ್ನು ಸ್ಪರ್ಶ ಮಾಡು ಅಂತ ಹೇಳ್ತಾನೆ. ಉತ್ತಿಷ್ಠತ್ವಂ ಮಹಾಬಾಹು ಮಾಂಚ ಸ್ಪರ್ಶ ತೀರ್ಥೋದಕಂ, ಕೈಯಿಂದ ಕೈ ತೊಳ್ಕೋ ಸ್ವಚ್ಛವಾಗಿ ಒಳ್ಳೆಯ ನೀರಿಂದ ನನ್ನ ಮೈ ಮುಟ್ಟು ಅಂದರೆ ಹಿರಿಯರಾದವ್ರನ್ನ, ಅತ್ಯಂತ ಗೌರವಾನ್ವಿತರಾದವ್ರನ್ನ ಮುಟ್ಟಿದಾಗ ಆ ಪ್ರಾಯಶ್ಚಿತ್ತ ಆಯಿತು ಅಂತ. ಇಲ್ಲಿ 2 ಮಾತಿದೆ. ಅಲ್ಲಿ ನೀನು ತಪ್ಪಿ ಆಡಿದ್ದೀಯ, ರಾಜನಾಗಬೇಕಾದವನು ಸತ್ಯಾಗ್ರಹದ ಮಾತಾಡೋದು ತಪ್ಪು, ಅದಕ್ಕೆ ಪ್ರಾಯಶ್ಚಿತ್ತವಾಗಿ ನೀನು ಕೈ ತೊಳ್ಕೊಂಡು ಆಚಮನ ಮಾಡಿ ನನ್ನ ಮುಟ್ಟು ಅಂದರೆ ನಾನು ನಿನಗೆ ಗೌರವಾರ್ಹರಾದವನು ಅಂತ. ಅದರ ಜೊತೆಗೆ ತಾನು ಪಾಪನಾಶಕನಾದಂಥ ಸರ್ವೇಶ್ವರ ಅನ್ನೋದನ್ನು ಪರೋಕ್ಷವಾಗಿ ರಾಮ ಹೇಳಬೇಕಾಗಿತ್ತು ಅಂತ ಅಲ್ಲಿ ಅವನು ಮಾಡಿಸ್ತಾನೆ. ಇಷ್ಟೆಲ್ಲ ವಾದ ವಿವಾದ ಆದ ಮೇಲೆ ಶ್ರೀರಾಮ ಹೇಳ್ತಾನೆ, ತಂದೆಯ ಪ್ರತಿಜ್ಞೆಯಲ್ಲಿ ನನ್ನ ಭಾಗವನ್ನು ನಾನು ನೆರವೇರಿಸಿಬಿಟ್ಟಿದ್ದೇನಪ್ಪ, ನಿನ್ನ ಭಾಗವನ್ನು ನೀನು ಮಾಡಬೇಕು. ಎಷ್ಟು ಖಚಿತವಾಗಿ ಹೇಳುವಂಥ ಮಾತು. ನನ್ನ ಕೆಲಸ ನಾನು ಏನು ಮಾಡಬೇಕಾಗಿತ್ತು ಅದು ಮಾಡಿದ್ದೇನೆ, ನಿನ್ನ ಕೆಲಸ ನೀನು ಮಾಡಬೇಕೀಗ. ಆಗ ಅಲ್ಲಿದ್ದಂಥ ದೇವತೆಗಳು ಋಷಿಗಳು ಹೇಳ್ತಾರೆ, ರಾಮ ಹೇಳಿದ್ದು ಸರಿ. ಯಾಕಂದರೆ ಅವನು ಹಾಗೆ ಮಾಡಿದ್ರಿಂದಾನೇ ದಶರಥ ನರಕಕ್ಕೆ ಹೋಗೋದು ತಪ್ಪಿದೆ. ನರಕ ಯಾಕೆ ಆಗ್ತಿತ್ತು? ಮಾತು ಕೊಟ್ಟಿದ್ದಾನೆ ದಶರಥ. ಅಕಸ್ಮಾತ್ ರಾಮ ಮಾತಿನಂತೆ ನಡ್ಕೊಳ್ಳದೆ ಹೋಗಿದ್ದರೆ ದಶರಥ ವಚನ ಭ್ರಷ್ಟ ಆಗ್ತಾ ಇದ್ದ, ಅವನು ನರಕಕ್ಕೆ ಹೋಗಬೇಕಾಗ್ತಿತ್ತು. ಆದರೆ ಕೈಕೇಯಿಗೆ ಅವನ ಋಣ ಇತ್ತಲ್ಲ, ದಶರಥನ ಋಣ, ಅವನು ಕೈಕೇಯಿ ಕೊಟ್ಟ ಮಾತು ರಾಮನಿಂದ ತೀರಿಸಲ್ಪಟ್ಟದ್ದರಿಂದ ಅವನು ಋಣಮುಕ್ತನಾಗಿ ಸ್ವರ್ಗದಲ್ಲಿದ್ದಾನೆ. ಆದ್ದರಿಂದ ಅದನ್ನು ಬದಲಾಯಿಸಿ ನೀನು ಅಯೋಧ್ಯೆ ಕರ್ಕೊಂಡು ಹೋಗೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಅಂತ ದೇವತೆಗಳಾಗಲಿ ಶ್ರೀ ಗುರುಗಳಾಗಲಿ ಹೇಳಿದ ಮೇಲೆ ಭರತ ಇನ್ನೂ ಹಠ ಬಿಡೋದಿಲ್ಲ. ಗಟ್ಟಿಯಾಗಿ ಕೆಳಗೆ ಬಿದ್ದು ಅಣ್ಣನ ಕಾಲು ಹಿಡ್ಕೊಂಡ್ಬಿಡ್ತಾನೆ, ಅಳೋಕ್ಕೆ ಶುರು ಮಾಡ್ತಾನೆ. ಆಯ್ತಣ್ಣ, ವಾದದಲ್ಲಿ ನೀನು ಗೆದ್ದೆ ಅಂತ ಒಪ್ಕೊಳ್ಳೋಣ. ಹೇಗಿದೆ? ವಾದದಲ್ಲಿ ನೀನು ಗೆದ್ದೆ ಅಂತ ಒಪ್ಕೊಳ್ಳೋಣ. ಆದರೆ ಒಂದು ನನ್ನ ತಿಳುವಳಿಕೆ ಬಂತೀಗ, ನನಗಿಷ್ಟು ತಿಳುವಳಿಕೆ ಇಲ್ಲ ಅನ್ನಂಗೆ ಆಯ್ತಲ್ಲ. ವಾದದಲ್ಲಿ ನಾನು ಸೋತೆ ಅಂದರೆ ನನ್ನ ತಿಳುವಳಿಕೆ ಸಾಲದು ಅಂತಾಯಿತು. ಹೀಗೆ ತಿಳುವಳಿಕೆ ಸಾಲದಿದ್ದಂಥ ನಾನು ಅಯೋಧ್ಯೆಯನ್ನು ಹೆಂಗೆ ಸಂಭಾಳಿಸ್ಬೇಕು ರಾಜ ಆಗಿ? ನೋಡಿ ಎಷ್ಟು ಚಂದದ ಮಾತದು. ನಾನು ಏನಿಲ್ಲಪ್ಪ, ಆಯ್ತಪ್ಪ ಸೋತೆ, ನಾನು ಒಪ್ಕೋತೀನಿ, ನಾನು ಸರಿಯಾಗಿ ಮಾತಾಡೋಕ್ಕೆ ಬರೋಲ್ಲ, ತಿಳುವಳಿಕೆನೇ ಇಲ್ಲ ನನಗೆ ಅಂಥವನು ಈ ಅಯೋಧ್ಯೆಯನ್ನು ನಡೆಸೋದು ಹೇಗೆ? ನಾನು ಅಷ್ಟು ಸಾಮರ್ಥ್ಯ ಇಲ್ಲಲ್ಲ, ಹೇಗೆ ಮಾಡಲಿ ಅಂತ ಕೇಳಿದಾಗ ರಾಮ ಅದಕ್ಕೂ ಉತ್ತರ ಹೇಗಿದೆ, ಅದೊಂಥರ ವೆಟೋ ಇದ್ದಂಗೆ ಎಲ್ಲ ಕರೆಕ್ಟು ಬರ್ತದೆ. ರಾಮ ಸಮಜಾಯಿಸಿ ಹೇಳ್ತಾನೆ, ನೋಡು, ನೀನು ತಲೆ ಕೆಡಿಸ್ಕೋಬೇಡ, ನೀನು ಪ್ರಾಮಾಣಿಕವಾಗಿ ದೇಶಕ್ಕೆ ಯಾವುದು ಒಳ್ಳೆಯದು, ಎಷ್ಟು ಚಂದದ ಮಾತದು, ಪ್ರಾಮಾಣಿಕವಾಗಿ ದೇಶಕ್ಕೆ ಯಾವುದು ಒಳ್ಳೆಯದು ಅದನ್ನು ಮಾಡ್ತಾ ಹೋಗು. ನಿನ್ನ ಜೊತೆಗೆ ನುರಿತ ಮಂತ್ರಿಗಳಿದ್ದಾರೆ, ಜ್ಞಾನಿಗಳಾದ ಗುರುಗಳಿದ್ದಾರೆ, ಅವರ ಸಹಾಯ ಪಡೆದು ರಾಜ್ಯಭಾರ ಮಾಡು. ಆದರೆ ನಾನು, ಈ ಕಡೆಯ ಮಾತು ಬಹಳ ಮುಖ್ಯ ಇದು, ಆದರೆ ನಾನು ಹಿಂದಕ್ಕೆ ಮರಳಿ ಬರುತ್ತೇನೆ ಎನ್ನುವುದರಲ್ಲಿ ನಂಬಿಕೆ ಇದ್ದರೆ ಅದನ್ನು ಮೊದಲು ಮನಸ್ಸಿನಿಂದ ಸಂಪೂರ್ಣವಾಗಿ ದೂರ ಮಾಡು. ಅಟ್ ಎನಿ ಕಾಸ್ಟ್ ಐ ಆಮ್ ನಾಟ್ ಗೋಯಿಂಗ್ ಟು ಕಮ್ ಬ್ಯಾಕ್, ನಾನು ಬರೋದಿಲ್ಲ ಅಂತ ಖಚಿತವಾಗಿ ಹೇಳಿಬಿಡ್ತಾನೆ. ಮನಸ್ಸಿನ ದೂರ ಮಾಡು, ಅದು ಎಂದೆಂದೂ ಆಗದಂಥ ಕೆಲಸ ಅಂತ ಹೇಳಿದಾಗ ಇದಾದಮೇಲೆ ಆಗುವಂಥ ಘಟನೆ ರಾಮಾಯಣ ಓದುವವರ ಮನಸ್ಸಲ್ಲಿ ಶಾಶ್ವತವಾಗಿ ಹೃದಯದಲ್ಲ ಕೂಡುವಂಥ ಘಟನೆ. ತಕ್ಷಣ ಭರತ ಏನು ಮಾಡ್ತಾನೆ, ಚೀಲದಿಂದ ಸುವರ್ಣಭೂಷಿತವಾದಂಥ ಪಾದುಕೆಗಳನ್ನು ತೆಗಿತಾನೆ. ಆ ಪಾದುಕೆ ತಂದುಬಿಟ್ಟಿದ್ದಾನೆ. ಎದಕ್ಕೆ ತಂದಿದ್ದಾನೆ? ಬಹುಶಃ ಅಭಿಷೇಕ ಮಾಡಿಕೊಳ್ಳಲಿಕ್ಕೆ ರಾಮ ಮನಸ್ಸು ಮಾಡಿದರೆ ಅಲ್ಲೇ ಅಭಿಷೇಕ ಮಾಡೇ ಬಿಡಬೇಕು ಅವನಿಗೆ ಅಂತ ವಶಿಷ್ಠರು ಸೂಚನೆ ಮಾಡ್ತಾರೆ, ಅಂತಗಿ ಅಂತ ಹೇಳ್ತಾರೆ. ಆಗ ಆ ವಶಿಷ್ಠರು ಹೇಳಿದಾಗ ಆ ರಾಮನನ್ನು ನೋಡಿ, ಅಣ್ಣ ಒಂದು ಕೆಲಸ ಮಾಡು, ನೀನು ಬರೋದಿಲ್ಲ, ರಾಮೋ ದ್ವಿರ್ನಾಭಿಭಾಷತೆ, ಎರಡನೇ ಮಾತಿಲ್ಲ ರಾಮನಿಗೆ, ಒಂದೇ ಮಾತು, ನೀ ಬರೋಲ್ಲ ಅಂತ ಗೊತ್ತಾಯ್ತು, ಆಯ್ತು ಪಾದುಕೆ ಇಡ್ತೇನೆ, ಪಾದುಕೆ ಮೇಲೆ ಒಂದು ಕ್ಷಣ ನಿಂತು ಅವುಗಳನ್ನು ನನಗೆ ಕೊಡು ಅಂತ ಹೇಳ್ತಾನೆ. ಅದಕ್ಕೆ ರಾಮ ಒಪ್ಕೊಂಡು ಪಾದುಕೆ ಮೇಲೆ ನಿಂತ್ಕೋತಾನೆ. ನಿಂತ್ಕೊಂಡಾಗ ದೇವತೆಗಳನ್ನಿಸ್ತಂತೆ ಅವನ ಶಕ್ತಿ ಎಲ್ಲವೂ ಆ ಪಾದುಕೆಗಳಲ್ಲಿ ಆರೋಪಿತವಾಯಿತು ಅಂತ ಎಲ್ಲರೂ ಅಂದ್ಕೊಂಡ್ರಂತೆ. ಆ ಪಾದುಕೆಗಳನ್ನು ತಲೆ ಮೇಲೆ ಹೊತ್ಕೊಂಡು ಅಯೋಧ್ಯೆಗೆ ಭರತ ಹೇಗೆ ನಡೆದುಕೊಂಡ ಅಂತ. ಏತದ್ರಾಜ್ಯಂ ಮಮ ಭ್ರಾತಾ ದತ್ತಂ ಸನ್ಯಾಸವತ್ ಸ್ವಯಂ ಯೋಗಕ್ಷೇಮ ವಹೇ ತಸ್ಯ ಪಾದುಕೆ ಹೇಮಭೂಷಿತೆ ಅಂತ. ರಾಮನೇ ರಾಜ, ಅವನು ಹೇಳ್ಕೊಂಡು ಹೋಗ್ತಿರೋದು ಹೇಗೆ, ತಲೆ ಮೇಲೆ ಪಾದುಕೆ ಇಟ್ಕೊಂಡಿದ್ದಾನೆ, ರಾಮನೇ ರಾಜ, ಅವನು ತನಗೆ ತನ್ನ ರಾಜ್ಯವನ್ನು ದಯಪಾಲಿಸಿದ್ದಾನೆ, ಅವನ ಪರವಾಗಿ ಆ ರಾಜ್ಯವನ್ನು ನಾನು ಪಾಲಿಸ್ತೇನೆ, ಈ ಸ್ವತ್ತಿಗೆ ಒಡೆಯ ಅವನು, ಅವನಿಗಾಗಿ ನಾನು ಅದನ್ನು ಕಾಪಾಡ್ತೇನೆ, ಅದು ನ್ಯಾಯವಾಗಿ ಅವನದೇ ಹೊರತು ನನಗೆ ಅದರಲ್ಲಿ ಎಳ್ಳಷ್ಟು ಹಕ್ಕು ಇಲ್ಲ, ಈ ಪಾದುಕೆಗಳೇ ರಾಜ ಅಂತ ಹೇಳಿ ಪಾದುಕೆಗಳನ್ನು ತಗೊಂಡು ಹೋಗ್ತಾನೆ. ಈ ರಾಮಭರತ ಸಂವಾದದಲ್ಲಿ ಗೆದ್ದವರು ಯಾರು ಅನ್ನೋದು ಬಹಳ ಸುಲಭವಾಗಿ ತೀರ್ಮಾನವಾಯಿತು ಅಂತ ಎಲ್ರಿಗೂ ಅನಿಸ್ಬಿಡ್ತದೆ. ವಾಸ್ತವವಾಗಿ ಗೆದ್ದವರು ಇಬ್ಬರು ಗೆದ್ದವರು.
ಹೊರನೋಟಕ್ಕೆ ಅಣ್ಣನನ್ನು ಅಯೋಧ್ಯೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಆಗದೆ ಹೋಗಿ ಭರತ ಸೋತ ಅಂತ ಅನ್ನಿಸ್ಬೋದು. ಕರ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾನೆ, ಕರ್ಕೊಂಬರೋಕ್ಕೆ ಆಗದೆ ಹೋದ್ರಿಂದ ಭರತ ಸೋತ ಅಂತ ಅನ್ನಿಸ್ಬೋದು. ಕಾಡಿಗೆ ಹೋಗಿದ್ದರೂ ರಾಮನೇ ರಾಜ, ಅವನ ಪಾದುಕೆಗಳೇ ಅವನ ನಿರ್ದೇಶ ಮಾಡ್ತವೆ ಎಂದು ರಾಮನನ್ನು ಒಪ್ಪಿಸಿದ ಗೆದ್ದವನು ಕೂಡ ಭರತನೇ. ರಾಮನನ್ನು ದೈಹಿಕವಾಗಿ ಕರ್ಕೊಂಡು ಬರದೇ ಹೋದರೂ ಕೂಡ ರಾಮನ ಪಾದುಕೆಗಳೇ ಚಕ್ರವರ್ತಿ ಆದ ಅವೇ ರಾಜ ಅಂತ ಹೇಳಿ ಕೂಡಿಸಿದ್ದು. ಆದ್ದರಿಂದ ರಾಮ ಬರದೇ ಹೋದರೂ ಅವನ ಪಾದುಕೆಗಳನ್ನು ತಂದಿಟ್ಟು ಭರತ ಗೆದ್ದ ಅಂತ. ಅದು ಬಹಳ ಚಂದ ಹೇಳ್ತಾರೆ ವಾಲ್ಮೀಕಿಗಳು. ಧರ್ಮದ ದೃಷ್ಟಿಯಿಂದ ರಾಮ ಜಯ ಪಡೆದರೆ ನ್ಯಾಯದ ದೃಷ್ಟಿಯಿಂದ ಭರತ ಜಯಶಾಲಿಯಾದ. ಎಷ್ಟು ಚಂದ ಮಾತು. ಧರ್ಮದ ದೃಷ್ಟಿಯಿಂದ ರಾಮ ಗೆದ್ದರೆ ನ್ಯಾಯದ ದೃಷ್ಟಿಯಿಂದ ಭರತ ಗೆದ್ದ. ಈ ಪ್ರಸಿದ್ಧ ಘಟ್ಟ ಹೀಗೆ ಮುಕ್ತಾಯ ಆಗ್ತದೆ. ಈ ಪ್ರಸಂಗ ಅತ್ಯಂತ ಶ್ರೇಷ್ಠ ಮೌಲ್ಯಗಳಿಗಾಗಿ ಇಬ್ಬರು ಮಹಾನ್ ವ್ಯಕ್ತಿಗಳು ತಮ್ಮ ತನವನ್ನು ಪ್ರದರ್ಶಿಸಿದ್ದು ಅದು ಆಕರ್ಷಣೀಯ ಮಾತ್ರವಲ್ಲ, ಬಹುಶಃ ಓದುಗರ ಬಾಳನ್ನು ಹಸನ ಮಾಡುವಂಥ ಒಂದು ಬಹುದೊಡ್ಡ ಪ್ರಕ್ರಿಯೆ ಅಂತ ಅಂದ್ಕೊಂಡಿದ್ದೇನೆ. ಕುಲ ಸಂಪ್ರದಾಯದಿಂದ, ದೇಶ ಸಂಪ್ರದಾಯದಿಂದ ತನ್ನದೇ ಆಗಬಹುದಾಗಿದ್ದಂಥ ಬೃಹತ್ ಸಾಮ್ರಾಜ್ಯವನ್ನು ಕೇವಲ ಒಂದು ಮಾತಿಗೋಸ್ಕರ ಸತ್ಯಪಾಲನೆಗೆ ಒಪ್ಪಿ ತಲೆಬಾಗಿ ತ್ಯಾಗಿಯಾದವನು ರಾಮ. ಅಲ್ಲ, ಒಂದೇ ಒಂದು ಮಾತಿಗೋಸ್ಕರ ಬೃಹತ್ ಸಾಮ್ರಾಜ್ಯವನ್ನು ಕಿತ್ಬಿಟ್ಬಿಟ್ಟ. ಭರತನಿಗೆ ರಾಜ್ಯ ಸಿಂಹಾಸನ 2 ಬಾರಿ ಒಲಿದು ಬಂದಿತ್ತು. ಮೊದಲನೇ ಬಾರಿಗೆ ತಾಯಿ ತಂದೆಯರು ಪಡೆದ ವರದಿಂದ, ಮತ್ತು 2ನೇ ಬಾರಿಗೆ ಶ್ರೀರಾಮನ ಸ್ವಂತ ನಿರಾಕರಣೆಯಿಂದ, ನನಗೆ ಬೇಡ ಅಂದದ್ರಿಂದ 2 ಬಾರಿ ಭರತನಿಗೆ ಬಂದಿತ್ತು. ಹೀಗೆ ಪುನಃ ಪುನಃ ಬಂದ ರಾಜ್ಯವನ್ನು ಬಿಟ್ಟುಕೊಟ್ಟವನು ಭರತ. ರಾಜ್ಯದ ವೈಭವವನ್ನು ತ್ಯಜಿಸಿ ರಾಜ್ಯದ ಭಾರವನ್ನು ಹೊತ್ತವನು ಭರತ. ಎಷ್ಟು ಚೆನ್ನಾಗಿರೋ ಮಾತದು, ವಾಲ್ಮೀಕಿಗಳ ಮಾತೇ ಅದನ್ನು ಅನುವಾದ ಮಾಡಿಟ್ಟಿದ್ದೀನಿ ನಾನು. ರಾಜ್ಯದ ವೈಭವವನ್ನು ತ್ಯಜಿಸಿ ರಾಜ್ಯದ ಭಾರವನ್ನು ಹೊತ್ತವರು. ಆದರೆ ರಿವರ್ಸ್ ಆಗೋದು ಬಹಳ ಜಾಸ್ತಿ. ರಾಜ್ಯದ ವೈಭವವನ್ನು ಪಡ್ಕೊಂಡು ಜವಾಬ್ದಾರಿಯನ್ನು ಯಾರಿಗೂ ಕೊಡುವಂಥದ್ದು, ಅದು ಹೊತ್ತವನು. ಅದಕ್ಕೆ ಕಡೆ ಮಾತಿಷ್ಟು ಚಂದ ಭರತವಾಕ್ಯ ವಾಲ್ಮೀಕಿಗಳದು. ಲೋಕವನ್ನು ಮತ್ತು ಲೋಕ ವಿರಕ್ತಿಯನ್ನು ಸಮನ್ವಯಗೊಳಿಸಿಕೊಂಡಿದ್ದಂಥ ತಪಸ್ವಿ ಭರತ ಅಂತ. ಎಷ್ಟು ಚಂದದ ಮಾತು. ಲೋಕವನ್ನು ಮತ್ತು ಲೋಕ ವಿರಕ್ತಿಯನ್ನು, ಲೋಕದಲ್ಲೂ ಇರಬೇಕು, ಲೋಕಕ್ಕೆ ಅಂಟುಕೊಂಡಿರಬಾರ್ದು, ಅವೆರಡನ್ನೂ ಸಮನ್ವಯಗೊಳಿಸಿದಂಥವನು ಭರತ ಅಂತ. DVಜಿಯವರು ಕಗ್ಗದಲ್ಲಿ ಬಹುಶಃ ಯಾವುದೇ ಒಬ್ಬ ವ್ಯಕ್ತಿಗೋಸ್ಕರ ಬಹಳಷ್ಟು ಪದ್ಯಗಳನ್ನು ಬರೆದಿದ್ದರೆ ಅದು ಭರತನಿಗೋಸ್ಕರನೇ. ಕಗ್ಗದಲ್ಲಿ 6 ಪದ್ಯಗಳಿದ್ದಾವೆ, 6 ಚೌಪದಿಗಳಿದ್ದಾವೆ ಭರತನ ಬಗ್ಗೆ. ಒಂದಕ್ಕಿಂತ ಒಂದು ಅದ್ಭುತವಾದದ್ದು. ಸಾಧ್ಯದ ಒಂದನ್ನು ಹೇಳಿಬಿಟ್ಬಿಡ್ತೇನೆ ಇವತ್ತು. ಒಡರಿಸುವನೆಲ್ಲವನ್ ಅದಾವುದೂ ತನದಲ್ಲ, ಬಿಡನೊಂದನು ರಾಜ್ಯ ತನದಲ್ಲವೆಂದು, ನಡೆವಂ ಸ್ವತಂತ್ರದಲ್ಲಿ ಸಲಿಸುತ್ತೆ ವಿಧೇಯತೆಯ ಕಡುಯೋಗಿ ಭರತನಲ ಮಂಕುತಿಮ್ಮ. ಎಂಥ ಯೋಗಿ ಭರತ ಅಂತ. ಒಡರಿಸುವನೆಲ್ಲವನ್, ಎಲ್ಲ ಕೆಲಸಗಳನ್ನೂ ಮಾಡ್ತಾನೆ, ಅದಾವುದೂ ತನ್ನದಲ್ಲ, ನನ್ನದಲ್ಲ, ಇದಂ ನಮ್ಮಮ್ಮ ಅಂತ ಕೂತಿದ್ದಾನೆ, ಆದರೆ ಕೆಲಸ ಮಾಡೋದು ಬಿಟ್ಟಿಲ್ಲ. ಬಿಡನೊಂದನಂ ರಾಜ್ಯ ತನ್ನದಲ್ಲವೆಂದು, ರಾಜ್ಯ ನನ್ನದಲ್ಲ ಅಂತ ಯಾವ ಕೆಲಸನೂ ಬಿಡಲಿಲ್ಲ, ಎಲ್ಲ ಕೆಲಸವನ್ನೂ ಮಾಡ್ತಾನೆ. ನಡೆವಂ ಸ್ವತಂತ್ರದಲ್ಲಿ, ಆ ರಾಜ್ಯಕ್ಕೆ ಒಳ್ಳೇದಾಗಬೇಕಾದ್ರೆ ಸ್ವತಂತ್ರವಾಗಿ ಏನೇನು ಕೆಲಸ ಮಾಡಬೇಕೋ ಎಲ್ಲ ಕೆಲಸಗಳನ್ನು ಮಾಡ್ತಾನೆ. ಸಲಿಸುತ್ತೆ ವಿಧೇಯತೆಯ, ನೋಡಿ ಸ್ವತಂತ್ರವಾಗಿ ಕೆಲಸ ಮಾಡಿಕೊಂಡು ರಾಜ್ಯಕ್ಕೆ ಒಳ್ಳೆಯದಾಗೋದನ್ನು ಮಾಡ್ತಾನೆ, ಆದರೆ ವಿಧೇಯತೆ ಆ ಪಾದುಕೆಗಳಿಗಿದೆ. ಮತ್ತೆ ಸಲಿಸುತ್ತೆ ವಿಧೇಯತೆಯ ಕಡುಯೋಗಿ ಭರತನಲ್ಲ ಮಂಕುತಿಮ್ಮ. ಇನ್ನೊಂದು 3-4 ಪದ್ಯಗಳನ್ನು ನಾಳೆ ನೋಡೋಣ. ಭರತನ ಆದರ್ಶ ಬಹುಶಃ ಎಲ್ಲರ ಮನಸ್ಸನ್ನು ತಟ್ತದೆ. ಇವತ್ತಿಗೆ ಮಾತಿಗೆ ನಿಲ್ಲಿಸೋಣ. ನಮಸ್ಕಾರ.